ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಋಗ್ವೇದ ಸಂಹಿತಾ ಪರಿಚಯ. ಆದಿ ಅಗ್ನಿಯ ಆವಾಹನೆ. ಸುಸ್ವಾಗತ ಸತ್ಯಾನ್ವೇಷಿಗಳೇ. ಇದು ಋಗ್ವೇದದ ಪರಮ ಪವಿತ್ರವಾದ ಮೊದಲ ಕ್ಷಣ. ಚೇತನವು ದಿವ್ಯ ಜ್ವಾಲೆಯ ಮೂಲಕ ಜಾಗೃತವಾಗುವ ಸುಸಮಯ. ಪ್ರಶಾಂತವಾದ ಅರಣ್ಯದ ಏಕಾಂತದಲ್ಲಿ ಮಹರ್ಷಿಗಳು ಪವಿತ್ರವಾದ ಅಗ್ನಿಯನ್ನು ಪ್ರಜ್ವಲಿಸಿ ಪೋಷಿಸುತ್ತಿದ್ದಾರೆ. ಈ ಅಗ್ನಿಯು ಕೇವಲ ಭೌತಿಕ ಜ್ವಾಲೆಯಲ್ಲ, ಇವರು ಲೋಕಗಳ ನಡುವಿನ ಸೇತುವೆ. ಇವರೇ ಹೋತೃ. ಮಾನವನ ಸಂಕಲ್ಪವನ್ನು ದೈವೀ ಲೋಕಕ್ಕೆ ತಲುಪಿಸುವ ದಿವ್ಯ ದೂತ ಇವರು. ಋಗ್ವೇದದ ಮೂಲಭೂತ ಸತ್ಯವು ಇಲ್ಲಿಂದಲೇ ಆರಂಭವಾಗುತ್ತದೆ. ಜ್ಞಾನವು ಕೇವಲ ಬೌದ್ಧಿಕ ಚಿಂತನೆಯಿಂದ ಉದಯಿಸುವುದಿಲ್ಲ, ಅದು ಜಾಗೃತವಾದ ಕ್ರಿಯೆ, ಅಚಲವಾದ ಶ್ರದ್ಧೆ ಮತ್ತು ಆಂತರಿಕ ಹಾಗೂ ಬಾಹ್ಯ ಅಗ್ನಿಗಳ ಏಕಕಾಲಿಕ ಪ್ರಜ್ವಲನದಿಂದ ಸಿದ್ಧಿಸುತ್ತದೆ. ಈ ಪ್ರಥಮ ಮಂಡಲದಲ್ಲಿ ನಾವು ಹೋತೃವನ್ನು ಪ್ರತಿಷ್ಠಾಪಿಸುತ್ತೇವೆ, ದಿವ್ಯಯಜ್ಞವನ್ನು ಆರಂಭಿಸುತ್ತೇವೆ ಮತ್ತು ವ್ಯವಸ್ಥಿತವಾದ ವೈದಿಕ ವಾಕಿನ ಪ್ರಥಮ ಉಚ್ಛ್ವಾಸವನ್ನು ಆಲಿಸುತ್ತೇವೆ. ಆ ನಿಶ್ಶಬ್ದ ಅರಣ್ಯ, ಪವಿತ್ರ ಯಜ್ಞವೇದಿ ಮತ್ತು ಸ್ಥಿರವಾದ ನೈವೇದ್ಯ ಇವೆಲ್ಲವೂ ವೈದಿಕ ಚೇತನದ ಉದಯವನ್ನು ಪ್ರತಿಬಿಂಬಿಸುತ್ತವೆ. ಈ ಪವಿತ್ರ ಯಾತ್ರೆಯು ಇಲ್ಲಿಂದ ಪ್ರಾರಂಭವಾಗುತ್ತಿದೆ, ಪ್ರಥಮ ಕಿಡಿಯಿಂದ, ಪ್ರಥಮ ಪ್ರಾರ್ಥನೆಯಿಂದ ಮತ್ತು ಸತ್ಯದ ಪ್ರಥಮ ಜಾಗೃತಿಯಿಂದ. ಋಗ್ವೇದ ಸಂಹಿತ. ವೀರರಾಜ ಇಂದ್ರದೇವನ ದಿವ್ಯ ವಿಜಯ. ಯಜ್ಞಾಗ್ನಿಯ ಶಾಂತಿಯಿಂದ ನಾವೀಗ ಮುನ್ನಡೆಯುತ್ತಿದ್ದೇವೆ, ಪ್ರಚಂಡ ಚಂಡ ಮಾರುತದ ಕಡೆಗೆ, ಪ್ರಖರ ಮಿಂಚಿನ ಕಡೆಗೆ ಹಾಗೂ ಬಂಧನಕ್ಕೊಳಗಾಗಿದ್ದ ದೈವೀ ಶಕ್ತಿಯ ಸ್ಫೋಟಕ ಮುಕ್ತಿಯ ಕಡೆಗೆ. ಈ ಸೂಕ್ತಗಳು ದೇವತೆಗಳ ರಾಜನಾದ ಇಂದ್ರದೇವನವರ ಅಪ್ರತಿಮ ವಿಜಯವನ್ನು ವರ್ಣಿಸುತ್ತವೆ. ಇವರು ಅಜೇಯವಾದ ವಜ್ರಾಯುಧವನ್ನು ಧರಿಸಿದವರು, ವೃತ್ರಾಸುರನ ವಿನಾಶಕರು ಮತ್ತು ಆಕಾಶದ ಪವಿತ್ರ ಜಲರಾಶಿಗಳನ್ನು ಮುಕ್ತಗೊಳಿಸಿದ ದೇವತೆಗಳು. ಇಲ್ಲಿ ವೃತ್ರನು ಕೇವಲ ಪೌರಾಣಿಕ ರಾಕ್ಷಸನಲ್ಲ, ಅವನು ಜಡತ್ವ, ಬರಗಾಲ, ಅಜ್ಞಾನ ಮತ್ತು ನಿಶ್ಚಲತೆಯ ಸಂಕೇತ. ಇಂದ್ರದೇವನವರ ವಿಜಯವೆಂದರೆ ಅಜ್ಞಾನದ ಆವರಣವನ್ನು ಛೇದಿಸುವುದು, ಚೇತನದ ಚಲನೆಯನ್ನು ಪುನಃ ಸ್ಥಾಪಿಸುವುದು ಮತ್ತು ಜ್ಞಾನದ ಪ್ರವಾಹವನ್ನು ಮುಕ್ತಗೊಳಿಸುವುದು ಎಂದರ್ಥ. ಇದು ಋಗ್ವೇದದ ಸಾಹಸಮಯ ವಾಣಿ. ಇದು ಕೇವಲ ಯುದ್ಧದ ಭಾಷೆಯಲ್ಲ, ಬದಲಿಗೆ ಬ್ರಹ್ಮಾಂಡದ ಮೇಲೆ ಸಾಧಿಸಿದ ವಿಜಯದ ಭಾಷೆ. ಇಲ್ಲಿ ಚಲನೆಯು ನಿಶ್ಚಲತೆಯನ್ನು ಜಯಿಸುತ್ತದೆ, ಮಳೆಯು ಬರಗಾಲವನ್ನು ಅಂತ್ಯಗೊಳಿಸುತ್ತದೆ ಮತ್ತು ಸತ್ಯದ ಸ್ಪಷ್ಟತೆಯು ಅಜ್ಞಾನದ ಕತ್ತಲೆಯನ್ನು ಚೆದುರಿಸುತ್ತದೆ. ಆಕಾಶದ ಮಿಂಚು, ಮೇಘಗಳು ಮತ್ತು ಗಂಭೀರವಾದ ಗುಡುಗು ಇವೆಲ್ಲವೂ ಇಂದ್ರದೇವನವರ ಅದಮ್ಯ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇವರು ಕೇವಲ ದೂರದ ಲೋಕದ ದೇವತೆಯಲ್ಲ, ಇವರು ನಮ್ಮೊಳಗಿರುವ ವಿವೇಚನಾಶಕ್ತಿ ಮತ್ತು ನಮ್ಮ ಆಂತರಿಕ ಅಡೆತಡೆಗಳನ್ನು ಛೇದಿಸುವ ಅಚಲ ಸಾಮರ್ಥ್ಯ. ಈ ಪವಿತ್ರ ಸೂಕ್ತಗಳು ನಮಗೊಂದು ಸತ್ಯವನ್ನು ಬೋಧಿಸುತ್ತವೆ. ಲೋಕದಲ್ಲಿ ಮತ್ತು ಮಾನವನ ಅಂತರಾತ್ಮದಲ್ಲಿ ಸತ್ಯದ ಪರಿಚಲನೆಯನ್ನು ಪುನಃ ಸ್ಥಾಪಿಸುವುದೇ ಇಂದ್ರದೇವನವರ ಪರಮಕಾರ್ಯ. ನಮ್ಮೆಲ್ಲರ ಒಳಗಿರುವ ಆ ಇಂದ್ರಚೇತನವು ಜಾಗೃತವಾಗಲಿ. ಋಗ್ವೇದ ಸಂಹಿತ. ಮಹರ್ಷಿ ಆಂಗಿರಸರ ಕುಲದೀಪ್ತಿ. ನಮ್ಮ ವೈದಿಕ ಅನ್ವೇಷಣೆಯು ಈಗ ಒಂದು ಮಹತ್ವದ ದಿಕ್ಕನ್ನು ಪಡೆಯುತ್ತಿದೆ, ಬಾಹ್ಯ ವಿಸ್ತಾರದಿಂದ ಅಂತರಂಗದ ಸ್ಥಿರತೆಯತ್ತ. ನಾವೀಗ ಮಹರ್ಷಿ ಆಂಗಿರಸರ ವಂಶದ ಋಷಿಗಳ ಪರಿಮಿತ ಹಾಗೂ ಸ್ಥಿರವಾದ ಜೀವನ ಲಯವನ್ನು ಅನುಭವಿಸಲಿದ್ದೇವೆ. ಈ ಪವಿತ್ರ ಸೂಕ್ತಗಳಲ್ಲಿ ಅಗ್ನಿದೇವನವರು ಒಂದು ವಿಭಿನ್ನ ರೂಪದಲ್ಲಿ ಪ್ರಕಟವಾಗುತ್ತಿದ್ದಾರೆ. ಇವರು ಇನ್ನು ಮುಂದೆ ಕೇವಲ ಪ್ರಾರಂಭದ ಪ್ರೇರಣೆಯಲ್ಲ, ಬದಲಿಗೆ ಇವರು ಯಜ್ಞವೇದಿಯ ಶಾಶ್ವತ ಜ್ವಾಲೆ, ತಲೆಮಾರುಗಳನ್ನು ಬೆಸೆಯುವ ಯಜಮಾನ ಮತ್ತು ಕಾಲಾತೀತವಾದ ವೈದಿಕ ಪರಂಪರೆಯನ್ನು ಜಾಗರೂಕತೆಯಿಂದ ಕಾಪಾಡುವ ಸಾಕ್ಷಿ ದೇವತೆ ಇವರು. ಇದೇ ಮಂಡಲದಲ್ಲಿ ಸೋಮದೇವನವರ ದಿವ್ಯ ಪ್ರವೇಶವಾಗುತ್ತದೆ. ವೈದಿಕ ಸಂಪ್ರದಾಯದಲ್ಲಿ ಸೋಮದೇವನವರು ಕೇವಲ ಆನಂದದ ಅಧಿಪತಿಯಲ್ಲ, ಇವರು ಯಜ್ಞದಲ್ಲಿ ಅರ್ಪಿಸಲಾಗುವ ಪರಿಶುದ್ಧ ಸಾರ ಮತ್ತು ಶುದ್ಧೀಕರಿಸಲ್ಪಟ್ಟ ಅಮೃತರಸ. ಸೋಮರಸವು ಯಜ್ಞಕುಂಡದಲ್ಲಿ ಹರಿಯುವ ದ್ರವರೂಪದ ನೈವೇದ್ಯವಾಗಿದ್ದು, ಭೂಲೋಕ ಮತ್ತು ದೇವಲೋಕಗಳ ನಡುವಿನ ಅವಿನಾಭಾವ ಸಂಪರ್ಕ ಸೂತ್ರವಾಗಿದೆ. ಆಂಗಿರಸರ ವಂಶದ ಮಹರ್ಷಿಗಳ ಸ್ತೋತ್ರಗಳು ನಮಗೆ ಒಂದು ಮಹತ್ವದ ತತ್ವವನ್ನು ಬೋಧಿಸುತ್ತವೆ, ಅದೇ ಶಿಸ್ತು ಮತ್ತು ನಿರಂತರತೆಯ ಮಹತ್ವ. ಆಧ್ಯಾತ್ಮಿಕ ಸಾಧನೆಯು ಕೇವಲ ಪ್ರಾರಂಭಿಕ ಜಾಗೃತಿಯಲ್ಲಿ ಮಾತ್ರವಲ್ಲ,
ಅದರ ನಿರಂತರ ನಿರ್ವಹಣೆಯಲ್ಲಿಯೂ ಅಡಗಿದೆ. ಮಂತ್ರೋಚ್ಚಾರಣೆಯನ್ನು ಅತ್ಯಂತ ಪರಿಶುದ್ಧವಾಗಿ ಕಾಪಾಡಬೇಕು, ಯಜ್ಞಾಗ್ನಿಯನ್ನು ಎಡೆಬಿಡದೆ ಪೋಷಿಸಬೇಕು ಮತ್ತು ನೈವೇದ್ಯಗಳನ್ನು ವಿಧಿವತ್ತಾಗಿ ಸಮರ್ಪಿಸಬೇಕು. ಇದು ವೈದಿಕ ಪರಂಪರೆಯ ಅತಿ ಪ್ರಾಚೀನ ಲಯ, ಬ್ರಹ್ಮಾಂಡದ ನಿಯಮವಾದ ಋತಾದ ನಾಡಿಯನ್ನು ಸ್ಪಂದಿಸುವ ಮಾರ್ಗ. ಈ ಸೂಕ್ತಗಳ ಮೂಲಕ ಸಾಧಕನು ಶಾಶ್ವತತೆಯೊಂದಿಗೆ ಏಕತಾನವಾಗಿ ಉಸಿರಾಡಲು, ನಿರಂತರವಾಗಿ ಬೆಳಗುವ ಜ್ವಾಲೆಯಲ್ಲಿ ವಾಸಿಸಲು ಮತ್ತು ಕಾಲಾತೀತವಾದ ಸ್ವರದಲ್ಲಿ ಮಂತ್ರಘೋಷ ಮಾಡಲು ಕಲಿಯುತ್ತಾನೆ. ಮಹರ್ಷಿ ಆಂಗಿರಸರ ಈ ಸ್ತೋತ್ರಗಳು ವೈದಿಕ ಜ್ಞಾನದ ನಿರಂತರತೆ ಮತ್ತು ಸ್ಥಿರತೆಯ ಮಹತ್ವವನ್ನು ನಮಗೆ ಸ್ಮರಿಸುತ್ತವೆ. ಧ್ವನಿಯೂ ಮತ್ತು ಅರ್ಥವೂ ಪರಂಪರೆಯ ಗರ್ಭದಲ್ಲಿ ಸುಭದ್ರವಾಗಿ ಕೆತ್ತಲ್ಪಟ್ಟಿರುವಂತೆ, ಕಾಲದ ಮೇಲೆ ಕಾಲವೂ ಪದರಪದರವಾಗಿ ಇಲ್ಲಿ ಜೋಡಿಸಲ್ಪಟ್ಟಿದೆ. ಋಗ್ವೇದ ಸಂಹಿತ. ಉಷಸ್ಸಿನ ಉದಯ ಮತ್ತು ಅಶ್ವಿನಿ ದೇವತೆಗಳ ಚಿಕಿತ್ಸಕ ಅನುಗ್ರಹ. ನಮ್ಮ ವೈದಿಕ ಯಾತ್ರೆಯು ಈಗ ಮೃದುವಾಗಿ ಪ್ರಥಮ ಪ್ರಕಾಶದ ಕಡೆಗೆ ತಿರುಗುತ್ತಿದೆ. ಯಜ್ಞವೇದಿಯ ಶಿಸ್ತಿನ ಲಯದ ನಂತರ ಈಗ ನವೋದಯವು ಮರಳಿ ಬರುತ್ತಿದೆ. ಇದು ಕೇವಲ ಒಂದು ಆಜ್ಞೆಯಾಗಿಯಲ್ಲ, ಬದಲಿಗೆ ಪರಮಸತ್ಯದ ಅನಾವರಣವಾಗಿ ಗೋಚರಿಸುತ್ತಿದೆ. ಉಷಸ್ಸಿನವರು ಎಂದರೆ ಕೇವಲ ಸೂರ್ಯೋದಯವಲ್ಲ, ಇವರು ನವೀಕರಣದ ಶಾಶ್ವತ ತತ್ವ, ರೂಪ, ಅರ್ಥ ಮತ್ತು ದಿಕ್ಕನ್ನು ನಿಶ್ಶಬ್ದವಾಗಿ ತೆರೆದಿಡುವ ದಿವ್ಯ ಶಕ್ತಿ ಇವರು. ಇವರ ಬೆಳಕು ಯಾವುದನ್ನೂ ಬಲವಂತವಾಗಿ ಗೆಲ್ಲುವುದಿಲ್ಲ, ಬದಲಿಗೆ ಎಲ್ಲವನ್ನೂ ಅದರ ಸಹಜ ರೂಪದಲ್ಲಿ ಬಹಿರಂಗಪಡಿಸುತ್ತದೆ. ಪ್ರಕಾಶವು ಕ್ಷಿತಿಜದಾದ್ಯಂತ ಹರಡಿದಂತೆ ಸೃಷ್ಟಿಯ ವೈವಿಧ್ಯಗಳು ಗೋಚರವಾಗುತ್ತವೆ, ಕರ್ತವ್ಯಗಳು ಪುನರಾರಂಭಗೊಳ್ಳುತ್ತವೆ ಮತ್ತು ಜೀವನವು ಮತ್ತೆ ಚೈತನ್ಯದ ಹಾದಿಯಲ್ಲಿ ಸಾಗುತ್ತದೆ. ಇವರೊಂದಿಗೆ ಅಶ್ವಿನಿ ದೇವತೆಗಳು ಸಾಗುತ್ತಾರೆ. ಇವರು ದೇವಲೋಕದ ದಿವ್ಯ ವೈದ್ಯರು. ಇವರು ಕೇವಲ ಚಿಕಿತ್ಸಕರಲ್ಲ, ಸಮತೋಲನವನ್ನು ಪುನಃಸ್ಥಾಪಿಸುವ ಮಾರ್ಗದರ್ಶಿಗಳು. ಇವರು ಜೀವನದ ಸಮಗ್ರತೆಯನ್ನು ಕಾಪಾಡುತ್ತಾರೆ. ಮನಸ್ಸು ದಣಿದಾಗ ಅಥವಾ ಗೊಂದಲಕ್ಕೀಡಾದಾಗ ಇವರು ಹೊಸ ಚೈತನ್ಯ ಮತ್ತು ಸ್ಪಷ್ಟ ದಿಕ್ಕನ್ನು ನೀಡುತ್ತಾರೆ. ಇವರ ಸಾನ್ನಿಧ್ಯವು ಪ್ರಭಾತದ ಆ ಕ್ಷಣವನ್ನು ಕೇವಲ ಪ್ರಕಾಶದ ಬದಲಾಗಿ ಒಂದು ಅದ್ಭುತವಾದ ಚಿಕಿತ್ಸಕ ಅನುಭವವನ್ನಾಗಿ ರೂಪಾಂತರಿಸುತ್ತದೆ. ಆಧ್ಯಾತ್ಮಿಕ ತಳದಲ್ಲಿ ಈ ಚಲನೆಯು ಜಾಗೃತಗೊಂಡ ಗ್ರಹಿಕೆಯನ್ನು ಸೂಚಿಸುತ್ತದೆ. ಉಷಸ್ಸಿನವರು ಅಂತರಂಗದ ಕತ್ತಲಿನಂತರ ಬರುವ ಮೊದಲ ಸ್ಪಷ್ಟತೆಯ ಸಂಕೇತ. ಪೂರ್ಣ ಜ್ಞಾನೋದಯಕ್ಕೂ ಮುನ್ನ ಮೂಡುವ ಸೌಮ್ಯವಾದ ತಿಳುವಳಿಕೆಯಿದು. ಅಶ್ವಿನಿ ದೇವತೆಗಳು ಚೇತನದ ಒಳಗಿರುವ ವಿರುದ್ಧ ಧ್ರುವಗಳ ಹೊಂದಾಣಿಕೆಯನ್ನು ಪ್ರತಿನಿಧಿಸುತ್ತಾರೆ. ಪ್ರಯತ್ನ ಮತ್ತು ಅನುಗ್ರಹ, ಬುದ್ಧಿಶಕ್ತಿ ಮತ್ತು ಅಂತರ್ದೃಷ್ಟಿ, ಹಾಗೂ ಸಂಕಲ್ಪ ಮತ್ತು ಪರಿಪೂರ್ಣತೆ. ಇವರನ್ನು ಆಹ್ವಾನಿಸುವುದು ಎಂದರೆ ಯಾವುದೇ ಒತ್ತಡವಿಲ್ಲದೆ ಅಂತರಂಗದ ಜಾಗೃತಿಯನ್ನು ಎಚ್ಚರಗೊಳಿಸುವುದು ಮತ್ತು ಒಳನೋಟವು ಸಹಜವಾಗಿ ಉದಯಿಸಲು ಅವಕಾಶ ನೀಡುವುದು ಎಂದರ್ಥ. ಹೀಗೆ ಸಾಧಕನ ಈ ಯಾತ್ರೆಯು ಹಗರವಾಗುತ್ತಿದೆ. ಬೆಳಗಿನ ಸೌಮ್ಯಕಾಂತಿಯಲ್ಲಿ ಪವಿತ್ರ ಮಾರ್ಗವು ಈಗ ಗೋಚರವಾಗುತ್ತಿದೆ. ಇದು ಕೇವಲ ಅಮೂರ್ತವಾದ ಆದರ್ಶವಲ್ಲ, ಬದಲಿಗೆ ಸ್ಪಷ್ಟತೆ, ಚಿಕಿತ್ಸೆ ಮತ್ತು ಎಂದೆಂದಿಗೂ ನವೀನವಾಗಿರುವ ಅನುಗ್ರಹದ ಕಡೆಗೆ ಸಾಗುವ ಒಂದು ಸಜೀವ ಚಲನೆ. ಋಗ್ವೇದ ಸಂಹಿತ. ಸವಿತೃದೇವ ಮತ್ತು ಋತದ ಪರಮದರ್ಶನ. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಸ್ಪಷ್ಟತೆಯ ಉತ್ತುಂಗಕ್ಕೆ ಏರುತ್ತಿದೆ. ಉಷಸ್ಸಿನ ಸೌಮ್ಯ ಪ್ರಕಾಶದಿಂದ ನಾವೀಗ ಸವಿತೃವಿನ ಪೂರ್ಣ ಪ್ರಜ್ವಲನೆಯತ್ತ ಸಾಗುತ್ತಿದ್ದೇವೆ. ಸವಿತೃ ಎಂದರೆ ದಿವ್ಯ ಪ್ರೇರಕ, ಹಿರಣ್ಯಬಾಹು ಹಾಗೂ ಸಕಲ ಲೋಕಗಳನ್ನು ಚಲನೆಯಲ್ಲಿರಿಸುವ ಮಹಾಶಕ್ತಿ. ಇಲ್ಲಿ ಸ್ತೋತ್ರಗಳು ಬ್ರಹ್ಮಾಂಡದ ಶಾಶ್ವತ ನಿಯಮವಾದ ಋತದ ಕಡೆಗೆ ತಿರುಗುತ್ತವೆ. ಈ ಋತವು ಪ್ರತಿ ಚಲನೆ, ಪ್ರತಿ ಚಿಂತನೆ ಮತ್ತು ಪ್ರತಿ ಸತ್ಯವನ್ನು ಆಳುವ ಪರಮಶಕ್ತಿ. ಇಲ್ಲಿ ಸೂರ್ಯನನ್ನು ಕೇವಲ ಆಕಾಶದ ಒಂದು ಗೋಳವಾಗಿ ಸ್ತುತಿಸದೆ, ಚಲಿಸುವ ಮತ್ತು ನಿಶ್ಚಲವಾಗಿರುವ ಸಮಸ್ತ ಜೀವರಾಶಿಗಳ ಆತ್ಮ ಎಂದು ಆರಾಧಿಸಲಾಗುತ್ತದೆ. ಪ್ರಕಾಶಮಾನವಾದ ಅಶ್ವಗಳಿಂದ ಎಳೆಯಲ್ಪಡುವ ಅವನ ದಿವ್ಯರಥವು ಗ್ರಹಣಿಕೆಯ ಏಕೀಕೃತ ಶಕ್ತಿಗಳನ್ನು ಸಾಗಿಸುತ್ತದೆ. ಹೊರಗಿನ ಸೂರ್ಯನು ಪ್ರಕೃತಿ ಮತ್ತು ಚೇತನ ಎರಡನ್ನೂ ಆಳುವ ಆ ಅಚಲವಾದ ಅಂತರಂಗದ ಸತ್ಯದ ಪ್ರತಿಬಿಂಬವೇ ಆಗಿದ್ದಾನೆ. ಸೌರಶಕ್ತಿಯ ಪಕ್ಕದಲ್ಲಿಯೇ ಪವಿತ್ರ ಜಲರಾಶಿಗಳು, ಅಂದರೆ ಆಪಸ್ ದೇವತೆಗಳು ಪ್ರಕಟವಾಗುತ್ತವೆ. ಇವು ಕೇವಲ ನದಿಗಳಲ್ಲ, ಬದಲಿಗೆ ಸೃಷ್ಟಿಯ ಪ್ರಕಾಶಮಾನವಾದ ಮಾತೃಶಕ್ತಿಗಳು, ಜೀವನದ ಅಮೃತವನ್ನು ಹೊತ್ತೊಯ್ಯುವ ಚೈತನ್ಯದ ಹರಿವುಗಳು. ಸೌರಬಲದೊಂದಿಗೆ ಬೆಸೆದುಕೊಂಡಿರುವ ಈ ಜಲರಾಶಿಗಳು ಒಂದು ಆಳವಾದ ಸಮತೋಲನವನ್ನು ನಮಗೆ ಬೋಧಿಸುತ್ತವೆ. ಸತ್ಯವು ಸೂರ್ಯನಂತೆ ಪ್ರಕಾಶಮಾನವಾಗಿರಬೇಕು, ಜೊತೆಗೆ ನೀರಿನಂತೆ ದ್ರವವಾಗಿಯೂ ಇರಬೇಕು, ಶಕ್ತಿಯುತವಾಗಿರಬೇಕು ಮತ್ತು ಅಷ್ಟೇ ಶುದ್ಧೀಕರಿಸುವಂತಿರಬೇಕು. ಆಧ್ಯಾತ್ಮಿಕ ತಲದಲ್ಲಿ ಈ ಚಲನೆಯು ಸಾಧಕನ ಮಧ್ಯಾಹ್ನದ ಸ್ಪಷ್ಟತೆಯನ್ನು ಗುರುತಿಸುತ್ತದೆ.
ಆಂತರಿಕ ಸೂರ್ಯನು ತನ್ನ ಶಿಖರದಲ್ಲಿ ನಿಂತಾಗ ಅಜ್ಞಾನದ ನೆರಳುಗಳು ದೂರವಾಗಿ ಗ್ರಹಣಿಕೆಯು ಸಂಪೂರ್ಣವಾಗುತ್ತದೆ. ಸವಿತೃವು ಈಗ ಸಾಧಕನ ಚಿಂತನೆಯನ್ನು ಋತದ ಹಾದಿಯಲ್ಲಿ ಪ್ರೇರೇಪಿಸುತ್ತಾನೆ. ಸಾಧಕನು ಇನ್ನು ಮುಂದೆ ಬೆಳಕಿಗಾಗಿ ಹಂಬಲಿಸದೆ ಆ ಬೆಳಕಿನಲ್ಲೇ ಲೀನವಾಗಿ ನೆಲೆಗೊಳ್ಳುತ್ತಾನೆ. ಹೀಗೆ ಸಾಧಕನ ಈ ಪವಿತ್ರ ಯಾತ್ರೆಯು ಈಗ ಸೌರರಥದ ಲಯದೊಂದಿಗೆ ಸಾಗುತ್ತಿದೆ. ಜಾಗೃತಗೊಂಡ ಚೇತನವು ತನ್ನ ಅಧಿಕಾರದ ಕೇಂದ್ರಬಿಂದುವನ್ನು ಕಂಡುಕೊಂಡಿದೆ. ಸವಿತೃವಿನೊಂದಿಗೆ ಸಮನ್ವಯಗೊಂಡು ಮತ್ತು ಪವಿತ್ರ ಜಲರಾಶಿಗಳಿಂದ ಪೋಷಿಸಲ್ಪಟ್ಟು ಸಾಧಕನು ನಿಖರತೆ ಮತ್ತು ಕೃಪೆಯೊಂದಿಗೆ ಕಾರ್ಯನಿರ್ವಹಿಸಲು ಕಲಿಯುತ್ತಾನೆ. ಆ ಮೂಲಕ ಬ್ರಹ್ಮಾಂಡದ ಕಾಲಾತೀತ ಆಡಳಿತದಲ್ಲಿ ಜ್ಞಾನಪೂರ್ವಕವಾಗಿ ಭಾಗವಹಿಸುತ್ತಾನೆ. ಋಗ್ವೇದ ಸಂಹಿತ ಪರಮಸತ್ಯದ ಐಕ್ಯತೆ. ಈಗ ದೃಷ್ಟಿಯು ಬ್ರಹ್ಮಾಂಡೀಯ ಆಳುವಿಕೆಯ ವಿಶಾಲತೆಯೊಳಗೆ ತೆರೆಯುತ್ತದೆ. ಅಗ್ನಿದೇವನವರಂದು ಪ್ರಜ್ವಲಿಸಿ, ಗುಡುಗಿನ ಮೂಲಕ ವಿಸ್ತರಿಸಿ, ಬೆಳಗಿನಲ್ಲಿ ಜಾಗೃತಗೊಂಡು ಮತ್ತು ಸೌರ ಸ್ಪಷ್ಟತೆಗೆ ಏರಿದ ನಂತರ ಚೇತನೆಯು ಈಗ ಎಲ್ಲಾ ಚಲನೆಯನ್ನು ಸಮತೋಲನದಲ್ಲಿ ಹಿಡಿದಿಟ್ಟಿರುವುದನ್ನು ಎದುರಿಸುತ್ತದೆ. ಋತ ಶಾಶ್ವತ ಕ್ರಮ. ಇಲ್ಲಿ ಸ್ತೋತ್ರಗಳು ಈ ಬ್ರಹ್ಮಾಂಡೀಯ ನಿಯಮದ ದಿವ್ಯ ರಕ್ಷಕರುಗಳಾದ ವರುಣದೇವನವರನ್ನು ಮತ್ತು ಮಿತ್ರದೇವನವರ ಕಡೆಗೆ ತಿರುಗುತ್ತವೆ. ವರುಣದೇವನವರು ಅನಂತ ವಿಸ್ತಾರ, ರಾತ್ರಿ ಆಕಾಶ ಮತ್ತು ಆಳವಾದ ನೀರುಗಳ ಮೇಲೆ ಅಧಿಕಾರ ನಡೆಸುತ್ತಾರೆ. ಇವರು ಸತ್ಯ, ಮಾಪನ ಮತ್ತು ಪರಿಣಾಮವನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಏನೂ ಇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಅಸ್ತಿತ್ವವು ನಿಖರ ಮತ್ತು ಉದ್ದೇಶಪೂರ್ವ ಒಗ್ಗಟ್ಟಿನೊಳಗೆ ವಿಕಸಿಸುತ್ತದೆ ಎನ್ನುವ ಆ ಮಹತ್ತರ ಸಾಮರಸ್ಯವನ್ನು ಇವರು ನಮಗೆ ನೆನಪಿಸುತ್ತಾರೆ. ಇವರ ಪಕ್ಕದಲ್ಲಿ ಮಿತ್ರದೇವನವರು ನಿಂತಿದ್ದಾರೆ. ಸಾಮರಸ್ಯ ಮತ್ತು ನಂಬಿಕೆಯ ಬಂಧಗಳನ್ನು ನಿಲ್ಲಿಸುವ ದಿವ್ಯ ಸ್ನೇಹಿತ ಇವರು. ವರುಣದೇವನವರು ಋತದ ಅತಿಕ್ರಮಿಸಲಾಗದ ಸಂರಚನೆಯನ್ನು ಸ್ಥಾಪಿಸಿದರೆ, ಮಿತ್ರದೇವನವರು ಅದರ ಮಾನವೀಯ ಅಭಿವ್ಯಕ್ತಿಯನ್ನು, ಅಂದರೆ ಸರಿ ಸಂಬಂಧ, ಪರಸ್ಪರತೆ ಮತ್ತು ಸಹಸಂಬಂಧವನ್ನು ನಿರ್ವಹಿಸುತ್ತಾರೆ. ಒಟ್ಟಾಗಿ ಮಿತ್ರವರುಣರು ಬ್ರಹ್ಮಾಂಡವನ್ನು ಕೇವಲ ನಿಯಮದಿಂದ ಮಾತ್ರವಲ್ಲದೆ ಸಮತೋಲನದಿಂದಲೂ ನಿಲ್ಲಿಸಲಾಗಿದೆ ಎಂದು ಬಹಿರಂಗಪಡಿಸುತ್ತಾರೆ. ಮಹರ್ಷಿ ದೀರ್ಘತಮಸರ ಒಳನೋಟದ ಮೂಲಕ ಈ ದೃಷ್ಟಿಯು ಆಳವಾಗುತ್ತದೆ. ಇವರು ಗೋಚರ ರೂಪಗಳನ್ನು ದಾಟಿ ಎಲ್ಲಾ ರೂಪಗಳ ಅಡಿಯಲ್ಲಿರುವ ಏಕತೆಯನ್ನು ಕಾಣುತ್ತಾರೆ. ಮಂಡಲದಾದ್ಯಂತ ಸ್ತುತಿಸಲ್ಪಟ್ಟ ಅನೇಕ ಶಕ್ತಿಗಳು ಒಂದೇ ಸತ್ಯದ ವಿಭಿನ್ನ ಅಭಿವ್ಯಕ್ತಿಗಳೆಂದು ಇಲ್ಲಿ ಬಹಿರಂಗಪಡಿಸಲಾಗುತ್ತದೆ. ಹೀಗೆ ಮೊದಲ ಮಂಡಲವು ಸ್ಥಿರತೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ನೀವು ಲೋಕಗಳನ್ನು ನಿಲ್ಲಿಸುವ ನಿಯಮದೊಳಗೆ ಬೇರೂರಿ ನಿಂತಿರುತ್ತೀರಿ. ಇನ್ನು ಮುಂದೆ ನೀವು ವಿಜೇತ ಅಥವಾ ಸಾಕ್ಷಿಯಾಗಿ ಮಾತ್ರವಲ್ಲದೆ, ಬದಲಿಗೆ ಎಂದೂ ಅಸ್ತಮಿಸದ ಆ ಶಾಶ್ವತ ಕ್ರಮದಲ್ಲಿ ಜಾಗೃತವಾಗಿ ಪಾಲ್ಗೊಳ್ಳುವ ಚೇತನವಾಗಿ ಮುನ್ನಡೆಯುತ್ತೀರಿ. ಋಗ್ವೇದ ಸಂಹಿತ ಮಹರ್ಷಿ ಗೃತ್ಸಮದರ ಕುಲದರ್ಶನ. ವೈದಿಕ ಚೇತನದ ಪವಿತ್ರ ಯಾತ್ರೆಯು ಈಗ ಅಂತರಂಗದ ನಿಗೂಢ ಗರ್ಭರೊಳಗೆ ಒಂದು ಸಂರಕ್ಷಿತ ಪರಂಪರೆಯ ಆವರಣದೊಳಗೆ ಪ್ರವೇಶಿಸುತ್ತಿದೆ. ವನರಾಜಿಯ ನಿಬಿಡ ಹಂದರವನ್ನು ಸೀಳಿ ಉಷಸ್ಸಿನ ಆದಿಪ್ರಕಾಶವು ಆಶ್ರಮದ ಪ್ರಶಾಂತತೆಯನ್ನು ಸ್ಪರ್ಶಿಸುತ್ತಿರಲು ನಾವು ಮಹರ್ಷಿ ಗೃತ್ಸಮದರ ಪವಿತ್ರ ಕುಲದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಇಲ್ಲಿ ಋಷಿವಾಣಿಯು ಅನೇಕ ಸ್ವರಗಳ ಗದ್ದಲವಾಗಿರದೆ ತಲೆಮಾರುಗಳಿಂದ ಸಂರಕ್ಷಿಸಲ್ಪಟ್ಟ ಏಕಸ್ವರದ ಅನುರಣನವಾಗಿ ಉದ್ಭವಿಸುತ್ತಿದೆ. ದೃಷ್ಟಿಯು ಇನ್ನು ಮುಂದೆ ಕೇವಲ ಬ್ರಹ್ಮಾಂಡದ ವಿಸ್ತಾರಕ್ಕೆ ಸೀಮಿತವಾಗದೆ ಅಂತರಂಗದ ಶಿಸ್ತು ಮತ್ತು ಶಾಶ್ವತತೆಯತ್ತ ಕೇಂದ್ರೀಕೃತವಾಗಿದೆ. ಪ್ರಥಮ ಮಂಡಲವು ಸಂಕಲ್ಪದ ಜಾಗೃತಿಯಾಗಿದ್ದರೆ, ಈ ದ್ವಿತೀಯ ಮಂಡಲವು ಆ ಜಾಗೃತಗೊಂಡ ಜ್ಞಾನಾಗ್ನಿಯ ದಿವ್ಯ ಸಂರಕ್ಷಣೆಯಾಗಿದೆ. ಇಲ್ಲಿ ಅಗ್ನಿದೇವನವರು ಕೇಂದ್ರಬಿಂದುವಾಗಿ ವಿರಾಜಮಾನರಾಗಿದ್ದಾರೆ. ಆದರೆ ಈಗ ಇವರು ಕೇವಲ ದೇವದೂತರಲ್ಲ, ಬದಲಿಗೆ ಆಶ್ರಮದ ಗೃಹಪತಿ. ಒಲೆಯ ಮೇಲಿನ ಈ ಸ್ಥಿರ ಜ್ವಾಲೆಯು ನಿರಂತರತೆಯ ಸಾಕ್ಷಿ ಹಾಗೂ ತಲೆಮಾರುಗಳ ನಡುವಿನ ಅವಿನಾಭಾವ ಬಂಧ. ಇವರು ಇನ್ನು ಮುಂದೆ ಕೇವಲ ಹಂಬಲದ ಸ್ಫುಲಿಂಗವಲ್ಲ, ಬದಲಿಗೆ ಋತದ ನಿಯಮಬದ್ಧ ಜ್ವಾಲೆ. ನಿತ್ಯವೂ ಶ್ರದ್ಧೆಯಿಂದ ಪೋಷಿಸಲ್ಪಟ್ಟ, ಬಾಹ್ಯ ಪ್ರಭಾವಗಳಿಂದ ರಕ್ಷಿಸಲ್ಪಟ್ಟ ಮತ್ತು ನಿಖರತೆಯ ಅರ್ಪಣೆಯಿಂದ ಪೂಜಿಸಲ್ಪಟ್ಟ ದಿವ್ಯಚೇತನ ಇವರು. ಇವರ ಸಾನ್ನಿಧ್ಯದಲ್ಲಿ ಇಂದ್ರದೇವನವರು ಸ್ಥಿತರಾಗಿದ್ದಾರೆ. ಇನ್ನು ಮುಂದೆ ಇವರು ಕೇವಲ ಲೋಕಗಳನ್ನು ಭೇದಿಸುವ ಪರಾಕ್ರಮಿಯಲ್ಲ, ಬದಲಿಗೆ ಧರ್ಮದ ರಕ್ಷಕ ಮತ್ತು ಯಜ್ಞದ ಪರಿಪೂರ್ಣಕಾರ. ಇವರ ಅಪ್ರತಿಮ ಶಕ್ತಿಯನ್ನು ಇಲ್ಲಿ ಕೇವಲ ವಿಜಯದ ಹಮ್ಮಿನಂತೆಯಲ್ಲ, ಬದಲಿಗೆ ಪರಮ ವಿಶ್ವಾಸಾರ್ಹತೆಯಾಗಿ ಅರ್ಥೈಸಲಾಗುತ್ತದೆ. ಇದು ರಚನೆ, ಆಶ್ರಯ ಮತ್ತು ಅಚಲ ಸ್ಥಿರತೆಯನ್ನು ಒದಗಿಸುವ ಆತ್ಮಬಲ.
ಆಧ್ಯಾತ್ಮಿಕ ತಲದಲ್ಲಿ ಈ ಪರಿವರ್ತನೆಯು ಆಂತರಿಕ ಏಕೀಕರಣವನ್ನು ಸೂಚಿಸುತ್ತದೆ. ಸಾಧಕನು ತನ್ನ ಚದುರಿದ ವಿಚಾರ ಲಹರಿಗಳನ್ನು ಒಂದೇ ಶಿಸ್ತಿನ ಸೂತ್ರದಲ್ಲಿ ಸಂಗ್ರಹಿಸುವ ಹಂತವಿದು. ಮನಸ್ಸು, ವಾಕು, ಪ್ರಾಣ ಮತ್ತು ಕ್ರಿಯೆಗಳು ಸ್ವಯಂಪ್ರಜ್ಞೆಯ ಅಗ್ನಿಕುಂಡದಲ್ಲಿ ಒಂದು ಸಾಮರಸ್ಯಹರ ಪರಂಪರೆಯಾಗಿ ಒಂದಾಗುತ್ತವೆ. ಇಲ್ಲಿ ಜಾಗೃತಿಯು ಕೇವಲ ಒಂದು ಕ್ಷಣದ ಹೊಳಪಲ್ಲ, ಅದು ಸಾಧನೆಯ ಪಾತ್ರೆಯಲ್ಲಿ ಪರಿಪಕ್ವವಾದ ಜವಾಬ್ದಾರಿಯಾಗಿದೆ. ಹೀಗೆ ದ್ವಿತೀಯ ಮಂಡಲವು ಒಂದು ನಿಶ್ಶಬ್ದ ಸತ್ಯವನ್ನು ಬೋಧಿಸುತ್ತದೆ. ಶಾಶ್ವತವಾದ ಜ್ಞಾನವು ಕಾಲದ ಪ್ರವಾಹದಲ್ಲಿ ಉಳಿಯಬೇಕಾದರೆ ಪವಿತ್ರವಾದ ಪರಂಪರೆಯ ಹಸ್ತಾಂತರ ಅತ್ಯಗತ್ಯ. ಜ್ಞಾನವು ವೈಯಕ್ತಿಕ ಸ್ವತ್ತಲ್ಲ, ಅದು ವಹಿಸಿಕೊಡಲ್ಪಟ್ಟ ದಿವ್ಯ ಹೊಣೆಗಾರಿಕೆ. ನಿಷ್ಠೆ, ನಿರಂತರ ಸ್ವಾಧ್ಯಾಯ ಮತ್ತು ವಿನಯದ ಮೂಲಕ ಮಾತ್ರ ಈ ಜ್ಞಾನಾಗ್ನಿಯನ್ನು ಜೀವಂತವಿಡಲು ಸಾಧ್ಯ. ಈ ಯಾತ್ರೆಯು ಇನ್ನು ಮುಂದೆ ಕ್ಷಿತಿಜದ ವಿಸ್ತಾರವನ್ನಲ್ಲ, ಬದಲಿಗೆ ಅಂತರಂಗದ ಆಳವನ್ನು ಅನ್ವೇಷಿಸುತ್ತದೆ. ಜ್ಞಾನದ ಜ್ವಾಲೆಯನ್ನು ಶ್ರದ್ಧೆಯಿಂದ ರಕ್ಷಿಸಲು ಆರಿಸಿಕೊಂಡವರಿಂದ ಮಾತ್ರ ಈ ಬೆಳಕು ಸನಾತನವಾಗಿ ಸಂರಕ್ಷಿಸಲ್ಪಡುತ್ತದೆ. ಋಗ್ವೇದ ಸಂಹಿತ, ಮಹರ್ಷಿ ವಿಶ್ವಾಮಿತ್ರರ ಪವಿತ್ರ ಯಾತ್ರೆ. ವೈದಿಕ ಚೇತನದ ಮಹತ್ಪಯಣವು ಈಗ ನದಿಯ ಅಚಲ ಹರಿವಿನೊಂದಿಗೆ ಮುನ್ನಡೆಯುತ್ತಿದೆ. ತೃತೀಯ ಮಂಡಲದ ಈ ಶುಭಾರಂಭದಲ್ಲಿ ವೈದಿಕ ದೃಷ್ಟಿಯು ಮಹರ್ಷಿ ವಿಶ್ವಾಮಿತ್ರರ ದಿವ್ಯ ವಂಶಾವಳಿಯೊಳಗೆ ಪ್ರವೇಶಿಸುತ್ತಿದೆ. ಈ ಕುಲದ ಸ್ತೋತ್ರಗಳು ಕೇವಲ ಶಬ್ದಗಳಲ್ಲ, ಅವು ಚಲನೆ, ನಾಯಕತ್ವ ಮತ್ತು ಉದ್ದೇಶಪೂರ್ವಕ ರೂಪಾಂತರದ ಅದಮ್ಯ ಶಕ್ತಿಯನ್ನು ಹೊತ್ತೊಯ್ಯುವ ಮಂತ್ರಗಳು. ಹಿಂದಿನ ಮಂಡಲವು ಆಶ್ರಮದ ಸಂರಕ್ಷಿತ ಜ್ವಾಲೆಯ ಸ್ಥಿರತೆಯಾಗಿದ್ದರೆ, ಈ ಮಂಡಲವು ಆ ಪವಿತ್ರ ಅಗ್ನಿಯನ್ನು ಚಲನೆಯಲ್ಲಿ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಆಧ್ಯಾತ್ಮಿಕ ಹಂಬಲವು ಬಲಿಪೀಠದ ಆಶ್ರಯವನ್ನು ದಾಟಿ ಅನ್ವೇಷಣೆಯ ಹಾದಿಯಲ್ಲಿದೆ. ಇದು ಕೇವಲ ರಕ್ಷಣೆಯಲ್ಲ, ಬದಲಿಗೆ ಜೀವನದ ಮುಕ್ತ ಭೂದೃಶ್ಯದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಧೀರ ಹೆಜ್ಜೆ. ಅಗ್ನಿದೇವನವರು ಇಲ್ಲಿಯೂ ಕೇಂದ್ರಬಿಂದುವಾಗಿದ್ದಾರೆ, ಆದರೆ ಮಹರ್ಷಿ ವಿಶ್ವಾಮಿತ್ರರ ದರ್ಶನದಲ್ಲಿ ಇವರು ವೈಶ್ವಾನರ, ಅಂದರೆ ಸಾರ್ವತ್ರಿಕ ಸುಹೃದರು ಮತ್ತು ಸಕಲ ಜನತೆಯ ಮಾರ್ಗದರ್ಶಕರು. ಅಗ್ನಿದೇವನವರು ಇನ್ನು ಮುಂದೆ ಕೇವಲ ಅಗ್ನಿಕುಂಡಕ್ಕೆ ಸೀಮಿತವಾಗಿಲ್ಲ, ಇವರು ಸಾಧಕನೊಂದಿಗೆ ಹೆಜ್ಜೆ ಹಾಕುತ್ತಾರೆ, ಅನಿಶ್ಚಿತ ಮಾರ್ಗಗಳನ್ನು ಪ್ರಕಾಶಿಸುತ್ತಾರೆ ಮತ್ತು ಪರಿವರ್ತನೆಯ ಕಠಿಣ ಕ್ಷಣಗಳಲ್ಲಿ ಸಾಧಕನ ಶ್ರಮವನ್ನು ಯಶಸ್ಸಿನತ್ತ ನಿರ್ವಹಿಸುತ್ತಾರೆ. ಈ ಮಂಡಲದ ಅತ್ಯಂತ ಪ್ರಭಾವಶಾಲಿ ದರ್ಶನವೆಂದರೆ ನದೀ ತರಣ ಅಥವಾ ಪವಿತ್ರ ನದಿಗಳ ದಾಟುವಿಕೆ. ಮಹರ್ಷಿ ವಿಶ್ವಾಮಿತ್ರರು ಪವಿತ್ರ ನದಿಗಳಾದ ವಿಪಾಶ್ ಮತ್ತು ಶುತುದ್ರಿಯನ್ನು ಕೇವಲ ಅಡಚಣೆಗಳಾಗಿ ನೋಡದೆ ಅವುಗಳನ್ನು ಜಾಗೃತ ದೈವೀ ಶಕ್ತಿಗಳೆಂದು ಸಂಬೋಧಿಸುತ್ತಾರೆ. ಭೌತಿಕ ಬಲದ ಬದಲು ಮಂತ್ರದ ಸತ್ವದಿಂದ ಯಾತ್ರೆಯು ಸುಗಮವಾಗಲು ಆ ನದಿಗಳ ಹರಿವನ್ನು ಮೃದುಗೊಳಿಸಲು ಇವರು ಪ್ರಾರ್ಥಿಸುತ್ತಾರೆ. ಈ ಕ್ಷಣವು ಒಂದು ಆಳವಾದ ವೈದಿಕ ಸತ್ಯವನ್ನು ಜಗತ್ತಿಗೆ ಸಾರುತ್ತದೆ. ಮಾನವನ ಸಂಕಲ್ಪವು ಬ್ರಹ್ಮಾಂಡದ ನಿಯಮವಾದ ಋತದೊಂದಿಗೆ ಐಕ್ಯವಾದಾಗ ನಮಗೆ ಅಡ್ಡಿಯಾಗಿ ಕಾಣುವ ಶಕ್ತಿಗಳೇ ನಮ್ಮ ಪ್ರಗತಿಗೆ ಪೂರಕವಾದ ಸಾಧನಗಳಾಗುತ್ತವೆ. ಹೀಗೆ ತೃತೀಯ ಮಂಡಲವು ಆಧ್ಯಾತ್ಮಿಕ ಪಥವು ಒಂದು ನಿರಂತರವಾದ ಪವಿತ್ರ ದಾಟುವಿಕೆ ಎಂದು ಬೋಧಿಸುತ್ತದೆ. ಪ್ರತಿ ಹಂತವೂ ಚಲನೆ, ನಂಬಿಕೆ ಮತ್ತು ಸತ್ಯದ ಜೀವಂತ ಪ್ರವಾಹದೊಂದಿಗೆ ಹೊಂದಾಣಿಕೆಯನ್ನು ಕೋರುತ್ತದೆ. ಅಗ್ನಿದೇವನವರ ಜ್ವಾಲೆಯೂ ಸ್ಥಿರವಾಗಿ ನಿಲ್ಲುವುದಿಲ್ಲ, ಅದು ಯಾತ್ರಿಕನೊಂದಿಗೆ ಸಾಗುತ್ತದೆ. ಈ ಜಲರಾಶಿಗಳು ಒಮ್ಮೆ ಗೌರವಿಸಲ್ಪಟ್ಟ ಮೇಲೆ ಸಾಧಕನನ್ನು ಅರಿವಿನ ಆಚೆಯ ದಡದತ್ತ ಅಥವಾ ಪೂರ್ಣತ್ವದತ್ತ ಸಾಗಿಸುವ ವಾಹಕಗಳಾಗುತ್ತದೆ. ಋಗ್ವೇದ ಸಂಹಿತ, ಗಾಯತ್ರಿ ಹೃದಯ, ಮಹರ್ಷಿ ವಿಶ್ವಾಮಿತ್ರರ ದರ್ಶನ. ವೈದಿಕ ಚೇತನದ ದಿವ್ಯ ದೃಷ್ಟಿಯು ಈಗ ತನ್ನ ಪರಮ ಪ್ರಕಾಶಮಾನವಾದ ಕೇಂದ್ರಬಿಂದುವನ್ನು ತಲುಪಿದೆ. ತೃತೀಯ ಮಂಡಲದ ಈ ಹೃದಯ ಭಾಗದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುಲದ ಪವಿತ್ರ ಯಾತ್ರೆಯು ಅತ್ಯಂತ ಗಹನವಾದ ಒಮ್ಮುಖ ಸ್ಥಿತಿಯನ್ನು ಮುಟ್ಟಿದೆ. ಅಸ್ತಿತ್ವದ ಹರಿಯುವ ನದಿಗಳನ್ನು ದಾಟಿ ಬದಲಾವಣೆಯ ಪ್ರವಾಹದಲ್ಲಿ ಮುನ್ನಡೆಯುವ ಕಲೆಯನ್ನು ಸಿದ್ಧಿಸಿಕೊಂಡ ಸಾಧಕನ ಚೇತನವು ಈಗ ಗ್ರಹಿಕೆಯ ಉಗಮಸ್ಥಾನವಾದ ಅಂತರಂಗದತ್ತ ಮುಖ ಮಾಡಿದೆ. ಈ ಭಾಗವು ವೈದಿಕ ಪರಂಪರೆಯ ಅತ್ಯಂತ ಸಾರಭೂತವಾದ ಮತ್ತು ಪವಿತ್ರವಾದ ಸ್ಪಂದನವನ್ನು ನಮಗೆ ಪರಿಚಯಿಸುತ್ತದೆ. ಅದೇ ಗಾಯತ್ರಿ ಮಂತ್ರ. ಇಲ್ಲಿ ವೇದವು ಇನ್ನು ಮುಂದೆ ಬಾಹ್ಯ ಭೂದೃಶ್ಯಗಳ ದಾಟುವಿಕೆಯ ಬಗ್ಗೆಯಾಗಲಿ ಅಥವಾ ಅಡೆತಡೆಗಳನ್ನು ಜಯಿಸುವ ಬಗ್ಗೆಯಾಗಲಿ ಮಾತನಾಡುವುದಿಲ್ಲ. ಬದಲಾಗಿ ಈ ಎಲ್ಲಾ ಯಾತ್ರೆಗಳನ್ನು ಅರಿಯುವ ಮೂಲ ಸಾಮರ್ಥ್ಯವನ್ನೇ ಉದ್ದೇಶಿಸುತ್ತದೆ. ಅದೇ ಧೀ ಅಥವಾ ಪ್ರಜ್ವಲಿತ ಬುದ್ಧಿಶಕ್ತಿ. ಈ ಸ್ತೋತ್ರಗಳು ಸವಿತೃದೇವನವರ ಆಹ್ವಾನದಲ್ಲಿ ಪರಾಕಾಷ್ಠೆಯನ್ನು ತಲುಪುತ್ತವೆ. ಸವಿತೃದೇವನವರು ಎಂದರೆ ಕೇವಲ ಕಣ್ಣಿಗೆ ಕಾಣುವ ಸೂರ್ಯನಲ್ಲ, ಇವರು
ಒಳಗಿನಿಂದ ಜಾಗೃತಿಯನ್ನು ಎಚ್ಚರಗೊಳಿಸುವ ಸ್ವರ್ಣ ಪ್ರೇರಕರು, ದಿವ್ಯಚೇತನ ಇವರು. ಗಾಯತ್ರಿ ಮಂತ್ರವು ಈ ಮಂಡಲದ ಹೃದಯ ಭಾಗದಲ್ಲಿ ಕೇವಲ ಒಂದು ಪದ್ಯವಾಗಿ ನಿಂತಿಲ್ಲ, ಅದು ಸಂಪೂರ್ಣ ಮಂಡಲದ ದಿವ್ಯ ಸ್ಫಟಿಕೀಕರಣವಾಗಿದೆ. ಅದರ ಪವಿತ್ರ ಛಂದಸ್ಸು ಉಸಿರು, ಮನಸ್ಸು ಮತ್ತು ಏಕಾಗ್ರತೆಯನ್ನು ಒಂದೇ ಲಯದಲ್ಲಿ ಬೆಸೆಯುತ್ತದೆ. ಬ್ರಹ್ಮಾಂಡದ ಸೌರ ಬುದ್ಧಿಶಕ್ತಿಗೆ ಮಾನವನ ಬುದ್ಧಿಯನ್ನು ಸಂಪೂರ್ಣವಾಗಿ ಸಮರ್ಪಿಸುವುದೇ ಈ ಮಂತ್ರದ ಪರಮ ಗುರಿ. ಇದು ಶಕ್ತಿಯನ್ನು ಕೇಳುವ ಪ್ರಾರ್ಥನೆಯಲ್ಲ, ಬದಲಾಗಿ ತಿಳುವಳಿಕೆಯೇ ಪ್ರಕಾಶಮಾನವಾಗಲಿ ಎಂದು ಬೇಡುವ ಪರಮ ಶರಣಾಗತಿ. ಹೀಗೆ ತೃತೀಯ ಮಂಡಲವು ತನ್ನ ಮಹೋನ್ನತ ಉದ್ದೇಶವನ್ನು ಪೂರೈಸುತ್ತದೆ. ಚಲನೆ ಮತ್ತು ಪ್ರಯತ್ನದೊಂದಿಗೆ ಆರಂಭವಾದ ಸಾಧಕನ ಯಾತ್ರೆಯು ಈಗ ಸ್ಥಿರವಾದ, ಪ್ರಕಾಶಮಾನವಾದ ಬುದ್ಧಿಶಕ್ತಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದೆ. ಮಹರ್ಷಿ ವಿಶ್ವಾಮಿತ್ರರ ಅಂತರಂಗದ ಜ್ವಾಲೆಯು ಈಗ ಸೂರ್ಯನಾಗಿ ರೂಪಾಂತರಗೊಂಡಿದೆ. ಈ ಜ್ಞಾನದ ಪ್ರಕಾಶದಿಂದ ಇನ್ನು ಮುಂದೆ ಜರುಗುವ ಪ್ರತಿಯೊಂದು ಕ್ರಿಯೆಯು ನಿಖರತೆ, ಸಮತೋಲನ ಮತ್ತು ಸತ್ಯದ ಹಾದಿಯಲ್ಲಿ ಸಾಗುತ್ತದೆ. ಬ್ರಹ್ಮಾಂಡದ ಶಾಶ್ವತ ನಿಯಮವಾದ ಋತವು ಒಳಗಿನಿಂದಲೇ ಸದಾ ಮಾರ್ಗದರ್ಶನ ನೀಡುತ್ತದೆ. ಋಗ್ವೇದ ಸಂಹಿತ, ಮಹರ್ಷಿ ವಾಮದೇವರ ಅಂತರಾತ್ಮದರ್ಶನ. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಲೌಕಿಕದ ಮಿತಿಗಳನ್ನು ಮೀರಿ ಅಂತರಾತ್ಮದ ಅನಂತಾಕಾಶದತ್ತ ಜಿಗಿಯುತ್ತಿದೆ. ನಾವೀಗ ಮಹರ್ಷಿ ವಾಮದೇವರ ದಿವ್ಯ ಮಂಡಲವನ್ನು ಪ್ರವೇಶಿಸುತ್ತಿದ್ದೇವೆ. ಇವರು ಅಸ್ತಿತ್ವದ ಗರ್ಭದಲ್ಲಿರುವಾಗಲೇ ಸತ್ಯದ ಸಾಕ್ಷಾತ್ಕಾರವನ್ನು ಪಡೆದ ಪರಮ ಋಷಿಶ್ರೇಷ್ಠರು. ಈ ಸ್ತೋತ್ರಗಳು ಕೇವಲ ಯಜ್ಞಾಗ್ನಿಯ ಅಥವಾ ಭೌತಿಕ ನದಿಗಳ ದಾಟುವಿಕೆಯ ಕುರಿತಾದದ್ದಲ್ಲ, ಬದಲಿಗೆ ಇವು ಚೇತನದ ಪರಮ ಏಣಿಯನ್ನೇರುವ ಆಧ್ಯಾತ್ಮಿಕ ಆರೋಹಣದ ಮಂತ್ರಗಳು. ಮಹರ್ಷಿಗಳ ವಾಣಿಯು ಅತಿ ಆಳವಾದ ಅಂತರಂಗದ ಗುಹೆಯಿಂದ ಉದ್ಭವಿಸುತ್ತಿದೆ. ಇದು ಜನ್ಮಕ್ಕಿಂತ ಮುಂಚೆಯೇ ಸಿದ್ಧವಾದ ತಿಳುವಳಿಕೆ. ಸೂರ್ಯೋದಯಕ್ಕೂ ಮುನ್ನವೇ ಪ್ರಜ್ವಲಿಸುವ ಸ್ವಯಂ ಪ್ರಕಾಶದ ಬೆಳಕು. ಇದು ಅಂತರ್ಯಾಮಿಯ ಮಾರ್ಗ, ಅಂದರೆ ಪ್ರತಿ ಜೀವಿಯ ಒಳಗಡೆ ವಾಸಿಸುವ ಆಂತರಿಕ ಆಳುವನ ದರ್ಶನ. ಮಹರ್ಷಿ ವಾಮದೇವರ ಸ್ತೋತ್ರಗಳು ಕೇವಲ ದೇವತೆಗಳ ಆಹ್ವಾನದಿಂದ ಆರಂಭವಾಗಿ ಕೊನೆಗೆ ಅವರೊಂದಿಗಿನ ತಾದಾತ್ಮ್ಯದ ಗುರುತಿಸುವಿಕೆಯತ್ತ ಸಾಗುತ್ತವೆ. ಇಲ್ಲಿ ಸಾಧಕರು ದೂರದಲ್ಲಿರುವ ದಿವ್ಯತೆಯನ್ನು ಕೂಗುತ್ತಿಲ್ಲ, ಬದಲಿಗೆ ಸಾಧಕರು ಅತ್ಯಂತ ನಿಗೂಢವಾದ ಸತ್ಯವನ್ನು ಅರಿಯುತ್ತಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನು ಹುಡುಕುತ್ತಿರುವ ಆ ಪರಮ ಸತ್ಯವೇ ನಾನಾಗಿದ್ದೇನೆ. ಹೀಗೆ ಮಹರ್ಷಿ ವಾಮದೇವರು ಅಂತಿಮ ವೈದಿಕ ರಹಸ್ಯವನ್ನು ಜಗತ್ತಿಗೆ ಬೋಧಿಸುತ್ತಾರೆ. ಸಕಲ ಸ್ತೋತ್ರಗಳು, ಸಕಲ ದೇವತೆಗಳು ಮತ್ತು ಸಮಸ್ತ ಲೋಕಗಳ ಮೂಲವೂ ನಿನ್ನೊಳಗೆ ಅಡಗಿದೆ. ಈ ಸೃಷ್ಟಿಯ ಮೊದಲ ಮಂತ್ರವು ಜಪಿಸಲ್ಪಡುವ ಮುಂಚೆಯೇ ಆ ಪರಮಸತ್ಯವು ನಿನ್ನ ಚೇತನದಲ್ಲಿ ಈಗಾಗಲೇ ಪ್ರಕಾಶಿಸುತ್ತಿತ್ತು. ಋಗ್ವೇದ ಸಂಹಿತ, ಮಹರ್ಷಿ ವಾಮದೇವರ ದಿವ್ಯ ದೃಷ್ಟಿ, ರಿಭುಗಳು ಮತ್ತು ದಧೀಚಿಯ ಆಗಮನ. ವೈದಿಕ ಚೇತನದ ಪವಿತ್ರ ಯಾತ್ರೆಯು ಈಗ ವೇಗವನ್ನು ಪಡೆದುಕೊಳ್ಳುತ್ತಿದೆ. ಚೇತನವು ಅಂತರಂಗದ ಆಳದಿಂದ ದಿವ್ಯ ಕುಶಲಕಲೆಯ ಕಡೆಗೆ, ಅಂದರೆ ದಿವ್ಯ ಸೃಜನಾತ್ಮಕತೆಯತ್ತ ತಿರುಗುತ್ತಿದೆ. ಸೂರ್ಯದೇವನವರ ಪ್ರಥಮ ಕಿರಣಗಳು ತಮ್ಮ ಪ್ರಕಾಶವನ್ನು ಧರೆಗೆ ಹರಿಸುತ್ತಿರುವಾಗ ನಾವು ಪರಿಪೂರ್ಣ ಕ್ರಿಯೆಯ ವೇಗವನ್ನು ಮತ್ತು ಪವಿತ್ರ ಕೌಶಲದ ದಿವ್ಯ ಕೃಪೆಯನ್ನು ಇಲ್ಲಿ ಕಾಣುತ್ತಿದ್ದೇವೆ. ಈ ಸ್ತೋತ್ರಗಳು ರಿಭುದೇವನವರನ್ನು, ಅಂದರೆ ಅರೂಪಕ್ಕೆ ರೂಪವನ್ನು ನೀಡುವ ದಿವ್ಯ ಶಿಲ್ಪಿಗಳನ್ನು ಕೊಂಡಾಡುತ್ತವೆ. ಇವರು ಕೇವಲ ದೈವೀ ಕಾರಿಗಾರರಲ್ಲ, ಅರೂಪವಾಗಿರುವುದನ್ನು ಸಗುಣ ರೂಪವಾಗಿ ಮಾರ್ಪಡಿಸುವ ಶಕ್ತಿಗಳಿವರು. ಇವರು ಚಂಡಮಾರುತ ಅಥವಾ ಕೇವಲ ಸೂರ್ಯನ ದೇವತೆಗಳಲ್ಲ, ಇವರು ನಿಖರತೆ, ರೂಪಾಂತರ ಮತ್ತು ನಿಷ್ಕಲಂಕವಾದ ದಿವ್ಯ ನಿರ್ಮಾಣದ ದೇವತೆಗಳು. ಇವರೊಂದಿಗೆ ದಧೀಚಿಯವರ ಆಗಮನವಾಗುತ್ತದೆ. ದಧೀಚಿ ಎಂದರೆ ದಿವ್ಯ ಶ್ವೇತ ಅಶ್ವ, ಚಿಂತನೆಯಂತೆ ವೇಗವಾದ ಮತ್ತು ಉಷಃಕಾಲದಂತೆ ಪ್ರಕಾಶಮಾನವಾದ ಶಕ್ತಿ ಇವರು. ಇವರು ಕೇವಲ ವಾಹನವಲ್ಲ, ಇವರು ಚಲನೆಯಲ್ಲಿರುವ ಪ್ರಾಣಶಕ್ತಿಯ ಪ್ರತೀಕ. ಚೇತನದ ಅನಂತ ಆಕಾಶದಾದ್ಯಂತ ಧಾವಿಸುವ ಸತ್ಯದ ಅದಮ್ಯ ಶಕ್ತಿ ಇವರು. ಹೀಗೆ ಈ ಪವಿತ್ರ ಯಾತ್ರೆಯು ಒಂದು ದಿವ್ಯ ನಿರ್ಮಾಣವಾಗುತ್ತದೆ. ನೀವು ಕೇವಲ ಸತ್ಯವನ್ನು ಗ್ರಹಿಸುವುದಷ್ಟೇ ಅಲ್ಲ, ಅದನ್ನು ಜೀವನದಲ್ಲಿ ಅನುಷ್ಠಾನಗೊಳಿಸಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ರಿಭುದೇವನವರು ದಿವ್ಯತೆಯನ್ನು ರೂಪಿಸುವಂತೆ ನಿಮ್ಮ ಜೀವನವನ್ನೇ ಒಂದು ಕಲಾಕೃತಿಯಾಗಿ ರೂಪಿಸಬೇಕು. ದಧೀಚಿಯವರು ಪ್ರಭಾತದ ಬೆಳಕಿನಲ್ಲಿ ಮುನ್ನುಗ್ಗುವಂತೆ
ನೀವು ಈ ಜಗತ್ತಿನಲ್ಲಿ ವೇಗವಾಗಿ ಪ್ರಕಾಶಮಾನವಾಗಿ ಮತ್ತು ಬ್ರಹ್ಮಾಂಡದ ಕ್ರಮದೊಂದಿಗೆ ಪರಿಪೂರ್ಣವಾಗಿ ಹೊಂದಿಕೊಂಡು ಸಾಗಬೇಕು. ಋಗ್ವೇದ ಸಂಹಿತ ಮಹರ್ಷಿ ಅತ್ರಿಯವರ ದಿವ್ಯ ಅತಿಥಿ. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಗೃಹದ ಒಲೆಗೆ, ಅಂದರೆ ನಮ್ಮೊಂದಿಗೆ ವಾಸಿಸುವ ಆ ಮೃದುವಾದ ಜ್ವಾಲೆಯ ಕಡೆಗೆ ಮರಳುತ್ತಿದೆ. ನಾವೀಗ ಮಹರ್ಷಿ ಅತ್ರಿಯವರ ದಿವ್ಯ ಮಂಡಲವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಅಗ್ನಿದೇವನವರನ್ನು ಕೇವಲ ಬ್ರಹ್ಮಾಂಡದ ಶಕ್ತಿಯಾಗಿ ಆಹ್ವಾನಿಸಲಾಗುತ್ತಿಲ್ಲ, ಬದಲಿಗೆ ಇವರನ್ನು ಒಬ್ಬ ಪ್ರಿಯ ಅತಿಥಿಯಾಗಿ ಸ್ವಾಗತಿಸಲಾಗುತ್ತಿದೆ. ಮಾನವನ ದೈನಂದಿನ ಜೀವನದಲ್ಲಿ ನೆಲೆಸಿರುವ ಪರಮ ಸುಹೃದರು ಇವರು. ಈ ಸ್ತೋತ್ರಗಳು ಬ್ರಹ್ಮಾಂಡದ ವಿಶಾಲತೆಯ ಬಗ್ಗೆಗಿಂತಲೂ ಹೆಚ್ಚಾಗಿ ದೈವದ ಸಾಮೀಪ್ಯದ ಬಗ್ಗೆ ಮಾತನಾಡುತ್ತವೆ. ಇಲ್ಲಿ ಅಗ್ನಿದೇವನವರು ಕೇವಲ ದೇವತೆಯಲ್ಲ, ಇವರು ನಮ್ಮ ಮಿತ್ರ, ನಮ್ಮ ಅನ್ನವನ್ನು ಹಂಚಿಕೊಳ್ಳುವ ಸಂಗಾತಿ, ನಮ್ಮ ದೈನಂದಿನ ಪ್ರತಿಯೊಂದು ಕ್ರಿಯೆಯನ್ನು ಗಮನಿಸುವ ಸಾಕ್ಷಿ ಮತ್ತು ಮನೆಯ ಹೊಸ್ತಿಲನ್ನು ಕಾಪಾಡುವ ರಕ್ಷಕರಿವರು. ಮಹರ್ಷಿ ಅತ್ರಿಯವರ ವಾಣಿಯು ಭಕ್ತಿ ಮತ್ತು ಪರಮ ವಿಶ್ವಾಸದಿಂದ ಕೂಡಿದೆ. ಇವರು ಕೇವಲ ವಿಜಯವನ್ನಾಗಲಿ ಅಥವಾ ರಹಸ್ಯಗಳ ಅನಾವರಣವನ್ನಾಗಲಿ ಕೇಳುತ್ತಿಲ್ಲ, ಬದಲಿಗೆ ಇವರು ದೈವಕ್ಕೆ ಅತಿಥಿ ಸತ್ಕಾರವನ್ನು ನೀಡುತ್ತಿದ್ದಾರೆ. ಈ ಜ್ಞಾನಾಗ್ನಿಯನ್ನು ಪ್ರಜ್ವಲಿಸುವುದು ಎಂದರೆ ದಿವ್ಯತೆಯನ್ನು ನಮ್ಮ ಸಾಮಾನ್ಯ ಜೀವನಕ್ಕೆ ಆಹ್ವಾನಿಸುವುದು ಎಂದರ್ಥ. ಒಂದು ದೀಪವನ್ನು ಹಚ್ಚುವ ಸರಳ ಕ್ರಿಯೆಯಲ್ಲಿ, ಶ್ರದ್ಧೆಯಿಂದ ಅರ್ಪಿಸಿದ ಪುಷ್ಪಗಳಲ್ಲಿ ಮತ್ತು ಸಂಜೆಯ ಪ್ರಾರ್ಥನೆಯ ನಿಶ್ಶಬ್ದತೆಯಲ್ಲಿ ಪವಿತ್ರತೆಯನ್ನು ಕಾಣುವುದೇ ಈ ಮಂಡಲದ ಸಾರ. ಹೀಗೆ ಈ ಯಾತ್ರೆಯು ಏಕಾಂಗಿತನದ ಕಡೆಗಲ್ಲ, ಬದಲಿಗೆ ದಿವ್ಯ ಸಹವಾಸದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಆಶ್ರಮವು ಕೇವಲ ಲೋಕದಿಂದ ದೂರವಿರುವ ಸ್ಥಳವಲ್ಲ, ಅದು ಪವಿತ್ರವಾದ ಚೇತನವೂ ವಾಸಿಸುವ ತಾಣ. ಮಹರ್ಷಿ ಅತ್ರಿಯವರ ದೃಷ್ಟಿಯಲ್ಲಿ ಪ್ರತಿ ಒಲೆಯೂ ಒಂದು ಯಜ್ಞವೇದಿ, ಪ್ರತಿ ಅತಿಥಿಯೂ ದಿವ್ಯ ಸ್ವರೂಪಿ, ಮತ್ತು ನಾವು ಅರ್ಪಿಸುವ ಪ್ರತಿ ನಮ್ರ ನೈವೇದ್ಯವೂ ನಮ್ಮೊಂದಿಗೆ ವಾಸಿಸಲು ಇಚ್ಛಿಸುವ ಆ ದಿವ್ಯ ಸುಹೃದನಿಂದ ಸ್ವೀಕರಿಸಲ್ಪಡುತ್ತದೆ. ಋಗ್ವೇದ ಸಂಹಿತ ಮರುತ್ಗಳು ಮತ್ತು ವರುಣದೇವನ ದಿವ್ಯ ಸನ್ನಿಧಿ. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಪ್ರಚಂಡವಾದ ಮಾರುತಗಳ ಕಡೆಗೆ ತಿರುಗುತ್ತಿದೆ. ಗರ್ಜಿಸುವ ಗಾಳಿಗಳು, ಅಬ್ಬರಿಸುವ ಮಳೆಗಳು ಮತ್ತು ದಿವ್ಯಶಕ್ತಿಯಿಂದ ಜಾಗೃತಗೊಂಡ ರಾತ್ರಿ ಆಕಾಶದ ನಡುವೆ ನಾವು ಸಾಗುತ್ತಿದ್ದೇವೆ. ನಾವೀಗ ಮರುತ್ಗಳ, ಅಂದರೆ ಮಾರುತ ದೇವತೆಗಳ ಮತ್ತು ಬ್ರಹ್ಮಾಂಡದ ಆಳದ ಅಧಿಪತಿಯಾದ ವರುಣದೇವನವರ ದಿವ್ಯ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದೇವೆ. ಈ ಸ್ತೋತ್ರಗಳು ಕೇವಲ ಸೌಮ್ಯವಾದ ಮುಂಜಾನೆಯ ಅಥವಾ ಸ್ನೇಹಪರವಾದ ಜ್ವಾಲೆಯ ಬಗ್ಗೆ ಮಾತನಾಡುವುದಿಲ್ಲ. ಇವು ರೂಪಾಂತರದ ಅದಮ್ಯ ಶಕ್ತಿಯನ್ನು ಆಹ್ವಾನಿಸುತ್ತವೆ. ನಿಶ್ಚಲವಾಗಿರುವುದನ್ನು ಬೇರುಸಹಿತ ಕಿತ್ತುಹಾಕುವ ಗಾಳಿ, ಹಳೆಯದನ್ನು ತೊಳೆದು ಶುದ್ಧೀಕರಿಸುವ ಪ್ರವಾಹ ಮತ್ತು ಕತ್ತಲೆಯನ್ನು ಸೀಳುವ ಮಿಂಚು ಇವುಗಳ ಸಂಕೇತವಿದು. ಮರುತ್ಗಳು ವಿನಾಶಕರಲ್ಲ, ಬದಲಿಗೆ ಇವರು ಬ್ರಹ್ಮಾಂಡದ ಬದಲಾವಣೆಯನ್ನು ತರುವ ಶಿಸ್ತುಬದ್ಧ ದೈವೀ ಸೈನ್ಯಗಳು. ಇವರ ಪಕ್ಕದಲ್ಲಿ ವರುಣದೇವನವರು ವಿರಾಜಮಾನರಾಗಿದ್ದಾರೆ. ಇವರು ಅನಂತ ಜಲರಾಶಿಗಳ ಮತ್ತು ನಕ್ಷತ್ರಖಚಿತ ರಾತ್ರಿಯ ಒಡೆಯರು. ಇವರ ಸನ್ನಿಧಿಯಲ್ಲಿರುವುದು ಚಂಡಮಾರುತದ ಅವ್ಯವಸ್ಥೆಯಲ್ಲ, ಬದಲಿಗೆ ಆ ಚಂಡಮಾರುತವನ್ನೇ ತನ್ನೊಳಗೆ ಅಡಗಿಸಿಕೊಂಡಿರುವ ವಿಶಾಲವಾದ ಮತ್ತು ಅಚಲವಾದ ದಿವ್ಯ ನಿಯಮ. ಹೀಗೆ ಈ ಪವಿತ್ರ ಯಾತ್ರೆಯು ಚಂಡಮಾರುತವನ್ನು ತಪ್ಪಿಸಿ ಸಾಗುವುದಿಲ್ಲ, ಬದಲಿಗೆ ಅದರ ಮೂಲಕವೇ ಹಾದುಹೋಗುತ್ತದೆ. ಮರುತ್ಗಳು ನಮ್ಮ ಧೈರ್ಯದ ಸಂಗಾತಿಗಳಾದರೆ, ವರುಣದೇವನವರು ಅಂತರಾತ್ಮದ ಆಳದಲ್ಲಿ ನಮಗೆ ಸ್ಥಿರವಾದ ಆಧಾರವಾಗುತ್ತಾರೆ. ಋಗ್ವೇದ ಸಂಹಿತ ಮಹರ್ಷಿ ಭರದ್ವಾಜರ ದಿವ್ಯಶಕ್ತಿ. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಆಕಾಶದ ಎತ್ತರಕ್ಕೆ ಹಾರುವ ಸ್ವರ್ಣ ಗರುಡನಂತೆ ಏರುತ್ತಿದೆ. ಇದು ಬಲ, ರಕ್ಷಣೆ ಮತ್ತು ಅಚಲ ಸಂಕಲ್ಪದ ಮಹೋನ್ನತ ಪ್ರತೀಕ. ನಾವು ಈಗ ಮಹರ್ಷಿ ಭರದ್ವಾಜರ ದಿವ್ಯ ಮಂಡಲವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿನ ಸ್ತೋತ್ರಗಳು ಕೇವಲ ಸೌಮ್ಯವಾದ ಅನುಗ್ರಹಕ್ಕಾಗಿ ಮಾಡುವ ಪ್ರಾರ್ಥನೆಗಳಲ್ಲ, ಬದಲಿಗೆ ಇವು ವೀರತ್ವದ ಧೈರ್ಯ ಮತ್ತು ದಿವ್ಯ ಕವಚಕ್ಕಾಗಿ ಮಾಡುವ ಗಂಭೀರ ಕರೆಗಳು. ಈ ಮಹರ್ಷಿಗಳ ವಾಣಿಯು ಒಬ್ಬ ಯೋಧ ಋಷಿಯ ವಾಣಿಯಂತಿದೆ. ಇವರ ಸ್ತೋತ್ರಗಳು ಜೀವನದ ಸಂಘರ್ಷಗಳಿಂದ ಪಲಾಯನ ಮಾಡುವುದಿಲ್ಲ, ಬದಲಿಗೆ ಆ ಸಂಘರ್ಷವನ್ನೇ ಆತ್ಮವನ್ನು ಪುಟವಿಡುವ ಕುಲುಮೆ ಎಂದು ಅಂಗೀಕರಿಸುತ್ತವೆ. ಮಹರ್ಷಿ ಭರದ್ವಾಜರು ಮರುತ್ಗಳನ್ನು ಕೇವಲ ಪ್ರಕೃತಿಯ ಅಸ್ತವ್ಯಸ್ತ ಶಕ್ತಿಗಳಾಗಿ ನೋಡದೆ, ಶಿಸ್ತಿನಿಂದ ಕೂಡಿದ ದಿವ್ಯ ಮಿತ್ರರೆಂದು ಆಹ್ವಾನಿಸುತ್ತಾರೆ. ಹೀಗೆ ಸಾಧಕನ ಈ ಪವಿತ್ರ ಮಾರ್ಗವು ಈಗ ದೃಢವಾಗುತ್ತಿದೆ. ಕ್ಷಿತಿಜದ ಮೇಲೆ ಹಾರುವ ಆ ಸ್ವರ್ಣ ಗರುಡವು ಕೇವಲ ಒಂದು ದೂರದ ಆಶೆಯಲ್ಲ, ಅದು ದಿವ್ಯ ಬೆಂಬಲದ ಎಂದೆಂದಿಗೂ ಇರುವ ಭರವಸೆಯಾಗಿದೆ. ಮಹರ್ಷಿ ಭರದ್ವಾಜರ ದಿವ್ಯ ದೃಷ್ಟಿಯಲ್ಲಿ ಬಲವೆಂದರೆ ಕೇವಲ ಭೌತಿಕ ಶಕ್ತಿಯಲ್ಲ,
ಅದು ನೀವು ಒಂದು ಮಹತ್ತರವಾದ ಬ್ರಹ್ಮಾಂಡದ ಕ್ರಮದಲ್ಲಿ ಅಥವಾ ಋತದಲ್ಲಿ ಸಂರಕ್ಷಿಸಲ್ಪಟ್ಟಿದ್ದೀರಿ ಎಂದು ಅರಿತುಕೊಳ್ಳುವುದರಿಂದ ಬರುವ ಪ್ರಕಾಶಮಾನವಾದ ಧೈರ್ಯ. ಋಗ್ವೇದ ಸಂಹಿತ ಸಂಕಲ್ಪದ ಪವಿತ್ರ ಧನುಸ್ಸು. ವೈದಿಕ ಚೇತನದ ಪವಿತ್ರ ದೃಷ್ಟಿಯು ಈಗ ಕರ್ಮದ ಸಾಧನಗಳತ್ತ ತಿರುಗುತ್ತಿದೆ. ಎಳೆಯಲ್ಪಟ್ಟ ಧನುಸ್ಸು, ಸಿದ್ಧವಾಗಿರುವ ಬಾಣ ಮತ್ತು ಜೀವನದ ಪ್ರತಿಯೊಂದು ಉದ್ದೇಶವನ್ನು ದಿವ್ಯ ಸಂಕಲ್ಪದೊಂದಿಗೆ ಆಶೀರ್ವದಿಸುವ ಕ್ಷಣವಿದು. ನಾವು ಈಗ ಮಹರ್ಷಿ ಭರದ್ವಾಜರ ಸಂಕಲ್ಪದ ಹೃದಯವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಪ್ರತಿಯೊಂದು ಕ್ರಿಯೆಯೂ ಪವಿತ್ರೀಕರಿಸಲ್ಪಟ್ಟಿದೆ ಮತ್ತು ಪ್ರತಿಯೊಂದು ಗುರಿಯೂ ಸತ್ಯದೊಂದಿಗೆ ಸಮನ್ವಯಗೊಂಡುಗೆ. ಹೀಗೆ ಸಾಧಕನ ಈ ಮಾರ್ಗವು ಒಂದು ಪವಿತ್ರ ಕೌಶಲವಾಗಿ ಮಾರ್ಪಡುತ್ತದೆ. ಇಲ್ಲಿ ವಿಜಯವನ್ನು ಕೇವಲ ಗೆಲುವಿನಿಂದ ಅಳೆಯಲಾಗುವುದಿಲ್ಲ, ಬದಲಿಗೆ ಗುರಿಯೊಂದಿಗಿನ ಹೊಂದಾಣಿಕೆಯಿಂದ ಅಳೆಯಲಾಗುತ್ತದೆ. ಬಿಲ್ಲುಗಾರನ ದೃಷ್ಟಿ ಸ್ಪಷ್ಟವಾಗಿದ್ದಾಗ, ಕೈಗಳು ಸ್ಥಿರವಾಗಿದ್ದಾಗ ಮತ್ತು ಉದ್ದೇಶವು ಅತ್ಯಂತ ಶುದ್ಧವಾಗಿದ್ದಾಗ ಮಾತ್ರ ಬಾಣವು ತನ್ನ ಗುರಿಯನ್ನು ನಿಖರವಾಗಿ ತಲುಪುತ್ತದೆ. ಪರಮಭಕ್ತಿಯಿಂದ ನಿಮ್ಮ ಸಂಕಲ್ಪದ ಧನುಸ್ಸನ್ನು ಎಳೆಯಿರಿ. ನಿಮ್ಮ ಜೀವನದ ಬಾಣವು ಸತ್ಯದ ಹಾದಿಯಲ್ಲಿ ಸಾಗಲಿ. ಸೂರ್ಯದೇವನವರನ್ನು ಆಕಾಶದಾದ್ಯಂತ ಮಾರ್ಗದರ್ಶನ ಮಾಡುವ ಅದೇ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಪ್ರತಿಯೊಂದು ಗುರಿಯನ್ನು ಆಶೀರ್ವದಿಸಲಿ. ಋಗ್ವೇದ ಸಂಹಿತ ಮಹರ್ಷಿ ವಸಿಷ್ಠರ ಆಳ. ಈಗ ದೃಷ್ಟಿಯು ಆಳಕ್ಕೆ ಅವರೋಹಣವಾಗುತ್ತದೆ. ಬ್ರಹ್ಮಾಂಡೀಯ ಕ್ರಮದ ನಿಶ್ಚಲ ಅನಂತ ನೀರುಗಳು, ಅಂದರೆ ವರುಣದೇವನವರ ಪ್ರದೇಶ. ನಾವು ಮಹರ್ಷಿ ವಸಿಷ್ಠರ ಮಂಡಲವನ್ನು ಪ್ರವೇಶಿಸುತ್ತೇವೆ. ಇಲ್ಲಿ ಶಿಸ್ತು ಭಕ್ತಿಯಾಗಿದೆ ಮತ್ತು ಸತ್ಯವು ಏಕೈಕ ಮಾಪನವಾಗಿದೆ. ಇಲ್ಲಿ ಸ್ತೋತ್ರಗಳು ಕೇವಲ ಕ್ರಿಯೆಗೆ ಕರೆಗಳಲ್ಲ, ಬದಲಿಗೆ ಅವು ವಿಶ್ವನಿಯಮದ ಅವಗಾಹನೆಗಳು. ವರುಣದೇವನವರು ಚಂಡಮಾರುತ ಅಥವಾ ಸೂರ್ಯನ ದೇವತೆಯಲ್ಲ, ಬದಲಿಗೆ ಅನಂತದ ಅಧಿಪತಿಗಳು. ನಕ್ಷತ್ರಮಯ ರಾತ್ರಿಯ ಆಡಳಿತಗಾರರು ಇವರು. ಯಾವುದನ್ನೂ ವಂಚಿಸಲಾಗದ ದಿವ್ಯದೃಷ್ಟಿ ಇವರದು. ಇವರ ನೀರುಗಳು ಈ ಭೂಮಿಯವಲ್ಲ, ಅವು ಋತದ ಆದಿಸಾಗರ, ಅಂದರೆ ಎಲ್ಲಾ ಚಲನವೂ ವಿಶ್ರಾಂತಿ ಪಡೆಯುವ ನಿಶ್ಶಬ್ದ ಆಳ. ಮಹರ್ಷಿ ವಸಿಷ್ಠರ ವಾಣಿಯು ಗಾಂಭೀರ್ಯದ ಗೌರವದಾಗಿದೆ. ಇವರು ಪಾಪದ ಬಗ್ಗೆ ಮಾತನಾಡುವಾಗ ಅದನ್ನು ಮನುಷ್ಯನ ವಿರುದ್ಧದ ಅತಿಕ್ರಮಣವಾಗಿಯಲ್ಲ, ಬದಲಿಗೆ ಸತ್ಯದಿಂದ ವಿಚಲನವಾಗಿ, ಅಂದರೆ ಬ್ರಹ್ಮಾಂಡೀಯ ಸಾಮರಸ್ಯದ ನಿಶ್ಚಲ ನೀರುಗಳಲ್ಲಿ ಉಂಟಾದ ಒಂದು ಕಲಕವಾಗಿ ಪರಿಗಣಿಸುತ್ತಾರೆ. ವರುಣದೇವನವರ ಮುಂದೆ ನಿಲ್ಲುವುದು ಎಂದರೆ ಸಂಪೂರ್ಣ ಪ್ರಾಮಾಣಿಕತೆಯಲ್ಲಿ ನಿಲ್ಲುವುದು ಮತ್ತು ಪ್ರತಿ ಗುಪ್ತ ಉದ್ದೇಶವನ್ನು ಇವರ ಆಕಾಶದ ನಕ್ಷತ್ರಗಳಿಂದ ಪ್ರಕಾಶಿಸಲು ಅವಕಾಶ ನೀಡುವುದು ಎಂದರ್ಥ. ವರುಣದೇವನವರ ಜತೆಯಲ್ಲಿ ಮಿತ್ರದೇವನವರು ಪ್ರಕಟವಾಗುತ್ತಾರೆ. ವಿಶ್ವಾಸದ ಬಂಧಗಳನ್ನು ಕಾಯುವ ದಿವ್ಯ ಸ್ನೇಹಿತ ಇವರು. ಇವರು ಆಳವನ್ನು ಪೂರಕವಾಗಿರುವ ಬೆಳಕಾಗಿದ್ದಾರೆ. ಏಕತ್ರವಾಗಿ ಇವರು ಬ್ರಹ್ಮಾಂಡದ ಸಮತೋಲನವನ್ನು ಮೂರ್ತೀಕರಿಸುತ್ತಾರೆ. ದಿವ್ಯ ನಿಯಮ ಮತ್ತು ಪ್ರೀತಿ ಹಾಗೂ ವಿಶಾಲತೆ ಮತ್ತು ಅಂತರಂಗ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಾರ್ಗವು ಬ್ರಹ್ಮಾಂಡೀಯ ಕ್ರಮದ ಆಂತರೀಕರಣವನ್ನು ಸೂಚಿಸುತ್ತದೆ. ಸಾಧಕರು ಮನಸ್ಸಿನ ಮೇಲ್ಮೈಯನ್ನು ನಿಶ್ಚಲಗೊಳಿಸಲು ಮತ್ತು ಸತ್ಯವು ಅಚಲವಾಗಿ ವಾಸಿಸುವ ಆಂತರಿಕ ಆಳಕ್ಕೆ ಇಳಿಯಲು ಕಲಿಯುತ್ತಾರೆ. ಇಲ್ಲಿ ನೈತಿಕತೆಯು ಹೊರಗಿನಿಂದ ಹೇರಲ್ಪಡುವುದಿಲ್ಲ, ಅದು ಅಸ್ತಿತ್ವದ ನಿಶ್ಚಲ ಮತ್ತು ನಕ್ಷತ್ರ ಪ್ರತಿಬಿಂಬಿಸುವ ನೀರುಗಳೊಂದಿಗೆ ಹೊಂದಾಣಿಕೆಯಾಗಿ ಉದ್ಭವಿಸುತ್ತದೆ. ಹೀಗೆ ಈ ಮಾರ್ಗವು ಗಾಢ ಸಮಗ್ರತೆಯದ್ದಾಗುತ್ತದೆ. ಮಹರ್ಷಿ ವಸಿಷ್ಠರು ಬೋಧಿಸುತ್ತಾರೆ, ಆಳವಾದ ಶಿಸ್ತು ಎಂದರೆ ನಕ್ಷತ್ರಗಳನ್ನು ಆಳುವ ನಿಯಮದೊಂದಿಗೆ ಸಾಮರಸ್ಯದಿಂದ ಬದುಕುವುದು. ಅಷ್ಟು ಸ್ಪಷ್ಟ ಮತ್ತು ಅಷ್ಟು ನಿಶ್ಚಲರಾಗುವುದು ಆ ಶಾಶ್ವತ ಕ್ರಮದ ಪ್ರತಿಬಿಂಬವಾಗುವುದೇ ಜೀವನದ ಗುರಿ. ಆಳವನ್ನು ನೋಡಿರಿ, ಅಲ್ಲಿ ನಿಮ್ಮ ಸ್ವಂತ ಸತ್ಯವು ಪ್ರತಿಬಿಂಬಿತವಾಗಿರುವುದನ್ನು ದರ್ಶಿಸಿರಿ ಮತ್ತು ಬ್ರಹ್ಮಾಂಡವನ್ನು ಹಿಡಿದಿಟ್ಟಿರುವ ಅದೇ ನೀರುಗಳು ನಿಮ್ಮನ್ನು ಹಿಡಿದಿಟ್ಟಿವೆ ಎಂದು ತಿಳಿಯಿರಿ. ಋಗ್ವೇದ ಸಂಹಿತ ಜಾಗೃತ ನೀರುಗಳು. ಈಗ ದೃಷ್ಟಿಯು ಎಚ್ಚರಗೊಳ್ಳುವ ನೀರುಗಳೆಡೆಗೆ ತಿರುಗುತ್ತದೆ. ಮರಳಿ ಬರುವ ಮಳೆಗಳು, ತುಂಬುವ ಕೊಳಗಳು ಮತ್ತು ಮೊದಲ ಹನಿಗಳೊಂದಿಗೆ ಏಳುವ ಜೀವನದ ಸಮ್ಮಿಳಿತ. ನಾವು ಪುನರ್ಜೀವನದ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಏಕತೆಯನ್ನು ಹಾಡಲಾಗುತ್ತದೆ ಮತ್ತು ಪ್ರತಿ ಸ್ವರವು ಮೇಘದ ಸ್ತೋತ್ರಕ್ಕೆ ಜೋಡಿಸುತ್ತದೆ. ಇಲ್ಲಿ ಸ್ತೋತ್ರಗಳು ಕೇವಲ ವಿಜಯ ಅಥವಾ ಆಳವನ್ನು ಹಬ್ಬಿಸುವುದಿಲ್ಲ, ಬದಲಿಗೆ ಅವು ಮರಳುವಿಕೆಯನ್ನು ಹಬ್ಬಿಸುತ್ತವೆ. ಬರಗಾಲದ ನಂತರ ಮಳೆಯ ಮರಳುವಿಕೆ, ನಿಶ್ಶಬ್ದತೆಯ ನಂತರ ವಾಣಿಯ ಮರಳುವಿಕೆ ಮತ್ತು ನಿಶ್ಚಲತೆಯ ನಂತರ ಜೀವನದ ಮರಳುವಿಕೆ. ಪ್ರಸಿದ್ಧ ಮಂಡೂಕ ಸೂಕ್ತವು ಕೇವಲ ಬಾಲಿಶ ಗೀತೆಯಲ್ಲ, ಅದೊಂದು ಪವಿತ್ರ ರೂಪಕ. ಮಂಡೂಕಗಳು ಅಂದರೆ ಕಪ್ಪೆಗಳು ಶುಷ್ಕ ಋತುವಿನಲ್ಲಿ ನಿಶ್ಶಬ್ದವಾಗಿರುತ್ತವೆ
ಮತ್ತು ಮಳೆಗಳೊಂದಿಗೆ ತಮ್ಮ ಸ್ವರವನ್ನು ಪಡೆಯುತ್ತವೆ. ಇದು ಸಾಧಕರು ದಿನಚರಿಯಿಂದ ಬಾಡಿದಾಗ ಒಳನೋಟದ ವರ್ಷಾಧಾರೆಯಿಂದ ಜಾಗೃತಗೊಳ್ಳುವುದನ್ನು ಸೂಚಿಸುತ್ತದೆ. ವರುಣದೇವನವರು ಇಲ್ಲಿ ಕಠಿಣ ನ್ಯಾಯಾಧೀಶನಾಗಲ್ಲ, ಬದಲಿಗೆ ನೀರುಗಳ ಮೋಚಕನಾಗಿ ಅಂದರೆ ಬಂಧಮುಕ್ತಗೊಳಿಸುವವರಾಗಿ ಹಾಜರಿದ್ದಾರೆ. ಕೃಪೆಯಾಗಿ ಮಳೆಯನ್ನು ಕಳುಹಿಸುವ ಆಕಾಶೀಯ ಸಾಗರ ಇವರು. ಪರ್ಜನ್ಯದೇವನವರು ಅಂದರೆ ಮಳೆ ಮೇಘವು ದಯಾಳು ಪೋಷಕನಾಗಿ, ಹಸಿರಿನ ಗರ್ಭವಾಗಿ ಮತ್ತು ದಾಹದಿಂದ ಕೂಡಿದ ಭೂಮಿಯ ಕರೆಯನ್ನು ಕೇಳುವವನಾಗಿ ಇಲ್ಲಿ ಆವಾಹಿಸಲ್ಪಡುತ್ತಾರೆ. ಈ ಸ್ತೋತ್ರಗಳು ಏಕತೆಯ ವಿಷಯವನ್ನು ಪ್ರತಿಪಾದಿಸುತ್ತವೆ. ಮಂಡೂಕಗಳು ಏಕತಾನದಲ್ಲಿ ಕೂಗುತ್ತವೆ, ಹಳ್ಳಗಳು ನದಿಗಳಲ್ಲಿ ವಿಲೀನವಾಗುತ್ತವೆ ಮತ್ತು ಚದುರಿದ ಚಿಂತನೆಗಳು ಏಕಾಗ್ರ ಭಕ್ತಿಯಲ್ಲಿ ಸೇರುತ್ತವೆ. ಮಳೆಯು ಮಹಾನ್ ಸಮನ್ವಯಕಾರಿಯಾಗುತ್ತದೆ. ಇದು ಹೊಲ ಮತ್ತು ಕಾಡು ಹಾಗೂ ಸಂತ ಮತ್ತು ಪ್ರಾಣಿಗಳನ್ನು ಸಮಾನವಾಗಿ ಆಶೀರ್ವದಿಸುತ್ತದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ನಿಷ್ಕ್ರಿಯ ಜಾಗೃತಿಯ ಪ್ರಬೋಧನವನ್ನು ಸೂಚಿಸುತ್ತದೆ. ಸತ್ಯದ ನೀರುಗಳು ವರ್ಷಿಸಲು ಪ್ರಾರಂಭಿಸಿದಾಗ ಆಂತರಿಕ ಬರಗಾಲವು ಮುಗಿಯುತ್ತದೆ. ಪ್ರತ್ಯೇಕವಾಗಿದ್ದದ್ದು ಸಂಪರ್ಕಿತವಾಗುತ್ತದೆ ಮತ್ತು ನಿಶ್ಶಬ್ದವಾಗಿದ್ದದ್ದು ವಾಣಿಯನ್ನು ಪಡೆಯುತ್ತದೆ. ಸಾಧಕರು ಆಲಿಸಲು ಕಲಿಯುತ್ತಾರೆ, ಮಳೆಯ ತಾಳಕ್ಕೆ, ಜೀವನದ ಸಮ್ಮಿಳಿತಕ್ಕೆ ಮತ್ತು ಧೂಳನ್ನು ತೊಳೆದು ಸ್ಪಷ್ಟತೆಯನ್ನು ಬಹಿರಂಗಪಡಿಸುವ ಆಂತರಿಕ ವರ್ಷಕ್ಕೆ. ಹೀಗೆ ಈ ಮಾರ್ಗವು ಆನಂದದ ಪುನರುತ್ಥಾನದ್ದಾಗುತ್ತದೆ. ಇಲ್ಲಿ ಶ್ರೇಣೀಕ್ರಮವಿಲ್ಲ, ಕೇವಲ ಸಾಮರಸ್ಯವಿದೆ. ಇಲ್ಲಿ ಯತ್ನವಿಲ್ಲ, ಕೇವಲ ಸ್ವೀಕಾರವಿದೆ. ಮಳೆಯು ಎಲ್ಲಿ ಬೀಳಬೇಕೆಂದು ಆಯ್ಕೆ ಮಾಡುವುದಿಲ್ಲ, ಅದು ಎಲ್ಲರನ್ನೂ ಆಶೀರ್ವದಿಸುತ್ತದೆ ಮತ್ತು ಆ ಆಶೀರ್ವಾದದಲ್ಲಿ ಎಲ್ಲಾ ಜೀವವೂ ಒಂದು ಮಹಾನ್ ಗಾಯನ ಮತ್ತು ತೇವಗೊಂಡ ಕೃತಜ್ಞತೆಯಲ್ಲಿ ಏಕೀಕೃತವಾಗುತ್ತದೆ. ಮಳೆಗಳು ಬರಲಿ, ನಿಮ್ಮ ಆಂತರಿಕ ನೆಲವು ಮೃದುವಾಗಲಿ ಮತ್ತು ನಿಮ್ಮ ಸ್ವಂತ ಸ್ವರವು ಜಾಗೃತರ ಸಮ್ಮಿಳಿತದೊಂದಿಗೆ ಏಳಲಿ. ಋಗ್ವೇದ ಸಂಹಿತ ಪ್ರಗಾಥ ಛಂದಸ್ಸಿನ ತಾಳಬದ್ಧ ಹಾರಾಟ. ಈಗ ದೃಷ್ಟಿಯು ತಾಳದ ರೆಕ್ಕೆಗಳ ಮೇಲೆ ಹಾರಾಟವನ್ನು ತೆಗೆದುಕೊಳ್ಳುತ್ತದೆ. ಪ್ರಗಾಥದ ವೇಗವಾದ ಮತ್ತು ಸ್ಪಂದಿಸುವ ಛಂದಸ್ಸು. ಇವು ಕೇವಲ ಉಚ್ಚರಿಸಲ್ಪಡುವ ಶಬ್ದಗಳಲ್ಲ, ಬದಲಿಗೆ ಗಾಯನ ಮಾಡಲ್ಪಟ್ಟ, ನೃತ್ಯ ಮಾಡಲ್ಪಟ್ಟ ಮತ್ತು ರಕ್ತದ ನಾಡಿಯಲ್ಲಿ ಅನುಭವಿಸಲ್ಪಟ್ಟ ಮಂತ್ರಗಳು. ನಾವು ಧ್ವನಿಯು ಶಕ್ತಿಯಾಗುವ ಮತ್ತು ಸ್ತೋತ್ರವು ಹಾರಾಟವಾಗುವ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಸ್ತೋತ್ರಗಳು ಸಂಪೂರ್ಣವಾಗಿ ಇಂದ್ರದೇವನವರಿಗೆ ಸಮರ್ಪಿತವಾಗಿವೆ. ಇವರು ಕೇವಲ ಕಾಳಗದ ದೇವತೆಯಾಗಿಯಲ್ಲ, ಬದಲಿಗೆ ಚೈತನ್ಯದ ದೇವತೆಯಾಗಿ ಮತ್ತು ಉತ್ಸಾಹದ ಛಂದಸ್ಸಿನಲ್ಲಿ ಹಬ್ಬಿಸಲ್ಪಡುವ ಪ್ರಾಣಶಕ್ತಿಯ ಅಧಿಪತಿಯಾಗಿ ಇಲ್ಲಿ ಪ್ರಕಟವಾಗುತ್ತಾರೆ. ಪ್ರಗಾಥ ಛಂದಸ್ಸು ಸಾಮಾನ್ಯ ಪದ್ಯವಲ್ಲ, ಅದೊಂದು ತಾಳಬದ್ಧ ವಾಹನ. ಮನಸ್ಸನ್ನು ಜಾಗೃತಿಯ ಉನ್ನತ ಸ್ಥಿತಿಗಳಿಗೆ ಸಾಗಿಸಲು ವಿನ್ಯಾಸಗೊಳಿಸಲ್ಪಟ್ಟ ಧ್ವನಿಯ ರಥವಿದು. ಪ್ರತಿ ಅಕ್ಷರವೂ ಒಂದು ಹೊಡೆತ, ಪ್ರತಿ ಸಾಲು ಒಂದು ತರಂಗ ಮತ್ತು ಪ್ರತಿ ಮಂತ್ರವೂ ಒಂದು ಆರೋಹಣವಾಗಿದೆ. ಈ ಸ್ತೋತ್ರಗಳಲ್ಲಿ ಇಂದ್ರದೇವನವರು ಅಪಾರ ಶಕ್ತಿಯಾಗಿದ್ದಾರೆ. ಭೇದನದ ಉಲ್ಲಾಸ, ಸ್ಪಷ್ಟತೆಯ ಸಂತೋಷ ಮತ್ತು ದೀರ್ಘರಾತ್ರಿಯ ನಂತರ ಬರುವ ಬೆಳಗಿನ ಚೈತನ್ಯ ಇವರದು. ಇವರನ್ನು ಗಾಂಭೀರ್ಯದಿಂದ ಮಾತ್ರವಲ್ಲ, ಚೇತನದಿಂದ ಮತ್ತು ಆನಂದೋಲ್ಲಾಸದಿಂದ ಆವಾಹಿಸಲಾಗುತ್ತದೆ. ಮಂತ್ರಗಳು ಪಕ್ಷಿಗಳಂತೆ ಏರುತ್ತವೆ, ಗಾಳಿಗಳಂತೆ ಸುತ್ತುತ್ತವೆ ಮತ್ತು ಒಡೆಯುವ ತರಂಗಗಳಂತೆ ಅಪ್ಪಳಿಸುತ್ತವೆ. ಇವೆಲ್ಲವೂ ಸೂರ್ಯದೇವನವರನ್ನು ಚಲಿಸುವಂತೆ ಮಾಡುವ ಮತ್ತು ಆತ್ಮವನ್ನು ಕದಲಿಸುವ ಶಕ್ತಿಯ ಸ್ತುತಿಯಲ್ಲಿ ಅಡಗಿವೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಪವಿತ್ರ ಧ್ವನಿಯ ಮೂಲಕ ಪ್ರಾಣದ ಪ್ರಬೋಧನವನ್ನು ಸೂಚಿಸುತ್ತದೆ. ಸಾಧಕರು ಮಂತ್ರವು ಕೇವಲ ಶಬ್ದವಲ್ಲ ಎಂದು ಅರಿಯುತ್ತಾರೆ. ಇದು ಜೀವಂತ ಕಂಪನ ಮತ್ತು ಚೇತನವನ್ನು ಪರಿವರ್ತಿಸುವ ಶಕ್ತಿಯ ತರಂಗವಾಗಿದೆ. ಪ್ರಗಾಥ ಛಂದಸ್ಸಿನಲ್ಲಿ ಉಸಿರು, ನಾಡಿ ಮತ್ತು ಮನಸ್ಸು ಒಂದೇ ತಾಳದಲ್ಲಿ ಸಂಯೋಜಿತವಾಗುತ್ತವೆ. ಇಲ್ಲಿ ಜಾಗೃತಿಯು ಸ್ಥಿರವಾಗುವುದಿಲ್ಲ, ಅದು ಗಾಯನ ಮಾಡುತ್ತದೆ ಮತ್ತು ತನ್ನದೇ ಆದ ಉತ್ಕಟತೆಯಿಂದ ಏರುತ್ತದೆ. ಹೀಗೆ ಈ ಮಾರ್ಗವು ಧ್ವನಿಯ ಸಾಧನೆಯಾಗುತ್ತದೆ. ನೀವು ಮಂತ್ರವನ್ನು ಪಠಿಸುವುದಿಲ್ಲ, ಮಂತ್ರವೇ ನಿಮ್ಮನ್ನು ಪಠಿಸುತ್ತದೆ. ನೀವು ಛಂದಸ್ಸನ್ನು ಹಿಂಬಾಲಿಸುವುದಿಲ್ಲ, ಛಂದಸ್ಸೇ ನಿಮ್ಮನ್ನು ಸಾಗಿಸುತ್ತದೆ. ಮತ್ತು ಆ ಸಾಗಣೆಯಲ್ಲಿ ನೀವು ಧ್ವನಿ ಮತ್ತು ಮೌನ ಹಾಗೂ ಚಲನೆ ಮತ್ತು ನಿಶ್ಚಲತೆ ಇವೆರಡನ್ನೂ ಮೀರಿ ನಿಲ್ಲುವ ಸ್ಥಾನವನ್ನು ಸ್ಪರ್ಶಿಸುತ್ತೀರಿ. ಗಾಯನ ಮಾಡಿರಿ, ಉನ್ನತದೆಡೆಗೆ ಏರಿರಿ. ಛಂದಸ್ಸು ನಿಮ್ಮನ್ನು ಇಂದ್ರದೇವನವರು ವಾಸಿಸುವ ಸ್ಥಾನಕ್ಕೆ ಸಾಗಿಸಲಿ.
ಅದು ಜೀವಂತ, ಪ್ರಜ್ವಲಿಸುವ ಮತ್ತು ಅಜೇಯವಾಗಿದೆ. ಋಗ್ವೇದ ಸಂಹಿತ. ದಿವ್ಯ ವೈದ್ಯರು, ಅಶ್ವಿನಿ ದೇವತೆಗಳು ಮತ್ತು ಸಮತೋಲನದ ಶಕ್ತಿ. ಈಗ ದೃಷ್ಟಿಯು ಗುಣವಾಗುವಿಕೆಯೆಡೆಗೆ ತಿರುಗುತ್ತದೆ, ಅಂದರೆ ನೋವನ್ನು ಶಮನಗೊಳಿಸುವ ಮೃದು ಹಸ್ತಗಳೆಡೆಗೆ ಮತ್ತು ಮಸುಕಾದದ್ದನ್ನು ಪುನಃಸ್ಥಾಪಿಸುವ ದಿವ್ಯ ಪ್ರಕಾಶದೆಡೆಗೆ. ನಾವು ದಿವ್ಯ ವೈದ್ಯರುಗಳಾದ ಅಶ್ವಿನಿ ದೇವತೆಗಳ ಮತ್ತು ಸೋಮದೇವನವರ ಪುನರ್ಜೀವನಕಾರಿ ಸ್ತೋತ್ರಗಳನ್ನು ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ಮಂತ್ರಗಳು ಕೇವಲ ವಿಜಯದವೂ ಅಲ್ಲ, ಅವು ಪುನಃಸ್ಥಾಪನೆಯ ಸ್ತೋತ್ರಗಳಾಗಿವೆ. ಅಶ್ವಿನಿ ದೇವತೆಗಳು ಹಗಲು ಮತ್ತು ರಾತ್ರಿಯ ಸಂಧಿಯಲ್ಲಿ, ಅಂದರೆ ದ್ವಂದ್ವಗಳು ಸಂಧಿಸುವ ಪವಿತ್ರ ಬಿಂದುವಿನಲ್ಲಿ ಕಾಣಿಸಿಕೊಳ್ಳುವವರು. ಜೀವನದಲ್ಲಿ ಎಲ್ಲಿ ಅಸಮತೋಲನವಿದೆಯೋ ಅಥವಾ ಎಲ್ಲಿ ಚೈತನ್ಯವು ವಿಭಜನೆಗೊಂಡಿದೆಯೋ ಅಲ್ಲಿ ಇವರು ದ್ವಂದ್ವಗಳನ್ನು ಬೆಸೆಯುವ ಮೂಲಕ ಸಮಗ್ರತೆಯನ್ನು ತರುತ್ತಾರೆ. ಇವರು ಕೇವಲ ಬಾಹ್ಯ ಸಾಧನಗಳಿಂದ ಗುಣಪಡಿಸುವವರಲ್ಲ, ಬದಲಿಗೆ ದಿವ್ಯ ಬೆಳಕು, ಮಧುರ ಸಂಗೀತ ಮತ್ತು ಕೃಪೆಯ ಮರ್ಮರದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ. ದೃಷ್ಟಿಯು ಮಸುಕಾಗಿರುವಲ್ಲಿ ಇವರು ಸ್ಪಷ್ಟತೆಯನ್ನು ತರುತ್ತಾರೆ ಮತ್ತು ಸಂಕಟದ ಸಮಯದಲ್ಲಿ ನವಚೈತನ್ಯವನ್ನು ತುಂಬುತ್ತಾರೆ. ಇವರೊಂದಿಗೆ ಸೋಮದೇವನವರು ಹರಿಯುತ್ತಾರೆ. ಇವರು ಇನ್ನು ಮುಂದೆ ಕೇವಲ ಯಜ್ಞದ ಅರ್ಪಣೆಯಲ್ಲ, ಬದಲಿಗೆ ಜೀವನದ ವಾಹಿನಿಗಳ ಮೂಲಕ ಹರಿಯುವ ದ್ರವ ಬೆಳಕು. ಸೋಮದೇವನವರು ದಣಿವನ್ನು ತೊಳೆಯುವ, ಆಂತರಿಕ ಮಾರ್ಗಗಳನ್ನು ಪ್ರಕಾಶಿಸುವ ಮತ್ತು ಒಳಗಿನಿಂದ ಆನಂದವನ್ನು ಎಚ್ಚರಿಸುವ ಅಮೃತವಾಗಿದ್ದಾರೆ. ಈ ಸೋಮವನ್ನು ಕೇವಲ ಬಾಯಿಯಿಂದಲಲ್ಲ, ಆತ್ಮದಿಂದ ಗ್ರಹಿಸಿದಾಗ ಅದು ಅಕ್ಷಯವಾದ ಪುನರ್ಜೀವನದ ಸಾರವಾಗಿ ಪರಿಣಮಿಸುತ್ತದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಸಾಧಕರ ಸ್ವಂತ ಆಂತರಿಕ ನೋವುಗಳ ಗುಣವಾಗುವಿಕೆಯನ್ನು ಸೂಚಿಸುತ್ತದೆ. ಈ ಯಾತ್ರೆಯು ಇದುವರೆಗೆ ಸಂಘರ್ಷ ಮತ್ತು ಶಿಸ್ತನ್ನು ಕಂಡಿದೆ, ಈಗ ಅದು ಏಕೀಕರಣದ ಕಡೆಗೆ ತಿರುಗುತ್ತಿದೆ. ದಿವ್ಯ ಕರುಣೆಗೆ ಸರಿಪಡಿಸಲಾಗದ ಗಾಯ ಯಾವುದೂ ಇಲ್ಲ ಎಂದು ಅಶ್ವಿನಿ ದೇವತೆಗಳು ಬೋಧಿಸುತ್ತಾರೆ. ಸೋಮದೇವನವರು ಪುನಃಸ್ಥಾಪನೆಯ ಮೂಲವು ಹೊರಗೆ ಎಲ್ಲೋ ಇಲ್ಲ, ಅದು ನಿಮ್ಮ ಒಳಗಿರುವ ಎಂದಿಗೂ ಬಟಣಗದ ಬೆಳಕಿನ ಚಿಲುಮೆಲೆಂದು ಬಹಿರಂಗಪಡಿಸುತ್ತಾರೆ. ಹೀಗೆ ಈ ಮಾರ್ಗವು ಪುನಃಸ್ಥಾಪನಾತ್ಮಕವಾಗುತ್ತದೆ. ನೀವು ಕೇವಲ ಸಾಧಿಸಲು ಅಲ್ಲ, ಬದಲಿಗೆ ಸಮಗ್ರವಾಗಿ ಮಾಡಲ್ಪಡಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ಅಶ್ವಿನಿ ದೇವತೆಗಳು ನಿಮ್ಮ ಆಂತರಿಕ ಸಂಕಟಗಳನ್ನು ಸ್ವರ್ಣ ಬೆಳಕಿನಿಂದ ಸ್ಪರ್ಶಿಸಲಿ. ಸೋಮದೇವನವರು ನಿಮ್ಮ ಆತ್ಮದ ಒಣಗಿದ ನದೀಪಾತ್ರಗಳ ಮೂಲಕ ಹರಿಯಲಿ. ಮತ್ತು ಯಾತ್ರೆಯ ಮಧ್ಯದಲ್ಲೂ ಸಹ ಗುಣವಾಗುವಿಕೆಯು ಸದಾ ಸಮೀಪದಲ್ಲಿದೆ ಎಂದು ನೆನಪಿಡಿ. ದಿವ್ಯ ಹಸ್ತದ ಸ್ಪರ್ಶ ಮತ್ತು ಅಮೃತದ ಒಂದು ಹಣಿಯು ನಿಮ್ಮನ್ನು ಮರಳಿ ಪೂರ್ಣತ್ವಕ್ಕೆ ಕೊಂಡೊಯ್ಯುತ್ತದೆ. ಋಗ್ವೇದ ಸಂಹಿತ. ಸ್ನೇಹದ ಬೆಳೆ. ಈಗ ದೃಷ್ಟಿಯು ಸಂಬಂಧದೆಡೆಗೆ ತಿರುಗುತ್ತದೆ. ಇದು ಕೇವಲ ದೂರದಿಂದ ಮಾಡುವ ಭಕ್ತಿಯಲ್ಲ, ಬದಲಿಗೆ ನಿಕಟ ಮತ್ತು ನಿಜವಾದ ಸ್ನೇಹದ ಭಾವ. ದೇವತೆಗಳು ಮತ್ತು ಸಾಧಕರು ಒಡೆಯ ಮತ್ತು ಸೇವಕನಾಗಿಯಲ್ಲ, ಬದಲಿಗೆ ಸಂಗಾತಿಗಳಾಗಿ, ಮಿತ್ರರಾಗಿ ಮತ್ತು ಅದೇ ಜ್ಞಾನದ ಬೆಳೆಯನ್ನು ಹಂಚಿಕೊಳ್ಳುವ ಸ್ನೇಹಿತರಾಗಿ ಭೇಟಿಯಾಗುವ ಸ್ತೋತ್ರಗಳನ್ನು ನಾವು ಈಗ ಪ್ರವೇಶಿಸುತ್ತಿದ್ದೇವೆ. ಇಲ್ಲಿ ದೇವತೆಗಳನ್ನು ಅಂತರಂಗದ ಪ್ರೀತಿಯಿಂದ ಆವಾಹಿಸಲಾಗುತ್ತದೆ. ಇಂದ್ರದೇವನವರನ್ನು ಸಖಾ ಎಂದು ಕರೆಯಲಾಗುತ್ತದೆ, ಅಂದರೆ ಸ್ನೇಹಿತ, ಸಹಚರ ಮತ್ತು ಶಕ್ತಿಯನ್ನು ಹಂಚಿಕೊಳ್ಳುವವರು ಇವರು. ಅಗ್ನಿದೇವನವರು ಅತಿಥಿಯಾಗಿ ಬಂದು ಕುಟುಂಬದ ಸದಸ್ಯರಾಗುವವರು. ಅಶ್ವಿನಿ ದೇವತೆಗಳು ನಿಮ್ಮ ಪಕ್ಕದಲ್ಲಿಯೇ ಕುಳಿತು ಚಿಕಿತ್ಸೆ ನೀಡುವ ವೈದ್ಯರಾಗಿದ್ದಾರೆ. ಇಲ್ಲಿ ಸ್ವರ್ಗ ಮತ್ತು ಭೂಮಿಯ ನಡುವಿನ ಅಂತರ ಕಡಿಮೆಯಾಗುತ್ತದೆ. ದಿವ್ಯತೆಯು ಇನ್ನು ಮುಂದೆ ಕೇವಲ ಮೇಲೆ ಅಲ್ಲ, ಅದು ನಿಮ್ಮ ಪಕ್ಕದಲ್ಲಿಯೇ ಇದೆ. ಈ ಸ್ತೋತ್ರಗಳು ಪರಸ್ಪರ ನೈವೇದ್ಯದ ಬಗ್ಗೆ ಮಾತನಾಡುತ್ತವೆ. ಭಕ್ತರು ಸ್ತುತಿ, ಕೃತಜ್ಞತೆ ಮತ್ತು ಹೊಲದ ಹಣ್ಣುಗಳನ್ನು ನೀಡುತ್ತಾರೆ. ದೇವತೆಗಳು ರಕ್ಷಣೆ, ಒಳನೋಟ ಮತ್ತು ಋತುವಿನ ಮಳೆಯನ್ನು ನೀಡುತ್ತಾರೆ. ಇದು ಕೇವಲ ವ್ಯವಹಾರವಲ್ಲ, ಇದೊಂದು ಪವಿತ್ರ ಸ್ನೇಹ. ಇದು ವಿಶ್ವಾಸದಿಂದ ನೇಯ್ದ ಬಂಧ ಮತ್ತು ಹಂಚಿಕೊಂಡ ಸಾನ್ನಿಧ್ಯದ ಸಂತೋಷದಲ್ಲಿ ಆಚರಿಸುವ ಹಬ್ಬವಾಗಿದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಭಕ್ತಿಯು ಸಹವಾಸದೊಳಗೆ ಪಕ್ವವಾಗುವುದನ್ನು ಸೂಚಿಸುತ್ತದೆ. ಸಾಧಕರು ಇನ್ನು ಮುಂದೆ ಕೇವಲ ಅಗತ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ಬದಲಿಗೆ ಸಂಬಂಧದ ಪ್ರೀತಿಗಾಗಿ ಪ್ರಾರ್ಥಿಸುತ್ತಾರೆ. ಹೃದಯವು ದಿವ್ಯತೆಯೊಂದಿಗೆ ಸಂವಾದ ಮಾಡಲು ಎಷ್ಟು ಮಾತನಾಡುತ್ತದೆಯೋ ಅಷ್ಟು ಆಲಿಸಲು ಮತ್ತು ಉದಾರವಾಗಿ ಸ್ವೀಕರಿಸಲು ಇಲ್ಲಿ ಕಲಿಯುತ್ತದೆ. ಇಲ್ಲಿ ಪವಿತ್ರವಾದದ್ದನ್ನು ಕಂಡು ಭಯಪಡುವುದಿಲ್ಲ, ಅದರೊಂದಿಗೆ ಸ್ನೇಹ ಬೆಳೆಸಲಾಗುತ್ತದೆ. ಹೀಗೆ ಈ ಮಾರ್ಗವು ಪವಿತ್ರ ಅಂತರಂಗದಾಗುತ್ತದೆ. ನೀವು ಅತ್ಯಂತ ವಿಶ್ವಾಸಾರ್ಹ ಸ್ನೇಹಿತನೊಂದಿಗೆ ನಡೆಯುವಂತೆ ದೇವತೆಗಳೊಂದಿಗೆ ನಡೆಯಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ಸಂದೇಹದ ಹೊಲಗಳ ಮೂಲಕ ಮತ್ತು ಬದಲಾವಣೆಯ ನದಿಗಳಾದ್ಯಂತ ಸತ್ಯದ ಅದೇ ಆಕಾಶದ ಕೆಳಗೆ ನಡೆಯುವ ಪಯಣವಿದು.
ಈ ಬೆಳೆಯು ಕೇವಲ ಧಾನ್ಯದ್ದಲ್ಲ, ಅದು ವಿಶ್ವಾಸದ್ದು. ಇದು ಕೇವಲ ಒಳನೋಟದ್ದಲ್ಲ, ಅದು ಬಂಧುತ್ವದ್ದೂ ಹೌದು. ನಿಮ್ಮ ಭಕ್ತಿಯು ಸ್ನೇಹದಲ್ಲಿ ಪಕ್ವವಾಗಲಿ, ನಿಮ್ಮ ಪ್ರಾರ್ಥನೆಗಳು ಸಂಭಾಷಣೆಗಳಾಗಲಿ, ಮತ್ತು ಈ ಯಾತ್ರೆಯಲ್ಲಿ ನೀವು ಎಂದಿಗೂ ಏಕಾಂಗಿಯಲ್ಲ ಎಂದು ನಿಮ್ಮ ಆತ್ಮದ ಆಳದಲ್ಲಿ ತಿಳಿಯಿರಿ, ಏಕೆಂದರೆ ದಿವ್ಯತೆಯು ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನೊಂದಿಗೆ ನಡೆಯುವಂತೆ ನಿಮ್ಮೊಂದಿಗೆ ಸದಾ ನಡೆಯುತ್ತದೆ. ಋಗ್ವೇದ ಸಂಹಿತ ಕಾಣ್ವರ ಶಿಖರದ ಗೀತೆ. ಈಗ ದೃಷ್ಟಿಯು ಶಿಖರಕ್ಕೆ ಆರೋಹಣವಾಗುತ್ತದೆ. 8ನೇ ಮಂಡಲದ ಉನ್ನತ ಬಿಂದುವಿದೋ. ಇಲ್ಲಿ ಯಾತ್ರೆಯು ಪೂರ್ಣಗೊಳಿಸುವಿಕೆಯಲ್ಲಿ ಸಂಗ್ರಹಗೊಳ್ಳುತ್ತದೆ ಮತ್ತು ಪ್ರತಿ ಮಂತ್ರವೂ ಆಗಮನದ ಹಬ್ಬವಾಗುತ್ತದೆ. ನಾವು ಕಾಣ್ವ ಮಹರ್ಷಿಗಳೊಂದಿಗೆ ಅವರ ಗೀತೆಯ ಶಿಖರದಲ್ಲಿ ನಿಲ್ಲುತ್ತಿದ್ದೇವೆ. ಇಲ್ಲಿ ಏನೂ ಕೊರತೆಯಿಲ್ಲ ಮತ್ತು ಏನೂ ಹಾಡಲ್ಪಡದೆ ಉಳಿದಿಲ್ಲ. ಇಲ್ಲಿ ಸ್ತೋತ್ರಗಳು ಕೇವಲ ಕೋರಿಕೆಗಳು ಅಥವಾ ಸಂಘರ್ಷಗಳಲ್ಲ, ಬದಲಿಗೆ ಅವು ಪೂರ್ಣತೆಯ ದೃಢೀಕರಣಗಳು. ಇಂದ್ರದೇವನವರು ತಾವು ಏನು ಮಾಡುವರೋ ಅದಕ್ಕಾಗಿಯಲ್ಲ, ಬದಲಿಗೆ ಈಗಾಗಲೇ ಸಾಧಿಸಿದ್ದಕ್ಕಾಗಿ ಇಲ್ಲಿ ಹೊಗಳಲ್ಪಡುತ್ತಾರೆ. ಅಗ್ನಿದೇವನವರು ಸ್ಥಿರವಾಗಿ ಉರಿಯುತ್ತಿದ್ದಾರೆ. ಇವರು ಸಾಧಿತ ಸ್ಪಷ್ಟತೆಯ ದೀಪಸ್ತಂಭವಾಗಿದ್ದಾರೆ. ದೇವತೆಗಳನ್ನು ಇಲ್ಲಿ ಕರೆಯಲಾಗುತ್ತಿಲ್ಲ, ಬದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಗುತ್ತಿದೆ. ಅವರ ಸಾನ್ನಿಧ್ಯವು ಈಗಾಗಲೇ ಇಲ್ಲಿದೆ ಮತ್ತು ಅದು ಈಗಾಗಲೇ ನೀಡಲ್ಪಟ್ಟಿದೆ ಎಂದು ಇಲ್ಲಿ ಒಪ್ಪಿಕೊಳ್ಳಲಾಗುತ್ತದೆ. ಇದು ನೆರವೇರಿದ ಪ್ರತಿಜ್ಞೆಯ ಮತ್ತು ಪೂರ್ಣಗೊಂಡ ತೀರ್ಥಯಾತ್ರೆಯ ಮಂಡಲವಾಗಿದೆ. ಇದು ಮಾತುಗಳು ಮುಗಿದ ಕಾರಣದಿಂದಲ್ಲ, ಬದಲಿಗೆ ಅಗತ್ಯವಿರುವ ಎಲ್ಲವನ್ನೂ ಹೇಳಿದ ಕಾರಣದಿಂದ ನಿಶ್ಶಬ್ದತೆಯಲ್ಲಿ ಮುಕ್ತಾಯವಾಗುವ ಸ್ತೋತ್ರದ ಸಮಯವಿದು. ಇಲ್ಲಿರುವ ಪೂರಕ ಮಂತ್ರಗಳು ಕೇವಲ ಆಲೋಚನೆಗಳಲ್ಲ, ಅವು ಚೆನ್ನಾಗಿ ನೇಯ್ದ ಚಿತ್ರಕಾರದ ಮೇಲಿನ ಅಂತಿಮ ಆಭರಣಗಳು ಮತ್ತು ಪೂರ್ಣಗೊಂಡ ದೃಷ್ಟಿಯ ಮೇಲಿನ ಕೊನೆಯ ಕುಂಚದ ಹೊಡೆತಗಳಾಗಿವೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಆಂತರಿಕ ಆಗಮನವನ್ನು ಸೂಚಿಸುತ್ತದೆ. ಸಾಧಕರು ಶಿಖರದಲ್ಲಿ ಒಂದು ಕ್ಷಣ ನಿಲ್ಲಲು ಮತ್ತು ಪ್ರಯಾಣಿಸಿದ ಮಾರ್ಗವನ್ನು ಹಿಂತಿರುಗಿ ನೋಡಲು ಕಲಿಯುತ್ತಾರೆ. ಸಂಘರ್ಷಗಳು ಮತ್ತು ಕೃಪೆಗಳೆರಡನ್ನೂ ಇಲ್ಲಿ ಗೌರವಿಸಲಾಗುತ್ತದೆ. ಇಲ್ಲಿ ಮುಂದೆ ಸಾಗುವ ಯಾವುದೇ ಆತುರವಿಲ್ಲ, ಕೇವಲ ಆಳವಾದ ಗುರುತಿಸುವಿಕೆ ಮಾತ್ರ ಇದೆ. ಶಿಖರದಲ್ಲಿನ ಬೆಂಕಿಯನ್ನು ಕೇವಲ ಉಷ್ಣತೆ ಅಥವಾ ಬೆಳಕಿಗಾಗಿಯಲ್ಲ, ಬದಲಿಗೆ ಯಾತ್ರೆಗಾಗಿಯೇ ಅರ್ಪಿಸುವ ಕೃತಜ್ಞತೆಯ ನೈವೇದ್ಯವಾಗಿ ಪ್ರಜ್ವಲಿಸಲಾಗುತ್ತದೆ. ಹೀಗೆ ಮಾರ್ಗವು ಒಂದು ದೊಡ್ಡ ಕಮಾನನ್ನು ಪೂರ್ಣಗೊಳಿಸುತ್ತದೆ. ಆವಾಹನದ ಮೊದಲ ಕಿಡಿಯಿಂದ ಈ ಕೃತಜ್ಞತೆಯ ಶಿಖರದವರೆಗೆ ಕಾಣ್ವ ಮಹರ್ಷಿಗಳ ಸ್ವರವು ಸಾಮರಸ್ಯಯುತ ಮುಕ್ತಾಯದಲ್ಲಿ ಏರುತ್ತದೆ. ಇದು ಅಂತ್ಯವಲ್ಲ, ಇದೊಂದು ಸಂಗ್ರಹವಾಗಿದೆ. ಒಳನೋಟದ, ಶಕ್ತಿಯ ಮತ್ತು ಗೀತೆಯ ಸಂಗ್ರಹವು ಒಂದೇ ಪ್ರಕಾಶಮಾನ ವಿಶ್ರಾಂತಿಯ ಬಿಂದುವಿನಲ್ಲಿ ಇಲ್ಲಿ ಸೇರುತ್ತದೆ. ಇಲ್ಲಿ ಸ್ವಲ್ಪ ಸಮಯ ನಿಲ್ಲಿರಿ, ಉನ್ನತವಾದ ಮತ್ತು ಸ್ವಚ್ಛವಾದ ವಾಯುವನ್ನು ಉಸಿರಾಡಿರಿ. ಪೂರ್ಣಗೊಳಿಸುವಿಕೆಯು ನಿಮ್ಮ ಅಸ್ತಿತ್ವದಲ್ಲಿ ಪ್ರತಿಧ್ವನಿಸಲಿ, ಮತ್ತು ಈ ಶಿಖರದಿಂದ ಪ್ರತಿ ಅಂತ್ಯವೂ ಒಂದು ಆರಂಭವಾಗಿದೆ ಎಂದು ತಿಳಿಯಿರಿ. ಪ್ರತಿ ನಿಶ್ಶಬ್ದತೆಯು ಹಾಡಲ್ಪಟ್ಟಿರುವ ಎಲ್ಲವದರ ಪ್ರತಿಧ್ವನಿಯಿಂದ ತುಂಬಿದೆ ಎಂದು ದರ್ಶಿಸಿರಿ. ಋಗ್ವೇದ ಸಂಹಿತ ಪವಮಾನಃ ಆಂತರ್ಯದಲ್ಲಿ ಎಚ್ಚರಗೊಳ್ಳುವ ಸೋಮ. ಈಗ ದೃಷ್ಟಿಯು ಸೋಮದೇವನವರ ಪವಿತ್ರ ಪೀಡನೆ ಮತ್ತು ಶೋಧನೆಯ ಕ್ರಿಯೆಯತ್ತ ತಿರುಗುತ್ತದೆ. ಇದು ಬಾಹ್ಯ ಯಜ್ಞದಿಂದ ಆಂತರಿಕ ರಸವಿದ್ಯೆಗೆ ನಡೆಯುವ ಮಹತ್ವದ ಸಂಕ್ರಮಣ. ಇಲ್ಲಿ ಸ್ತೋತ್ರಗಳು ದೇವತೆಗಳಿಗಾಗಿ ಮಾತ್ರವಲ್ಲ, ಆ ಪವಿತ್ರ ಪ್ರಕ್ರಿಯೆಗಾಗಿಯೇ ಇವೆ. ದಿವ್ಯ ಸಾರವನ್ನು ಕಲ್ಲಿನಿಂದ ಬಿಡುಗಡೆ ಮಾಡಿ ಶೋಧಿಸಿ ಸ್ಫಟೀಕೀಕರಿಸುವ ಮಂತ್ರಗಳು ಇವು. ಪವಮಾನ ಎಂದರೆ ಶುದ್ಧೀಕರಣಗೊಳ್ಳುವವನು. ಪ್ರತಿ ಪದ್ಯವೂ ಒಂದು ಪೀಡನೆ ಹಂತ, ಪ್ರತಿ ಮಂತ್ರವೂ ಒಂದು ಶೋಧನೆಯಾಗಿದೆ. ಒರಟು ರಸವು ನಿಧಾನವಾಗಿ ನಿರ್ಮಲವಾಗುತ್ತಾ ಕೇವಲ ಪ್ರಕಾಶಮಾನ ಅಮೃತವಾಗಿ ಹರಿಯುತ್ತದೆ. ಇದು ಕೇವಲ ಬಾಹ್ಯಕರ್ವವಲ್ಲ, ಇದು ಚೇತನದ ಆಳದ ಆಂತರಿಕ ರಸಶಾಸ್ತ್ರ. ಸೋಮದೇವನವರು ಇಲ್ಲಿ ಸಸ್ಯವಾಗಿ ಮಾತ್ರವಲ್ಲ, ಅವರು ಪೀಡಿಸಲ್ಪಟ್ಟ, ಶೋಧಿಸಲ್ಪಟ್ಟ ಮತ್ತು ಭಕ್ತಿಯಿಂದ ಶುದ್ಧೀಕೃತವಾದ ಆತ್ಮಸಾರದ ಪ್ರತೀಕ. ಆಧ್ಯಾತ್ಮಿಕವಾಗಿ ಇದು ಸಾಧಕನ ಅನುಭವಗಳ ಪೀಡನೆಯ ಹಂತ. ಮೋಡವಾಗಿದ್ದ ಮನಸ್ಸು ಜೀವನದ ಕಲ್ಲುಗಳ ನಡುವೆ ಒತ್ತಲ್ಪಡುತ್ತದೆ. ಕ್ಷೋಭೆಯಿಂದ ಕೂಡಿದ ಹೃದಯ ಶೋಧನೆಗೆ ಒಳಗಾಗುತ್ತದೆ. ಕೊನೆಗೆ ಉಳಿಯುವುದು ಜಾಗೃತಿಯ ನಿರ್ಮಲ ಹರಿವು ಮಾತ್ರ. ಇದು ಅಹಂಕಾರ, ಭಯ ಮತ್ತು ಅವಿವೇಕದಿಂದ ಮುಕ್ತವಾದ ಸ್ವಯಂ ಪ್ರಕಾಶವಾಗಿದೆ. ಆಂತರಿಕ ಸೋಮದ ಜನನ.
ಅಗ್ನಿದೇವನವರು ಈ ಪೀಡನೆಗೆ ಅಗತ್ಯವಾದ ತಾಪದಾಯಕ ಶಕ್ತಿಯಾಗಿ ಹಾಜರಿದ್ದಾರೆ. ಇಂದ್ರದೇವನವರು ಈ ಶುದ್ಧ ಸಾರವನ್ನು ಪಾನ ಮಾಡುವ ಜಾಗೃತ ಚೇತನರಾಗಿದ್ದಾರೆ. ಆದರೆ ಇಲ್ಲಿ ಕೇಂದ್ರಬಿಂದು ದೇವತೆಯೋ ಋಷಿಯೋ ಅಲ್ಲ, ಕೇವಲ ಆ ಪವಿತ್ರ ಪ್ರಕ್ರಿಯೆಯೇ ಆಗಿದೆ. ಹೀಗೆ ಈ ಮಾರ್ಗವು ಪೀಡನೆ ಮತ್ತು ಶೋಧನೆಯ ಮಾರ್ಗವಾಗುತ್ತದೆ. ನಿಮ್ಮ ಅನುಭವಗಳು ಪೀಡಿಸಲ್ಪಡಲಿ, ನಿಮ್ಮ ಭಾವನೆಗಳು ಶೋಧಿಸಲ್ಪಡಲಿ. ನಿಮ್ಮಿಂದ ಹರಿಯುವುದು ಸತ್ಯದ ಸಾರವನ್ನು ಹೊರತುಪಡಿಸಿ ಬೇರೇನೂ ಇರಬಾರದು. ಋಗ್ವೇದ ಸಂಹಿತ ಚಿಂತನೆಯ ಪರಿಷ್ಕರಣೆ. ಈಗ ಶುದ್ಧೀಕರಣವು ಸೂಕ್ಷ್ಮತರವಾದ ಹಂತವನ್ನು ಪ್ರವೇಶಿಸುತ್ತದೆ. ಸೋಮದೇವನವರು ಈಗ ಕೇವಲ ದ್ರವರೂಪದಲ್ಲಲ್ಲ, ಅವರು ಚಿಂತನೆಯ ರೂಪದಲ್ಲಿ, ಜಾಗೃತಿಯ ಸ್ಥಿತಿಯಲ್ಲಿ ತಮ್ಮ ಮೂಲ ಸ್ವರೂಪವನ್ನು ಹುಡುಕುವ ಚೇತನದ ಹರಿವಾಗಿ ಪ್ರವಹಿಸುತ್ತಿದ್ದಾರೆ. ಪೀಡನೆಯ ನಂತರ ಬರುವ ಈ ಹಂತವು ಉಣ್ಣೆಯ ಮೂಲಕದ ಶೋಧನೆ. ಇದು ಅತ್ಯಂತ ನಾಜೂಕು, ತಾಳ್ಮೆಯ ಮತ್ತು ಬಹುತೇಕ ಅದೃಶ್ಯವಾದ ಶುದ್ಧಿಕ್ರಿಯೆ. ಇಲ್ಲಿ ಉಣ್ಣೆಯು ಕೇವಲ ನೂಲಿನ ತುಂಡಲ್ಲ, ಅದು ವಿವೇಚನೆಯ ವಸ್ತ್ರ, ಗಮನದ ನೇಯ್ಗೆ. ಅದು ಅಜ್ಞಾನದ ಕಣಗಳನ್ನು ತಡೆಹಿಡಿಯುತ್ತದೆ, ಉದ್ದೇಶವನ್ನು ಸ್ಫಟಿಕೀಕರಿಸುತ್ತದೆ ಮತ್ತು ಕೇವಲ ಶುದ್ಧ ಮಾನಸಿಕ ಸಾರವನ್ನೇ ಹರಿಯಲು ಅವಕಾಶ ನೀಡುತ್ತದೆ. ಇದು ಚಿಂತನೆಯ ನೇರ ಮಾರ್ಗವನ್ನು ಸ್ಪಷ್ಟಗೊಳಿಸುವ ದಿವ್ಯ ಜರಡಿ. ಆಧ್ಯಾತ್ಮಿಕವಾಗಿ ಈ ಮಂಡಲ ಆಂತರಿಕ ಮನಸ್ಸಿನ ಪರಿಷ್ಕರಣೆಯನ್ನು ಸೂಚಿಸುತ್ತದೆ. ಸಾಧಕರು ಪ್ರತಿಕ್ರಿಯೆಯಿಂದ ಚಿಂತನೆಯನ್ನು, ಊಹೆಯಿಂದ ಒಳನೋಟವನ್ನು, ಗೊಂದಲದಿಂದ ಸತ್ಯವನ್ನು ಬೇರ್ಪಡಿಸಲು ಕಲಿಯುತ್ತಾರೆ. ಉಣ್ಣೆಯ ಮೂಲಕ ಶೋಧಿಸಲ್ಪಟ್ಟ ಸೋಮದೇವನವರಂತೆ ಮನಸ್ಸಿನ ಹರಿವು ನಿರ್ಮಲವಾಗಿ ಪ್ರಕಾಶಮಾನವಾಗುತ್ತದೆ. ಇಲ್ಲಿ ಪ್ರತಿ ಚಿಂತನೆಯೂ ಹನಿಹನಿಯಾಗಿ ಶುದ್ಧೀಕರಿಸಲ್ಪಡುತ್ತದೆ, ಪ್ರತಿ ಭಾವನೆಯೂ ಸ್ಪಷ್ಟಗೊಳಿಸಲ್ಪಡುತ್ತದೆ. ಇಂದ್ರದೇವನವರು ಈ ಶುದ್ಧೀಕೃತ ಅಮೃತದ ಪಾನಕ್ಕಾಗಿ ಕಾಯುತ್ತಿದ್ದಾರೆ. ಅಗ್ನಿದೇವನವರು ಈ ಪ್ರಕ್ರಿಯೆಯಲ್ಲಿ ತಡೆಯಾಗದಂತೆ ಕಾಪಾಡುವ ಆಂತರಿಕ ತಪಶ್ಶಕ್ತಿಯಾಗಿದ್ದಾರೆ. ಆದರೆ ಇಲ್ಲಿನ ನಿಜವಾದ ಶಕ್ತಿಯೆಂದರೆ ತಾಳ್ಮೆ. ಬಲಪ್ರಯೋಗವಿಲ್ಲದೆ ಶೋಧನೆಯು ತನ್ನಿಂದ ತಾನೇ ಪರಿಪೂರ್ಣತೆಯನ್ನು ಹೊಂದಲು ಅನುವು ಮಾಡಿಕೊಡುವ ಮೃದುವಾದ ದೃಢನಿಶ್ಚಯ. ಹೀಗೆ ಈ ಮಾರ್ಗವು ಸೂಕ್ಷ್ಮ ಕಲಾಕೌಶಲದ್ದಾಗುತ್ತದೆ. ನಿಮ್ಮ ಸ್ವಂತ ಆಂತರಿಕ ಉಣ್ಣೆಯ ನೇಕಾರನಾಗಲು ನೀವು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ಸತ್ಯವು ಮಾತ್ರ ಹಾದುಹೋಗುವಂಥ ಸೂಕ್ಷ್ಮ ಶೋಧಕವನ್ನು ನಿರ್ಮಿಸುವುದೇ ಇಲ್ಲಿನ ಧ್ಯೇಯ. ನಿಮ್ಮ ಮಾನಸಿಕ ಹರಿವು ಜಾಗೃತಿಯ ನೇಗಿಯ ಮೂಲಕ ಸಾಗಿದಾಗ ಹೊರಹೊಮ್ಮುವುದು ಕೇವಲ ಸ್ಪಷ್ಟ ಚಿಂತನೆಯಲ್ಲ, ಅದು ತಿಳುವಳಿಕೆಯ ಬೆಳಕು. ಇವು ಜ್ಞಾನದ ಮುತ್ತುಗಳು, ಹನಿಹನಿಯಾಗಿ ರೂಪುಗೊಂಡ ಪವಿತ್ರ ಬಿಂದುಗಳು. ಋಗ್ವೇದ ಸಂಹಿತ ಚಂದ್ರಮಂಡಲದ ದಿವ್ಯ ಪ್ರಕಾಶ. ಈಗ ದೃಷ್ಟಿಯು ರಾತ್ರಿ ಆಕಾಶಕ್ಕೆ ಏರುತ್ತದೆ, ಶೀತಲ ಮತ್ತು ಪ್ರಕಾಶಮಾನವಾಗಿರುವ ಚಂದ್ರದೇವನವರ ಕಡೆಗೆ. ಇವರು ಕತ್ತಲೆಯನ್ನು ಬೆಳ್ಳಿಯ ಬೆಳಕಿನಲ್ಲಿ ಸ್ನಾನ ಮಾಡಿಸುತ್ತಾ ನಕ್ಷತ್ರಗಳ ಶಾಶ್ವತ ಎಚ್ಚರಿಕೆಯಿಂದ ಸುತ್ತುವರೆದಿದ್ದಾರೆ. ಇಲ್ಲಿ ಸೋಮದೇವನವರು ಇನ್ನು ಮುಂದೆ ಕೇವಲ ಪೀಡಿಸಲ್ಪಟ್ಟ ಅಥವಾ ಶೋಧಿಸಲ್ಪಟ್ಟವನಲ್ಲ, ಇವರು ಚಂದ್ರನೇ ಎಂದು ಇಲ್ಲಿ ಬಹಿರಂಗಪಡಿಸಲಾಗುತ್ತದೆ. ಅಂದರೆ ಇವರು ಅಮರತ್ವದ ಆಕಾಶೀಯ ಪಾನಪಾತ್ರೆ, ಎಂದಿಗೂ ಖಾಲಿಯಾಗದ ಪಾತ್ರೆ ಮತ್ತು ಬ್ರಹ್ಮಾಂಡದಾದ್ಯಂತ ಹರಿಯುವ ಅಮೃತವಾಗಿದ್ದಾರೆ. ಈ ಸ್ತೋತ್ರಗಳು ಶಾಶ್ವತ ಪರಿಚಲನೆಯ ಬಗ್ಗೆ ಹಾಡುತ್ತವೆ. ಚಂದ್ರದೇವನವರು ಸೂರ್ಯದೇವನವರ ಸೋಮವನ್ನು ಕುಡಿಯುತ್ತಾರೆ, ಬೆಳಕಿನಿಂದ ತುಂಬುತ್ತಾರೆ ಮತ್ತು ಅದನ್ನು ಹಣಿಯಾಗಿ, ಮಳೆಯಾಗಿ ಹಾಗೂ ಜೀವನವಾಗಿ ಕೆಳಗೆ ಸುರಿಯುತ್ತಾರೆ. ಇದು ಮತ್ತೆ ಬೆಳೆಯಲು ಮಾತ್ರ ಕುಗ್ಗುತ್ತದೆ ಮತ್ತು ಮತ್ತೆ ಜನಿಸಲು ಮಾತ್ರ ಸಾಯುತ್ತದೆ. ಇದು ನಷ್ಟದ ರೂಪಕವಲ್ಲ, ಬದಲಾಗಿ ನಿರಂತರ ನವೀಕರಣದ ಸಂಕೇತವಾಗಿದೆ. ಅದೇ ರೀತಿ ಸಾಧಕರ ಚೇತನೆಯು ಒಳನೋಟದ ಅಮೃತವನ್ನು ಸ್ವೀಕರಿಸುತ್ತದೆ, ಸ್ಪಷ್ಟತೆಯಿಂದ ತುಂಬುತ್ತದೆ ಮತ್ತು ಅದನ್ನು ಕರುಣೆಯಾಗಿ ಹಾಗೂ ಸೃಜನಶೀಲತೆಯಾಗಿ ಹೊರಹೊಮ್ಮಿಸುತ್ತದೆ. ಇಲ್ಲಿ ಸೋಮದೇವನವರನ್ನು ಎಲ್ಲಾ ಅಂತ್ಯವಿಲ್ಲದೆ ಹರಿಯುವ ಅಂಶಗಳೊಂದಿಗೆ ಗುರುತಿಸಲಾಗುತ್ತದೆ. ಮರಗಳಲ್ಲಿನ ಸಾರವಾಗಿ, ನದಿಗಳಲ್ಲಿನ ಹರಿವಾಗಿ, ಕಣ್ಣುಗಳಲ್ಲಿನ ಬೆಳಕಾಗಿ ಮತ್ತು ಚಿಂತನೆಗಳ ನಡುವಿನ ನಿಶ್ಶಬ್ದತೆಯಾಗಿ ಇವರು ನೆಲೆಸಿದ್ದಾರೆ. ಇವರು ಪ್ರತಿ ರೂಪದ ಮತ್ತು ಪ್ರತಿ ಚಕ್ರದ ಮೂಲಕ ಓಡುವ ಅಮರತ್ವದ ಗುಪ್ತ ಪ್ರವಾಹವಾಗಿದ್ದಾರೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಬದಲಾವಣೆಯೊಳಗಿನ ಅಮರತ್ವವನ್ನು ಗುರುತಿಸುವುದನ್ನು ಸೂಚಿಸುತ್ತದೆ. ನೀವು ನಿಮ್ಮ ಸ್ವಂತ ಅಸ್ತಿತ್ವದಲ್ಲಿ ಚಂದ್ರದೇವನವರನ್ನು ನೋಡಲು ಕಲಿಯುತ್ತೀರಿ, ಅಂದರೆ ಸ್ಪಷ್ಟವಾಗಿ ಕತ್ತಲೆಯಾಗಿದ್ದಾಗಲೂ ಯಾವಾಗಲೂ ಪೂರ್ಣವಾಗಿರುವ ಭಾಗ, ಬೆಳಕನ್ನು ಸ್ವೀಕರಿಸುವ ಮತ್ತು ಅದನ್ನು ಹಿಂದಿರುಗಿಸುವ ಭಾಗ, ಹಾಗೂ ಸಮಯಕ್ಕೆ ಅಲ್ಲದೆ ಶಾಶ್ವತತೆಗೆ ಸೇರಿದ ಭಾಗವನ್ನು ನೀವಿಲ್ಲಿ ದರ್ಶಿಸುತ್ತೀರಿ. ಹೀಗೆ ಈ ಮಾರ್ಗವು ಬ್ರಹ್ಮಾಂಡದ ಭಾಗವಹಿಸಿಕೆಯದ್ದಾಗುತ್ತದೆ. ನೀವು ಕೇವಲ ಅಮೃತದ ಸಾಧಕರಲ್ಲ, ನೀವು ಅದರ ಪಾತ್ರೆಯೂ ಆಗಿದ್ದೀರಿ.
ಚಂದ್ರದೇವನವರಂತೆ ನೀವು ಸ್ವೀಕರ್ತ ಮತ್ತು ದಾತ ಹಾಗೂ ಖಾಲಿ ಮತ್ತು ಪೂರ್ಣ ಎರಡೂ ಆಗಿದ್ದೀರಿ. ಮೇಲೆ ನೋಡಿರಿ ಮತ್ತು ಚಂದ್ರದೇವನವರನ್ನು ದರ್ಶಿಸಿರಿ. ರಾತ್ರಿ ಆಕಾಶವನ್ನು ತುಂಬುವ ಅದೇ ಅಮೃತವು ನಿಮ್ಮೊಳಗೆ ಹರಿಯುತ್ತದೆ ಎಂದು ತಿಳಿಯಿರಿ. ಋಗ್ವೇದ ಸಂಹಿತ ಬ್ರಹ್ಮಾಂಡೀಯ ಪ್ರಶ್ನೆಗಳ ಆರಂಭ. ಈಗ ದೃಷ್ಟಿಯು ಅತ್ಯಂತ ಆಳವಾದ ಮತ್ತು ಗಂಭೀರವಾದ ತಿರುವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ನಾವು ಬಾಹ್ಯ ಯಜ್ಞದ ಕ್ರಿಯೆಯಿಂದ ಆಂತರಿಕ ಚಿಂತನೆಯ ಕಡೆಗೆ, ದೇವತೆಗಳ ಸ್ತುತಿಯಿಂದ ಅಸ್ತಿತ್ವದ ತನಿಖೆಯ ಕಡೆಗೆ ಮತ್ತು ಸಿದ್ಧ ಉತ್ತರಗಳಿಂದ ಮೂಲಭೂತ ಪ್ರಶ್ನೆಗಳ ಕಡೆಗೆ ಸಾಗುತ್ತಿದ್ದೇವೆ. ಇದು ಋಗ್ವೇದದ ಅಂತಿಮ ಮಂಡಲವಾದ ದಶಮ ಮಂಡಲದ ಪ್ರವೇಶ. ಇಲ್ಲಿ ವೈದಿಕ ದೃಷ್ಟಿಯು ಕೇವಲ ಆಕಾಶದತ್ತ ನೋಡದೆ ಅಸ್ತಿತ್ವದ ನೆಲೆಗಳನ್ನೇ ಪ್ರಶ್ನಿಸುವ ಧೈರ್ಯವನ್ನು ಪ್ರದರ್ಶಿಸುತ್ತದೆ. ಆರಂಭದ ಸ್ತೋತ್ರಗಳಲ್ಲಿ ಅಗ್ನಿದೇವನವರು ಮತ್ತು ಇಂದ್ರದೇವನವರ ಪರಿಚಿತ ಆವಾಹನಗಳಿದ್ದರೂ ಇಲ್ಲಿನ ಧ್ವನಿ ಬದಲಾಗಿದೆ. ಇಲ್ಲಿ ಅಗ್ನಿದೇವನವರು ಕೇವಲ ಬೆಂಕಿಯಲ್ಲ, ಅವರು ಜಗತ್ತಿನ ಎಲ್ಲಾ ಸೃಷ್ಟಿಯ ರಹಸ್ಯಗಳನ್ನು ಬಲ್ಲ ಜಾತವೇದಸ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಸರ್ವನಿರ್ಮಾಣಕಾರರಾದ ವಿಶ್ವಕರ್ಮದೇವನವರು ಇಲ್ಲಿ ಪ್ರಕಟವಾಗುತ್ತಾರೆ. ಇವರು ಎಲ್ಲಾ ಕಡೆಗಳಲ್ಲಿ ಕಣ್ಣುಗಳನ್ನು ಹೊಂದಿರುವವರು ಮತ್ತು ತಮ್ಮ ದಿವ್ಯ ಹಸ್ತಗಳಿಂದ ಈ ಬ್ರಹ್ಮಾಂಡದ ವಾಸ್ತುಶಿಲ್ಪವನ್ನು ರೂಪಿಸಿದವರು. ಇಲ್ಲಿ ಜನ್ಮ ತಳೆಯುವ ಪ್ರಶ್ನೆಗಳು ಅಸಾಮಾನ್ಯವಾದವು. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬಳಸಿದ ಆ ಮೂಲವಸ್ತು ಅಥವಾ ಮರ ಯಾವುದು? ಸೃಷ್ಟಿಕರ್ತನು ಈ ಜಗತ್ತನ್ನು ರೂಪಿಸುವಾಗ ಅವನ ಮನಸ್ಸಿನಲ್ಲಿದ್ದ ಆ ಪ್ರಥಮ ಸಂಕಲ್ಪ ಅಥವಾ ಚಿತ್ರವೇನು? ಈ ಪ್ರಶ್ನೆಗಳು ಕೇವಲ ಬೌದ್ಧಿಕ ಕುತೂಹಲವಲ್ಲ, ಇವು ಅಜ್ಞಾತವನ್ನು ಎದುರಿಸುವ ಧೈರ್ಯದ ಸಂಕೇತಗಳಾಗಿವೆ. ತಿಳಿಯಲ್ಪಟ್ಟದ್ದನ್ನು ಆಚರಿಸುವ ಹಂತವನ್ನು ದಾಟಿ ತಿಳಿಯದ ರಹಸ್ಯದ ಆಳಕ್ಕೆ ಇಳಿಯುವ ಪ್ರಕ್ರಿಯೆಯಿದು. ಇಲ್ಲಿ ಪವಿತ್ರವಾಣಿಯ ಅಧಿಪತಿಗಳಾದ ಬ್ರಹ್ಮನಸ್ಪತಿಯವರು ಹೊಸ ಪ್ರಾಮುಖ್ಯತೆಯನ್ನು ಪಡೆಯುತ್ತಾರೆ. ಮಾತು ಅಥವಾ ವಾಕ್ ಇನ್ನು ಮುಂದೆ ಕೇವಲ ಸಂವಹನದ ಸಾಧನವಲ್ಲ, ಅದು ಮೌನದಿಂದ ಧ್ವನಿಯನ್ನು ಮತ್ತು ಅವ್ಯಕ್ತದಿಂದ ವ್ಯಕ್ತ ಪ್ರಪಂಚವನ್ನು ತರುವ ಸೃಷ್ಟಿಕರ್ತನ ಮೂಲ ಶಕ್ತಿಯಾಗಿ ಉದಯಿಸುತ್ತದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಸಾಧಕನ ಭಕ್ತಿಯೂ ಪರಿಪಕ್ವವಾಗುವುದನ್ನು ಸೂಚಿಸುತ್ತದೆ. ಸಾಧಕನು ಈಗ ದೇವತೆಗಳನ್ನು ಕೇವಲ ಲೌಕಿಕ ಅಗತ್ಯಗಳಿಗಾಗಿ ಪ್ರಾರ್ಥಿಸುವುದಿಲ್ಲ, ಬದಲಾಗಿ ಅಸ್ತಿತ್ವದ ಸ್ವಭಾವವನ್ನು ಮತ್ತು ಸತ್ಯದ ಮೂಲವನ್ನು ಅನ್ವೇಷಿಸಲು ಆರಂಭಿಸುತ್ತಾನೆ. ಇದು ಕೇವಲ ಕೇಳುವುದರಿಂದ ಸ್ವತಃ ಅನ್ವೇಷಿಸುವ ಕಡೆಗೆ ನಡೆಯುವ ಮಹಾನ್ ಬದಲಾವಣೆಯಾಗಿದೆ. ಹೀಗೆ ಈ ಮಾರ್ಗವು ಪವಿತ್ರ ತನಿಖೆಯ ಆರಂಭವಾಗುತ್ತದೆ. ಇಲ್ಲಿ ಪ್ರಶ್ನೆಗಳು ಅಜ್ಞಾನದ ಲಕ್ಷಣಗಳಲ್ಲ, ಅವು ಜ್ಞಾನದ ಹಸಿವಿನ ಚಿಹ್ನೆಗಳು. ಅದ್ಭುತವು ಅಜ್ಞಾನವಲ್ಲ, ಅದು ಆಳವಾದ ಜ್ಞಾನದ ಹೊಸ್ತಿಲು. ಬ್ರಹ್ಮಾಂಡದ ಈ ರಹಸ್ಯಮಯ ರಾತ್ರಿಯೊಳಗೆ ಧೈರ್ಯವಂದ ನೋಡಿರಿ. ನೆನಪಿರಿ, ಸತ್ಯವನ್ನು ಅನ್ವೇಷಿಸುವ ಆ ಪ್ರಶ್ನಿಸುವ ಕ್ರಿಯೆಯಲ್ಲಿಯೇ ನೀವು ಸತ್ಯದ ಪರಮಸಾರವನ್ನು ಸ್ಪರ್ಶಿಸುತ್ತೀರಿ. ಋಗ್ವೇದ ಸಂಹಿತ ಸ್ವರ್ಣಮಂಡಲದ ಗುಪ್ತ ವಾಸ್ತುಶಿಲ್ಪ. ಈಗ ದೃಷ್ಟಿಯು ಅಸ್ತಿತ್ವದ ಗುಪ್ತ ವಾಸ್ತುಶಿಲ್ಪದೆಡೆಗೆ ತಿರುಗುತ್ತದೆ. ಇದು ನಕ್ಷತ್ರಗಳನ್ನು ಅವುಗಳ ಕಕ್ಷೆಯಲ್ಲಿ ಸ್ಥಿರವಾಗಿರಿಸುವ ಮತ್ತು ಮನುಷ್ಯನ ಹೃದಯಗಳನ್ನು ಸಾಮರಸ್ಯದಲ್ಲಿ ಬೆಸೆಯುವ ಅದೃಶ್ಯ ಜಾಮಿತಿ. ಬ್ರಹ್ಮಾಂಡ ಮತ್ತು ಮಾನವ ಸಮುದಾಯ ಎರಡನ್ನೂ ಏಕಕಾಲದಲ್ಲಿ ಆಳುವ ಮೂಲಭೂತ ನಿಯಮಗಳ ಬಗ್ಗೆ ಮಾತನಾಡುವ ಸ್ತೋತ್ರಗಳನ್ನು ನಾವೀಗ ಪ್ರವೇಶಿಸುತ್ತಿದ್ದೇವೆ. ಇವು ಕೇವಲ ವ್ಯಕ್ತಿಗಳ ಕುರಿತಾದದ್ದಲ್ಲ, ಬದಲಿಗೆ ಅಸ್ತಿತ್ವದ ಅಡಿಪಾಯವಾಗಿರುವ ಪವಿತ್ರ ನಿಯಮಗಳ ವಿವರಣೆಗಳು. ಇಲ್ಲಿ ಗಮನವು ಅಸ್ತಿತ್ವದ ನೀತಿಶಾಸ್ತ್ರಕ್ಕೆ ಬದಲಾಗುತ್ತದೆ. ದಾನವು ಕೇವಲ ಒಂದು ಕ್ರಿಯೆಯಲ್ಲ, ಅದೊಂದು ಬ್ರಹ್ಮಾಂಡೀಯ ತತ್ವ. ಸತ್ಯವೂ ಕೇವಲ ಒಂದು ಗುಣವಲ್ಲ, ಅದು ಜಗತ್ತಿನ ರಚನಾತ್ಮಕ ಕಿರಣ. ಇಲ್ಲಿ ಕರ್ತವ್ಯ ಎಂಬುದು ಸಾರ್ವತ್ರಿಕ ಕ್ರಮದೊಂದಿಗೆ ನಾವು ಸಾಧಿಸುವ ಹೊಂದಾಣಿಕೆ. ಈ ಸ್ತೋತ್ರಗಳು ಸಾಮಾಜಿಕ ಬಟ್ಟೆಯನ್ನು ಅನ್ವೇಷಿಸುತ್ತವೆ. ಜನರ ನಡುವಿನ ಪವಿತ್ರ ಬಂಧಗಳು, ಔದಾರ್ಯದ ಹೊಣೆಗಾರಿಕೆಗಳು ಮತ್ತು ಸೂರ್ಯೋದಯದಷ್ಟೇ ಅಚಲವಾಗಿರಬೇಕಾದ ನ್ಯಾಯದ ಪ್ರಾಮುಖ್ಯತೆ ಇಲ್ಲಿ ಎದ್ದು ಕಾಣುತ್ತದೆ. ಈ ಮಾನವೀಯ ನೀತಿಗಳು ಆಕಾಶದ ನಿಯಮಗಳಿಂದ ಬೇರೆಯಲ್ಲ. ಗ್ರಹಗಳ ಚಲನೆಯನ್ನು ನಿಯಂತ್ರಿಸುವ ಅದೇ ಋತವು ಮನುಷ್ಯರ ನಡುವಿನ ಸರಿಯಾದ ಕ್ರಿಯೆಗೂ ಮಾರ್ಗದರ್ಶನ ನೀಡುತ್ತದೆ. ಬಡವರಿಗೆ ಸಹಾಯ ಮಾಡುವುದು ಕೇವಲ ದಯೆಯಲ್ಲ, ಅದು ಬ್ರಹ್ಮಾಂಡದ ಶಕ್ತಿಯ ಪರಿಚಲನೆಯಲ್ಲಿ ನಾವು ಭಾಗವಹಿಸುವಿಕೆ. ಸತ್ಯವನ್ನು ನುಡಿಯುವುದು ಕೇವಲ ಸದ್ಗುಣವಲ್ಲ, ಅದು ವಾಸ್ತವದ ಮೂಲಭೂತ ಸ್ಪಂದನದೊಂದಿಗೆ ಲಯಬದ್ಧವಾಗಿರುವುದಾಗಿದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಬಾಹ್ಯ ಕರ್ತವ್ಯ ಮತ್ತು ಆಂತರಿಕ ಶಿಸ್ತಿನ ಏಕೀಕರಣವನ್ನು ಸೂಚಿಸುತ್ತದೆ.
ಸಾಧಕರಿಗೆ ನೈತಿಕ ಜೀವನವು ಒಂದು ಹೊರೆಯಾಗಿ ಕಾಣಿಸುವುದಿಲ್ಲ, ಬದಲಿಗೆ ಅದೊಂದು ಪವಿತ್ರ ಜ್ಯಾಮಿತಿಯಂತೆ ಭಾಸವಾಗುತ್ತದೆ. ಇದು ಸಂಪೂರ್ಣ ವಿಶ್ವದ ವಿನ್ಯಾಸದೊಂದಿಗೆ ತನ್ನ ಜೀವನವನ್ನು ಜೋಡಿಸಿಕೊಳ್ಳುವ ಕಲೆ. ನಿಮ್ಮ ಪ್ರಾಮಾಣಿಕತೆಯ ಪ್ರತಿಕ್ರಿಯೆಯು ಮತ್ತು ಕರುಣೆಯ ಪ್ರತಿ ಹಾವಭಾವವು ಈ ಅಸ್ತಿತ್ವದ ಈ ಮಹಾನ್ ಮಂಡಲದಲ್ಲಿ ಒಂದು ಸ್ವರ್ಣರೇಖೆಯಾಗಿ ಮೂಡುತ್ತದೆ. ಹೀಗೆ ಈ ಮಾರ್ಗವು ಜಾಗೃತ ಹೊಂದಾಣಿಕೆಯದ್ದಾಗುತ್ತದೆ. ನಿಮ್ಮ ವೈಯಕ್ತಿಕ ಜೀವನವನ್ನು ಒಂದು ವಿಶಾಲವಾದ ಮತ್ತು ಸಂಕೀರ್ಣವಾದ ಬ್ರಹ್ಮಾಂಡದ ಮಾದರಿಯ ಭಾಗವಾಗಿ ನೋಡಲು ನೀವು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ನಿಮ್ಮ ಹೆಜ್ಜೆಗಳು ಈ ವಿಶ್ವದ ಸೂಕ್ಷ್ಮ ನೇವಿಗೆಯನ್ನು ಭಂಗಪಡಿಸದಂತೆ ಎಚ್ಚರವಹಿಸಿ. ಅದೃಶ್ಯವಾದ ಆ ದಿವ್ಯ ನಿಯಮಗಳು ನಿಮ್ಮ ನಡವಳಿಕೆಯ ಮೂಲಕ ಜಗತ್ತಿಗೆ ಗೋಚರವಾಗುವಂತೆ ಬದುಕುವುದೇ ಈ ಪಾಠದ ಸಾರ. ಈ ಸ್ವರ್ಣಮಂಡಲವನ್ನು ದರ್ಶಿಸಿರಿ, ಅದರ ಸಮ್ಮಿತಿಯನ್ನು ಮತ್ತು ಅದರ ಅಚಲ ಸಮತೋಲನವನ್ನು ಗಮನಿಸಿರಿ. ಅದನ್ನು ರೂಪಿಸಿರುವ ಅದೇ ಕ್ರಮವು ನಿಮ್ಮನ್ನು ಮತ್ತು ನಿಮ್ಮ ಬದುಕನ್ನೂ ಸಹ ರೂಪಿಸುತ್ತದೆ ಎಂದು ತಿಳಿಯಿರಿ. ನಿಮ್ಮ ಪ್ರತಿಯೊಂದು ಆಯ್ಕೆಯು ಈ ಬ್ರಹ್ಮಾಂಡದ ಪರಿಪೂರ್ಣತೆಯನ್ನು ಗೌರವಿಸುತ್ತದೆ ಅಥವಾ ಅದನ್ನು ಮಸುಕಾಗಿಸುತ್ತದೆ ಎಂಬ ಅರಿವು ನಿಮ್ಮದಾಗಿರಲಿ. ಋಗ್ವೇದ ಸಂಹಿತ, ಪುರುಷ ಸೂಕ್ತ, ಬ್ರಹ್ಮಾಂಡೀಯ ದರ್ಶನ. ಈಗ ದೃಷ್ಟಿಯು ಅದರ ಅಂತಿಮ ವಿಸ್ತಾರವನ್ನು ತಲುಪುತ್ತದೆ. ಇಲ್ಲಿ ಬ್ರಹ್ಮಾಂಡವು ಅನೇಕ ಬಿಡಿಭಾಗಗಳಾಗಿ ಅಲ್ಲ, ಬದಲಿಗೆ ಒಂದೇ ಒಂದು ದಿವ್ಯ ಅಸ್ತಿತ್ವವಾಗಿ ಪ್ರಕಟವಾಗುತ್ತದೆ. ನಾವು ಈಗ ಪುರುಷ ಸೂಕ್ತವನ್ನು ತಲುಪುತ್ತಿದ್ದೇವೆ. ಇಲ್ಲಿ ಎಲ್ಲಾ ಭೇದಗಳು ಒಂದೇ ಅನಂತ ದಿವ್ಯ ವ್ಯಕ್ತಿಯೊಳಗೆ ಕರಗುತ್ತವೆ. ಆ ಮಹಾಪುರುಷನ ದೇಹದಿಂದಲೇ ಇಡೀ ಬ್ರಹ್ಮಾಂಡವು ಜನಿಸುತ್ತದೆ. ಅವರ ಅಸ್ತಿತ್ವದಲ್ಲಿಯೇ ಅದು ವಿಶ್ರಾಂತಿ ಪಡೆಯುತ್ತದೆ ಮತ್ತು ಅಂತಿಮವಾಗಿ ಅವರ ಸಾರಕ್ಕೆ ಮರಳುತ್ತದೆ. ಇಲ್ಲಿನ ಸ್ತೋತ್ರಗಳು ಕಲ್ಪನಾತೀತವಾದದ್ದನ್ನು ವರ್ಣಿಸುತ್ತವೆ. ಸೂರ್ಯದೇವನವರು ಮತ್ತು ಚಂದ್ರದೇವನವರು ಆ ಪುರುಷನ ಕಣ್ಣುಗಳು, ಆಕಾಶವು ಅವರ ಶಿರ, ಭೂಮಿಯು ಅವರ ಪಾದಗಳು ಮತ್ತು ಪ್ರಚಂಡ ವಾಯುವು ಅವರ ಉಸಿರು. ಸ್ವರ್ಗ, ಅಂತರಿಕ್ಷ ಮತ್ತು ಭೂಮಿ ಎಂಬ 3 ಲೋಕಗಳು ಅವರಲ್ಲೇ ಅಡಕವಾಗಿವೆ. ಸಕಲ ದೇವತೆಗಳು, ಸಕಲ ಜೀವಿಗಳು, ಭೂತ, ವರ್ತಮಾನ, ಭವಿಷ್ಯತ್ ಎಂಬ ಸರ್ವ ಕಾಲ ಮತ್ತು ದೇಶಗಳು ಈ ಅನಂತಪೂರ್ಣದ ಒಂದು ಸಣ್ಣ ಭಾಗ ಮಾತ್ರ. ಇದು ಯಾವುದೋ ದೂರದ ದೇವತೆ ಅಲ್ಲ, ಇದು ಸ್ವತಃ ಅಸ್ತಿತ್ವವೇ ಮೂರ್ತರೂಪವಾಗಿರುವುದು. ಬ್ರಹ್ಮಾಂಡೀಯ ಪುರುಷನವರು ಅತೀಂದ್ರಿಯರು, ಅಂದರೆ ರೂಪದಿಂದಾಚೆಗಿರುವವರು, ಮತ್ತು ಅಂತರ್ನಿಹಿತರು, ಅಂದರೆ ಪ್ರತಿ ಅಣುವಿನಲ್ಲೂ ಇರುವವರು. ಇವರು ಏಕಕಾಲದಲ್ಲಿ ಯಜ್ಞವೂ ಹೌದು, ಯಜ್ಞವನ್ನು ಮಾಡುವ ಯಜಮಾನನೂ ಹೌದು, ಮತ್ತು ಅಗ್ನಿಗೆ ಸಲ್ಲಿಸುವ ನೈವೇದ್ಯವೂ ಹೌದು. ಇವರು ಸಾಧಕನೂ ಹೌದು ಮತ್ತು ಅನ್ವೇಷಿತ ಸತ್ಯವೂ ಹೌದು. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ದರ್ಶನವು ಅವಿಭಕ್ತತೆಯ ಅರಿವನ್ನು ಮೂಡಿಸುತ್ತದೆ. ಸಾಧಕರು ಬ್ರಹ್ಮಾಂಡವನ್ನು ಹೊರಗಿನ ವಸ್ತುವಾಗಲ್ಲ, ಬದಲಿಗೆ ದಿವ್ಯತೆಯ ಪ್ರತ್ಯಕ್ಷ ದೇಹವಾಗಿ ನೋಡಲು ಕಲಿಯುತ್ತಾರೆ. ಪ್ರತಿಯೊಬ್ಬರೂ ತಮ್ಮನ್ನು ಪವಿತ್ರ ಜೀವಿಯ ಒಂದು ಜಾಗೃತ ಭಾಗವಾಗಿ ಕಾಣುತ್ತಾರೆ. ಜಗತ್ತಿನ ಪ್ರತಿ ಮುಖವು ಅವರ ಮುಖವೇ ಆಗಿದೆ ಮತ್ತು ಪ್ರತಿ ಹೃದಯದ ಬಡಿತವೂ ಅವರ ಜೀವನವೇ ಆಗಿದೆ. ಈ ಯಾತ್ರೆಯು ಇನ್ನು ಮುಂದೆ ಯಾವುದೋ ದೂರದ ಗುರಿಯನ್ನು ತಲುಪುವ ಪ್ರಯತ್ನವಲ್ಲ, ಬದಲಿಗೆ ಈಗಾಗಲೇ ಪೂರ್ಣವಾಗಿರುವ ಸತ್ಯದೊಳಗೆ ಜಾಗೃತವಾಗುವ ಕ್ರಿಯೆ. ಹೀಗೆ ಮಾರ್ಗವು ಆತ್ಮಾನುಸಂಧಾನದಲ್ಲಿ ಪರಾಕಾಷ್ಠೆಗೆ ಏರುತ್ತದೆ. ನೀವು ಕೇವಲ ದೂರದಿಂದ ಉಪಾಸನೆ ಮಾಡಲು ಮಾತ್ರವಲ್ಲ, ಈ ಬ್ರಹ್ಮಾಂಡೀಯ ಅಸ್ತಿತ್ವದೊಳಗೆ ನಿಮ್ಮ ಸ್ವಂತ ಅಸ್ತಿತ್ವವನ್ನು ಗುರುತಿಸಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ನಿಮ್ಮ ಉಸಿರನ್ನು ಅವರ ಉಸಿರಾಗಿ ಮತ್ತು ನಿಮ್ಮ ಚೇತನವನ್ನು ಅವರ ಸಾಗರದ ಒಂದು ಅಲೆಯಾಗಿ ನೋಡಲು ಇದು ಪ್ರೇರೇಪಿಸುತ್ತದೆ. ಅನಂತ ಮತ್ತು ಶಾಶ್ವತತೆಯ ಸರ್ಪದ ಮೇಲೆ ಯೋಗನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ನಾರಾಯಣನವರ ರೂಪವನ್ನು ದರ್ಶಿಸಿರಿ. ನೀವು ಕಾಣುತ್ತಿರುವುದು ಕೇವಲ ಒಂದು ಚಿತ್ರವಲ್ಲ, ಅದು ಸದಾ ನಿಮ್ಮನ್ನು ಧರಿಸಿರುವ ಸತ್ಯದ ಪ್ರತಿರೂಪ. ಈ ದರ್ಶನದಲ್ಲಿ ಅನ್ಯ ಎಂಬುದು ಯಾವುದೂ ಇಲ್ಲ, ಎಲ್ಲವೂ ಆ ಪುರುಷನೇ ಆಗಿದ್ದಾರೆ, ಮತ್ತು ನೀವು ಕೂಡ ಆ ಪುರುಷನದೇ ಒಂದು ಕಿಡಿ, ಅಂದರೆ ತತ್ ತ್ವಂ ಅಸಿ. ಋಗ್ವೇದ ಸಂಹಿತ, ಜೀವನದ ಪವಿತ್ರ ಮಾರ್ಗಗಳು. ಈಗ ದೃಷ್ಟಿಯು ಜೀವನದ ಅತ್ಯಂತ ಮಹತ್ವದ ಸಂಕ್ರಮಣಗಳೆಡೆಗೆ ತಿರುಗುತ್ತದೆ, ಅಂದರೆ ಜನನದಿಂದ ಮರಣಕ್ಕೆ, ಏಕಾಂಗಿತನದಿಂದ ಆತ್ಮೀಯ ಸಂಯೋಗಕ್ಕೆ ಮತ್ತು ಮರ್ತ್ಯಲೋಕದಿಂದ ಪಿತೃಲೋಕಕ್ಕೆ ನಡೆಯುವ ಪ್ರಯಾಣವಿದು.
ಇಲ್ಲಿನ ಸ್ತೋತ್ರಗಳು ಜೀವನದ ಪ್ರತಿ ಘಟ್ಟವನ್ನು ಒಂದು ಪವಿತ್ರ ದ್ವಾರವೆಂದು ಗುರುತಿಸುತ್ತವೆ. ಈ ಪ್ರತಿ ಸಂಕ್ರಮಣವು ದಿವ್ಯಕೆಯ ಕಡೆಗೆ ನಾವು ಇಡುವ ಒಂದೊಂದು ಹೆಜ್ಜೆಯಾಗಿದೆ ಎಂದು ಇವು ನಮಗೆ ಬೋಧಿಸುತ್ತವೆ. ಸೂರ್ಯ ದೇವಿಯವರ ವಿವಾಹ ಸೂಕ್ತವು ಇಲ್ಲಿ ಪ್ರಕಾಶಿಸುತ್ತದೆ. ಇದು ಕೇವಲ 2 ವ್ಯಕ್ತಿಗಳ ಮಿಲನವಲ್ಲ, ಬದಲಿಗೆ 2 ಆತ್ಮಗಳ ಪವಿತ್ರ ಸಂಯೋಗ. ಸೂರ್ಯದೇವನವರ ಮಗಳಾದ ಸೂರ್ಯಾದೇವಿಯವರು ಸೋಮದೇವನವರನ್ನು ವರಿಸುವ ಈ ಪ್ರಸಂಗವು ಸ್ವರ್ಗ ಮತ್ತು ಭೂಮಿಯ ಸಂಧಿಯನ್ನು, ಅಂದರೆ ಬೆಳಕು ಮತ್ತು ಅಮೃತದ ಮಹಾನ್ ಮಿಲನವನ್ನು ಪ್ರತಿನಿಧಿಸುತ್ತದೆ. ಈ ಜಗತ್ತಿನ ಪ್ರತಿ ವಿವಾಹವೂ ಈ ಬ್ರಹ್ಮಾಂಡೀಯ ಸಂಯೋಗದ ಪ್ರತಿಬಿಂಬವಾಗಿದೆ. ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮತ್ತು ಪ್ರೀತಿಯಲ್ಲಿ ತಾದಾತ್ಮ್ಯವನ್ನು ಸಾಧಿಸುವ ಮಾರ್ಗವಾಗಿದೆ. ಇಲ್ಲಿಯೇ ಮರಣದ ಗಂಭೀರ ಸ್ತೋತ್ರಗಳೂ ಇವೆ. ಯಮದೇವನವರು ಮತ್ತು ಪಿತೃಗಳ ಆವಾಹನೆಯ ಮೂಲಕ ಮರಣವನ್ನು ಇಲ್ಲಿ ಒಂದು ಅಂತ್ಯವೆಂದು ಪರಿಗಣಿಸದೆ ಹೊಸದೊಂದು ಮಾರ್ಗದ ಆರಂಭ ಎಂದು ವಿವರಿಸಲಾಗಿದೆ. ಮುಂಚೆಯೇ ಈ ಹಾದಿಯಲ್ಲಿ ಸಾಗಿರುವ ಮಹರ್ಷಿಗಳು ಮತ್ತು ತಂದೆ ತಾಯಂದಿರನ್ನು ಇಲ್ಲಿ ಸ್ಮರಿಸಲಾಗುತ್ತದೆ. ಅವರ ದನಿಗಳು ಮೌನವಾಗಿಲ್ಲ. ಅವರು ಸಂರಕ್ಷಿಸಿ ಹಸ್ತಾಂತರಿಸಿದ ಮಂತ್ರಗಳು ಮತ್ತು ಸತ್ಯಗಳ ಮೂಲಕ ಅವರು ಇಂದಿಗೂ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನೆಲದ ಮೇಲೆ ಬೆಳಗುವ ಪ್ರತಿ ದೀಪವೂ ಜ್ಞಾನದ ಪಾತ್ರೆಯಾಗಿದೆ. ಕುಟುಂಬದ ಸಂಪ್ರದಾಯ, ಗುರುವಿನ ಮಾರ್ಗದರ್ಶನ ಮತ್ತು ಸಮುದಾಯದ ನೆನಪುಗಳೇ ಆ ದಿವ್ಯ ಬೆಳಕು. ದೀಪದ ಜ್ವಾಲೆಯು ಸದಾ ಮೇಲ್ಮುಖವಾಗಿ ಏರುವುದು ಸಾಧಕನ ಆಶಯವನ್ನು ಸೂಚಿಸುತ್ತದೆ. ಅಂದರೆ ಈ ಲೌಕಿಕ ಜೀವನವನ್ನು ಅಲೌಕಿಕ ದಿವ್ಯತೆಯೊಂದಿಗೆ ಸಂಪರ್ಕಿಸುವ ನಿರಂತರ ಪ್ರಯತ್ನವಿದು. ಅಗ್ನಿದೇವನವರು ಇಲ್ಲಿ ಪ್ರತಿ ಸಂಕ್ರಮಣದ ಸಾಕ್ಷಿಯಾಗಿದ್ದಾರೆ. ವಿವಾಹದ ಪವಿತ್ರ ಸಾಕ್ಷಿಯಾಗಿ, ಮರಣದ ನಂತರ ದಾರಿ ತೋರಿಸುವ ಮಾರ್ಗದರ್ಶಕನಾಗಿ ಮತ್ತು ಪೂರ್ವಜರಿಗೆ ಅರ್ಪಿಸುವ ನೈವೇದ್ಯವನ್ನು ತಲುಪಿಸುವ ದೂತನಾಗಿ ಅಗ್ನಿಯು ಇಲ್ಲಿ ಹಾಜರಿದ್ದಾರೆ. ಇವರು ಬದಲಾವಣೆಯ ಬೆಂಕಿ ಮತ್ತು ಸಂಪ್ರದಾಯದ ನಿರಂತರತೆಯ ಜ್ವಾಲೆ ಎರಡೂ ಆಗಿದ್ದಾರೆ. ಅಗ್ನಿದೇವನವರು ಹಳೆಯದನ್ನು ಗೌರವಿಸುತ್ತಾ ಹೊಸ ಪೀಳಿಗೆಯನ್ನು ಆಶೀರ್ವದಿಸುತ್ತಾರೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ತಿಳುವಳಿಕೆಯ ಪವಿತ್ರ ನಿರಂತರತೆಯನ್ನು ಸೂಚಿಸುತ್ತದೆ. ಜೀವನವು ಕೇವಲ ಬಿಡಿ ಘಟನೆಗಳಲ್ಲ, ಬದಲಿಗೆ ಅದು ಪವಿತ್ರವಾದ ಒಂದು ಮಹಾನ್ ನೇವಿಗೆಯಾಗಿದೆ. ನೀವು ಈ ಸತ್ಯದ ಹಾದಿಯಲ್ಲಿ ನಡೆಯುತ್ತಿರುವ ಮೊದಲ ವ್ಯಕ್ತಿಯೂ ಅಲ್ಲ ಮತ್ತು ಕೊನೆಯವರೂ ಅಲ್ಲ. ನೀವು ಬೆಳಕನ್ನು ಹೊತ್ತೊಡೆಯುವ ವಾಹಕರ ದೀರ್ಘ ಸರಣಿಯ ಒಂದು ಕೊಂಡಿಯಾಗಿದ್ದೀರಿ. ಹೀಗೆ ಈ ಮಾರ್ಗವು ಕೃತಜ್ಞತೆಯ ಸ್ವೀಕಾರ ಮತ್ತು ಜ್ಞಾನದ ರವಾನೆಯದ್ದಾಗುತ್ತದೆ. ನೀವು ಕೇವಲ ಜ್ಞಾನದ ಪಾತ್ರೆಯಾಗುವುದೇ ಅಲ್ಲದೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಮತ್ತು ಮರಣ ಮತ್ತು ಅಮರತ್ವದ ನಡುವಿನ ಒಂದು ಸೇತುವೆಯಾಗಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ನಿಮ್ಮ ಸ್ವಂತ ಜೀವನವು ಒಂದು ದೀಪವಾಗಲಿ, ಅದು ಸಂಪ್ರದಾಯದಲ್ಲಿ ಬೇರೂಡಿದ್ದರೂ ಸದಾ ಹೊಸ ಬೆಳಕನ್ನು ನೀಡಲಿ. ಈ ಸಾಲಾಗಿ ಬೆಳಗುವ ದೀಪಗಳನ್ನು ದರ್ಶಿಸಿರಿ. ಪ್ರತಿ ಜ್ವಾಲೆಯೂ ಸಣ್ಣದಾದ್ದರೂ ಒಟ್ಟಾಗಿ ಇಡೀ ಕತ್ತಲೆಯನ್ನು ಹೇಗೆ ಹೋಗಲಾಡಿಸುತ್ತವೆ ಎಂಬುದನ್ನು ಗಮನಿಸಿರಿ. ನೆನಪಿರಿ, ಪ್ರತಿ ಸಂಕ್ರಮಣವೂ ಒಂದು ಹೊಸ ದ್ವಾರ, ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭ ಮತ್ತು ಪ್ರತಿ ವಿದಾಯವೂ ಮತ್ತೊಮ್ಮೆ ಭೇಟಿಯಾಗುವ ಭರವಸೆಯಾಗಿದೆ. ಋಗ್ವೇದ ಸಂಹಿತ, ನಾಸದೀಯ ಸೂಕ್ತ, ಆದಿಯ ರಹಸ್ಯ. ಈಗ ದೃಷ್ಟಿಯು ಎಲ್ಲಾ ಪ್ರಶ್ನೆಗಳಿಗಿಂತ ಆಳವಾದ ಮತ್ತು ಅತ್ಯಂತ ಮೂಲಭೂತವಾದ ಪ್ರಶ್ನೆಯ ಕಡೆಗೆ ತಿರುಗುತ್ತದೆ. ಸೃಷ್ಟಿಯ ಆರಂಭಕ್ಕೂ ಮೊದಲು ಏನಿತ್ತು? ಈ ಅನಂತ ಅಸ್ತಿತ್ವವು ಹೇಗೆ ಅಸ್ತಿತ್ವಕ್ಕೆ ಬಂತು? ಯಾರು ಅಥವಾ ಯಾವ ಶಕ್ತಿಯು ಈ ಬ್ರಹ್ಮಾಂಡಕ್ಕೆ ಜನ್ಮ ನೀಡಿತು? ನಾವು ಈಗ ನಾಸದೀಯ ಸೂಕ್ತವನ್ನು ಪ್ರವೇಶಿಸುತ್ತಿದ್ದೇವೆ. ಇದು ಋಗ್ವೇದದ ಅತ್ಯಂತ ಧೈರ್ಯದ ಮತ್ತು ಆಳವಾದ ತಾತ್ವಿಕ ಚಿಂತನೆಯಾಗಿದೆ. ಈ ಸ್ತೋತ್ರವು ಒಂದು ಬೆರಗುಗೊಳಿಸುವ ಘೋಷಣೆಯೊಂದಿಗೆ ಆರಂಭವಾಗುತ್ತದೆ. ನಾಸಾ ದಾಸೀನ್ ನೋ ಸದಾಸೀತ್ ತದಾನೀಂ, ಅಂದರೆ ಆಗ ಸತ್ಯವೂ ಇರಲಿಲ್ಲ, ಅಸತ್ಯವೂ ಇರಲಿಲ್ಲ, ಇರುವಿಕೆಯೂ ಇರಲಿಲ್ಲ ಅಥವಾ ಇಲ್ಲದಿರುವಿಕೆಯೂ ಇರಲಿಲ್ಲ, ಉಸಿರಾಡಲು ಗಾಳಿಯಿರಲಿಲ್ಲ, ಅದರಾಚೆಗಿನ ಆಕಾಶವೂ ಇರಲಿಲ್ಲ, ಮರಣವಾಗಲಿ ಅಥವಾ ಅಮರತ್ವವಾಗಲಿ ಇರಲಿಲ್ಲ, ಹಗಲು ಮತ್ತು ರಾತ್ರಿಯನ್ನು ಗುರುತಿಸುವ ಯಾವುದೇ ಚಿಹ್ನೆಗಳಿರಲಿಲ್ಲ. ಆದಿಯ ಆ ಶೂನ್ಯ ಸ್ಥಿತಿಯಲ್ಲಿ ಏನಿತ್ತು? ಕೇವಲ ಆ ಒಂದು ಪರಮತತ್ವವು ಗಾಳಿಯಿಲ್ಲದೆಯೇ ತನ್ನದೇ ಆದ ಸ್ವಯಂ ಶಕ್ತಿಯಿಂದ ಮೌನವಾಗಿ ಉಸಿರಾಡುತ್ತಿತ್ತು. ಆ ಆರಂಭದಲ್ಲಿ ಕತ್ತಲೆಯು ಕತ್ತಲೆಯಿಂದಲೇ ಆವೃತವಾಗಿತ್ತು. ಎಲ್ಲವೂ ಗುರುತಿಸಲಾಗದ ನೀರಿನ ಸಾಗರವಾಗಿತ್ತು. ಶೂನ್ಯತೆಯಲ್ಲಿ ಅಡಗಿದ್ದ ಆ ಒಂದು ತತ್ವವು ತಪಸ್ಸು, ಅಂದರೆ ಆಂತರಿಕ ಶಾಖದ ಮಹಾನ್ ಶಕ್ತಿಯಿಂದ ಜಾಗೃತವಾಯಿತು.
ಆಗ ಸೃಷ್ಟಿಯ ಮೊದಲ ಬೀಜವಾಗಿ ಕಾಮ ಅಥವಾ ಸಂಕಲ್ಪವು ಉದಯಿಸಿತು. ಇದು ಮನಸ್ಸಿನ ಪ್ರಥಮ ಚಲನೆ ಮತ್ತು ಸೃಷ್ಟಿಯ ಮೂಲ ಪ್ರೇರಣೆ. ಜ್ಞಾನಿಗಳು ತಮ್ಮ ಹೃದಯದ ಆಳದಲ್ಲಿ ಅನ್ವೇಷಿಸಿ ಅಸ್ತಿತ್ವದ ಮೂಲವು ಹೇಗೆ ಅಸ್ತಿತ್ವವಿಲ್ಲದ ಸ್ಥಿತಿಯಿಂದ ಬೆಸೆದುಕೊಂಡಿದೆ ಎಂಬುದನ್ನು ಕಂಡುಕೊಂಡರು. ಆದರೆ ಈ ಸ್ತೋತ್ರವು ಕೇವಲ ವಿವರಣೆಯೊಂದಿಗೆ ನಿಲ್ಲುವುದಿಲ್ಲ. ಇದು ಅಂತಿಮವಾಗಿ ಒಂದು ಸವಾಲಿನ ಪ್ರಶ್ನೆಯನ್ನು ಕೇಳುತ್ತದೆ. ನಿಜವಾಗಿಯೂ ಯಾರಿಗೆ ತಿಳಿದಿದೆ? ಇಲ್ಲಿ ಯಾರು ತಾನೇ ಖಚಿತವಾಗಿ ಘೋಷಿಸಬಲ್ಲರು? ಈ ಸೃಷ್ಟಿ ಎಲ್ಲಿಂದ ಬಂತು? ದೇವತೆಗಳೂ ಸಹ ಈ ಸೃಷ್ಟಿಯ ನಂತರವೇ ಬಂದವರು. ಹಾಗಾದರೆ ಇದರ ಮೂಲವನ್ನು ಯಾರು ಅರಿತಿದ್ದಾರೆ? ಬಹುಶಃ ಆ ಪರಮ ಸೃಷ್ಟಿಕರ್ತನಿಗೆ ಇದು ತಿಳಿದಿರಬಹುದೋ ಏನೋ. ಈ ಅದ್ಭುತವಾದ ಅಜ್ಞಾನದ ಸ್ವೀಕಾರ ಮತ್ತು ಅಂತಿಮ ರಹಸ್ಯದ ಮುಂದೆ ತೋರುವ ಈ ವಿನಯವೇ ವೈದಿಕ ದೃಷ್ಟಿಯ ಅತ್ಯುನ್ನತ ಪರಾಕಾಷ್ಠೆಯಾಗಿದೆ. ಇದು ಉತ್ತರಗಳನ್ನು ಕೊಡುವುದಿಲ್ಲ, ಬದಲಾಗಿ ವಿಸ್ಮಯವನ್ನು ಗೌರವಿಸುತ್ತದೆ, ಅಜ್ಞಾತವನ್ನು ಎದುರಿಸುವ ಧೈರ್ಯವನ್ನು ತೋರಿಸುತ್ತದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಅಂತಿಮ ಹಂತದ ವಿನಯವನ್ನು ಸೂಚಿಸುತ್ತದೆ. ಸಾಧಕರು ಎಲ್ಲಾ ಪ್ರಶ್ನೆಗಳಿಗೆ ತಾರ್ಕಿಕ ಉತ್ತರಗಳನ್ನು ಪಡೆಯಬೇಕಾಗಿಲ್ಲ ಎಂದು ಇಲ್ಲಿ ಕಲಿಯುತ್ತಾರೆ. ಕೆಲವು ರಹಸ್ಯಗಳು ರಹಸ್ಯಗಳಾಗಿಯೇ ಉಳಿದಾಗ ಅವುಗಳ ಸೌಂದರ್ಯ ಹೆಚ್ಚಾಗುತ್ತದೆ. ಬ್ರಹ್ಮಾಂಡವನ್ನು ಹಿಡಿದಿಟ್ಟಿರುವ ಶಕ್ತಿಯು ಎಲ್ಲಾ ಹೆಸರುಗಳು, ರೂಪಗಳು ಮತ್ತು ಪರಿಕಲ್ಪನೆಗಳನ್ನು ಮೀರಿದ ಸತ್ಯವಾಗಿದೆ. ಹೀಗೆ ಈ ಮಾರ್ಗವು ಪವಿತ್ರ ಅಜ್ಞಾನದ್ದಾಗುತ್ತದೆ, ಅಂದರೆ ತಿಳಿಯಲಾಗದ ಸತ್ಯವನ್ನು ಗೌರವಿಸುವ ಜ್ಞಾನವಿದು. ಕತ್ತಲೆಯಿಂದ ಹೊರಹೊಮ್ಮುವ ಆ ಸೃಷ್ಟಿಯ ಮೊದಲ ಸುರುಳಿಯನ್ನು ನೋಡಿರಿ. ಅದನ್ನು ಚಲಿಸಲು ಪ್ರೇರಿಸಿದ್ದ ಮೂಲ ರಹಸ್ಯವು ಇನ್ನೂ ಮೌನವಾಗಿದೆ, ಇನ್ನೂ ಅಗೋಚರವಾಗಿದೆ ಮತ್ತು ನಮ್ಮ ಎಲ್ಲಾ ತಿಳುವಳಿಕೆಯನ್ನು ಮೀರಿದೆ ಎಂದು ತಿಳಿಯಿರಿ. ಈ ಮಹಾನ್ ಪ್ರಶ್ನೆಯ ಮುಂದೆ ಮೌನವಾಗಿ ನಿಂತುಕೊಳ್ಳಿರಿ, ಅಂತರಂಗದಲ್ಲಿ ಆಲಿಸಿರಿ ಮತ್ತು ಆ ವಿಸ್ಮಯದಲ್ಲಿಯೇ ಸತ್ಯವನ್ನು ದರ್ಶಿಸಿರಿ. ಋಗ್ವೇದ ಸಂಹಿತ ಸಂಗಚ್ಛಧ್ವಂ ಏಕತೆಯ ಕರೆ. ಈಗ ದೃಷ್ಟಿಯು ಏಕತೆಯಲ್ಲಿ ತನ್ನ ಪರಾಕಾಷ್ಠೆಯನ್ನು ತಲುಪುತ್ತದೆ. ಇದು ಕೇವಲ ಒಬ್ಬ ದೇವತೆಯ ಅಥವಾ ಒಂದು ನಿರ್ದಿಷ್ಟ ಮಾರ್ಗದ ಸ್ತುತಿಯಲ್ಲ, ಬದಲಿಗೆ ಸಮಸ್ತ ಜೀವರಾಶಿಗಳು ಒಂದಾಗಿ ಚಲಿಸುವ, ಒಂದಾಗಿ ಚಿಂತಿಸುವ ಮತ್ತು ಒಂದೇ ಲಯದಲ್ಲಿ ಉಸಿರಾಡುವ ದಿವ್ಯ ದರ್ಶನವಿದು. ನಾವು ಈಗ ಋಗ್ವೇದದ ಅಂತಿಮ ಸ್ತೋತ್ರಗಳನ್ನು ತಲುಪುತ್ತಿದ್ದೇವೆ. ಇಲ್ಲಿ ವೇದವು ಕೇವಲ ಪುರೋಹಿತರಿಗಾಗಲಿ ಅಥವಾ ರಾಜರಿಗಾಗಲಿ ಸೀಮಿತವಾಗದೆ ಸಮಗ್ರ ಮಾನವಕುಲವನ್ನೇ ಉದ್ದೇಶಿಸಿ ಮಾತನಾಡುತ್ತದೆ. ಸಂಗಚ್ಛಧ್ವಂ ಅಂದರೆ ಒಟ್ಟಿಗೆ ನಡೆಯಿರಿ, ಸಂವದಧ್ವಂ ಒಟ್ಟಿಗೆ ಮಾತನಾಡಿರಿ ಮತ್ತು ನಿಮ್ಮ ಮನಸ್ಸುಗಳು ಸಾಮರಸ್ಯದಿಂದ ಕೂಡಿರಲಿ. ಇಲ್ಲಿ ಪ್ರಕಾಶಿಸುತ್ತಿರುವ ಆ ಸ್ವರ್ಣ ಓಂಕಾರವು ಕೇವಲ ಒಂದು ಸಂಕೇತವಲ್ಲ, ಅದು ಒಟ್ಟಿಗೆ ಇರುವಿಕೆಯ ಜೀವಂತ ಸ್ಪಂದನವಾಗಿದೆ. ಅದರ ಪ್ರಕಾಶವು ಸೀಮಿತವಾಗಿಲ್ಲ, ಅದು ಸರ್ವ ದಿಕ್ಕುಗಳಿಗೂ ಹರಡಿ ಪ್ರತಿಯೊಂದು ಹೃದಯವನ್ನೂ ಸ್ಪರ್ಶಿಸುತ್ತದೆ. ಇದು ಯಾವುದೇ ಭೇದಭಾವವಿಲ್ಲದೆ ಪ್ರತಿಯೊಂದು ಮಾರ್ಗವನ್ನೂ ಪ್ರಕಾಶಿಸುತ್ತದೆ ಮತ್ತು ಎಲ್ಲವನ್ನೂ ತನ್ನೊಳಗೆ ಆಲಿಂಗಿಸಿಕೊಳ್ಳುತ್ತದೆ. ಇದು ಸಾಮೂಹಿಕ ಜಾಗೃತಿಯ ಬೆಳಕು. ನಿಮ್ಮ ಮುಕ್ತಿಯು ನನ್ನದಕ್ಕೆ ಹಾಗೂ ನಿಮ್ಮ ಶಾಂತಿಯು ನನ್ನ ಶಾಂತಿಗೆ ಬೆಸೆದುಕೊಂಡಿದೆ ಎಂಬ ಉದಾತ್ತ ಸತ್ಯ ಇಲ್ಲಿ ಅಡಗಿದೆ. ಇಲ್ಲಿನ ಮಂತ್ರಗಳು ಏಕತೆಗಾಗಿ ನೀಡುವ ಮಹಾನ್ ಕರೆಗಳಾಗಿವೆ. ಮಾತಿನ ಏಕತೆ, ಉದ್ದೇಶದ ಏಕತೆ ಮತ್ತು ಆಶಯದ ಏಕತೆ ಇಲ್ಲಿ ಮೇಳೈಸಿದೆ. ಅದೇ ದಿವ್ಯ ಉಸಿರು ಎಲ್ಲರಲ್ಲಿಯೂ ಚಲಿಸುತ್ತಿದೆ, ಅದೇ ಪವಿತ್ರ ಅಗ್ನಿಯು ಪ್ರತಿ ಅಂತಃಕರಣದಲ್ಲಿಯೂ ಉರಿಯುತ್ತಿದೆ ಮತ್ತು ಅದೇ ಶಾಶ್ವತ ಧ್ವನಿಯು ಪ್ರತಿ ಮಂತ್ರದಲ್ಲಿಯೂ ಪ್ರತಿಧ್ವನಿಸುತ್ತಿದೆ ಎಂದು ಇವು ನಮಗೆ ನೆನಪಿಸುತ್ತವೆ. ಓಂಕಾರದ ಸುತ್ತ ಹರಡುವ ಆ ಮಿನುಗುವ ಬೆಳಕು ಜೀವನದ ವೈವಿಧ್ಯತೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಪ್ರತಿಯೊಂದು ಆತ್ಮವೂ ಒಂದು ಸಣ್ಣ ಕಿಡಿಗಾಗಿದ್ದರೂ ಅವೆಲ್ಲವೂ ಒಂದೇ ಮಹಾನ್ ದಿವ್ಯ ಜ್ವಾಲೆಯ ಅವಿಭಾಜ್ಯ ಅಂಗಗಳಾಗಿವೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಮಂಡಲವು ಎಲ್ಲಾ ವಿಭಜನೆಗಳನ್ನು ಅತಿಕ್ರಮಿಸುವ ಅರಿವನ್ನು ಸೂಚಿಸುತ್ತದೆ. ವೈಯಕ್ತಿಕ ಇಚ್ಛೆಯ ಒಂದು ಸಣ್ಣ ಕಿಡಿಗಿಂದ ಆರಂಭವಾದ ಈ ದೀರ್ಘಯಾತ್ರೆಯು ಈಗ ಹಂಚಿಕೊಂಡ ಸಾಮೂಹಿಕ ಚೇತನದ ಗುರುತಿಸುವಿಕೆಯಲ್ಲಿ ಸಫಲವಾಗುತ್ತಿದೆ. ನೀವು ಈ ಸಂಪೂರ್ಣತೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳಲು ಇಲ್ಲಿ ಬಂದಿಲ್ಲ, ಬದಲಿಗೆ ಆ ಅನಂತಪೂರ್ಣದ ಒಂದು ಜಾಗೃತ ಭಾಗವಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳಲು ಇಲ್ಲಿ ಆಹ್ವಾನಿತರಾಗಿದ್ದೀರಿ. ಸಾರ್ವತ್ರಿಕ ಪ್ರಕಾಶದೊಳಗೆ ನಿಮ್ಮ ಸ್ವಂತ ಬೆಳಕನ್ನು ಗುರುತಿಸುವುದೇ ಈ ಸಮಗ್ರ ಯಾತ್ರೆಯ ಅಂತಿಮ ಫಲ. ಹೀಗೆ ಈ ಮಾರ್ಗವು ಸಾಮರಸ್ಯದ ಪೂರ್ಣಗೊಳಿಸುವಿಕೆಯಲ್ಲಿ ಮುಕ್ತಾಯವಾಗುತ್ತದೆ. ಋಗ್ವೇದವು ಕೇವಲ ಒಂದು ಪೂರ್ಣ ವಿರಾಮದೊಂದಿಗೆ ಮುಕ್ತಾಯವಾಗುವುದಿಲ್ಲ, ಬದಲಿಗೆ ಅದು ಹಾಡಿದ ಏಕತೆಯ ಸತ್ಯವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ನೀಡುವ ಒಂದು ಹೊಸ ಆಹ್ವಾನದೊಂದಿಗೆ ಮುಕ್ತಾಯವಾಗುತ್ತದೆ. ಗಡಿಗಳಿಲ್ಲದೆ ಪ್ರಕಾಶಿಸುತ್ತಿರುವ ಆ ಜ್ವಲಿಸುವ ಓಂಕಾರವನ್ನು ದರ್ಶಿಸಿರಿ. ಅದರ ಬೆಳಕು ನಿಮ್ಮ ಬೆಳಕು ಮತ್ತು ಅದರ ಧ್ವನಿ ನಿಮ್ಮ ಸ್ವರ ಎಂದು ಅರಿಯಿರಿ. ಆ ಏಕತೆಯೇ ನಿಮ್ಮ ಬದುಕಿನ ಪರಮ ಕರೆಯಾಗಿದೆ. ಒಟ್ಟಿಗೆ ನಡೆಯಿರಿ, ಒಟ್ಟಿಗೆ ಮಾತನಾಡಿರಿ, ನಿಮ್ಮ ಮನಸ್ಸುಗಳು ಒಂದೇ ಲಯದಲ್ಲಿರಲಿ
ಮತ್ತು ನೀವು ಈ ಜಗತ್ತಿನಲ್ಲಿ ಯಾವ ಸಾಮರಸ್ಯವನ್ನು ಹುಡುಕುತ್ತಿದ್ದೀರೋ ಅದು ಮೊದಲು ನಿಮ್ಮ ಅಂತರಂಗದಲ್ಲಿಯೇ ಆರಂಭವಾಗಲಿ